ಹಾ, ರೆಕಾರ್ಡಿಂಗ್. ಎಸ್, ಓಕೆನಾ? ಸೊ ಇಲ್ಲಿ ತನಕ ಎಲ್ಲರಿಗೂ ಅರ್ಥ ಆಗಿದೆ. ಸ್ವಲ್ಪ ಈ ರೀತಿ ಮಾಡ್ರಿ. ಎಸ್ ಮ್ಯಾಮ್, ನಿಮ್ ತಿಳಿದಂತ. ಹಾ, ಯಾರ್ಯಾರು ಫಸ್ಟ್ ಟೈಮ್ ಬಂದ್ರಿ ಅವ್ರಿಗೆ ಚೂರ್ ತೊಂದ್ರೆ ಆಗೋದು ಎಲ್ಲಿ ಅಂದ್ರೆ ಬೀದರ್ ಭಾಷೆ. ಕೆಲವೊಂದ್ ಶಬ್ದಗಳಿಗೆ ನಾನ್ ಹೇಳೋದೇ ಬೇರೆ ಇದೆ, ನೀವ್ ಹೇಳೋದೇ ಬೇರೆ ಇರುತ್ತೆ. ನಾ ಹೇಳ್ದಲ್ಲ, ನೀವು ಬೈಕ್ ವೆಹಿಕಲ್ ಅಂತೀರಿ, ನಾವು ಗಾಡಿ ಅಂತೀವಿ. ನಿಮ್ಗೆ ಗೊತ್ತಾ, ನೀವು ಪೆಟ್ರೋಲ್ ಡೀಸೆಲ್ ಅಂತೀರಿ, ನಾವು ಎಣ್ಣೆ ಅಂತೀವಿ. ಹಿಂಗೆ ಇರುತ್ತೆ ಶಬ್ದಗಳು, ಈ ರೀತಿ ಇರುತ್ತೆ. ಬಟ್ ಅದ್ರಲ್ಲಿ ನೀವು ಅರ್ಥ ಮಾಡ್ಕೋಬೇಕಷ್ಟೇ. ಮತ್ ನಾನ್ ಜೊತೆಗ್ ಬಂದ್ರಿ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಪರ್ಫೆಕ್ಟ್ ಬೀದರ್ ಭಾಷೆ ಹೆಂಗಂತೇಳಿ ನಾನ್ ನಿಮ್ಗೆ ಪೂರ್ತಿಯಾಗಿ ಕಲಿಸ್ತೀನಿ. ಓಕೆನಾ? ಸೊ ಒಂದ್ 5 ನಿಮಿಷ ನಾನು ನಿಮ್ಗೆ ನನ್ನ ಪರಿಚಯವನ್ನ ಹೇಳ್ತೀನಿ. ಏನು ಅಂದ್ರೆ ನಾನು ಯಾಕೆ ಬಂದ ಈ ಫೀಲ್ಡ್ ಅಲ್ಲಿ ಅಂತ. ಯಾವಾಗ್ಲೂ ನೋಡ್ರಿ, ಕಾರಣ ಇಲ್ಲದೇನೆ ಯಾವ ವ್ಯಕ್ತಿ ಯಾವ ಕೆಲಸನೂ ಮಾಡೋದಿಲ್ಲ, ಗೊತ್ತಿಲ್ಲ. ಇವತ್ತು ನೀವು ನನ್ನ ಎದುರಿಗೆ 40 ಮೆಂಬರ್ಸ್ ಏನಾದ್ರೂ ಕುಂತೀರಿ ಅಂದ್ರೆ ಅದ್ರ ಹಿಂದೆ ಒಂದ್ ಕಾರಣ ಇರ್ಬೋದಲ್ಲ. ಎಸ್ ಆರ್ನು? ಒಂದ್ ಕಾರಣ ಇದೆ. ಏನು ಸುಮ್ನೆ ಫ್ರೀ ಇದ್ದೇವ್ ಮನ್ಯಾಗ, ಏನು ಕೆಲಸ ಇಲ್ಲ ಅಂತ ಯಾರು ಬಂದಿಲ್ಲ. ಫ್ರೀ ಇಲ್ಲಂದ್ರೆ ಟಿವಿ ನೋಡ್ಬೋದು, ನೀವು ಮೊಬೈಲ್ ನೋಡ್ಬೋದು. ಎಲ್ಲಕ್ಕ ದೊಡ್ಡದು ನಮ್ ದೊಡ್ಡ ಗೇಮ್ ಚೇಂಜರ್ ನಮ್ ಮೊಬೈಲ್ ಕೈದು. ಅದು ಎಲ್ಲಾನು ಬಿಟ್ಟು ನಾನು ಎದ್ರಿ ಕುಂತೀರಂದ್ರ ನಿಮಗೂ ಸಮೇತ ಒಂದು ಉದ್ದೇಶ ಇದೆ ಅಂತ. ಹಾಗೆ ನನ್ಗೂ ಸಮೇತ ನನ್ನ ಜೀವನದಲ್ಲಿ ಒಂದು ಉದ್ದೇಶ ಇತ್ತು. ಅದು ಉದ್ದೇಶ ಯಾವುದು ಅಂದ್ರೆ ಏನಾದ್ರೂ ಸಮಾಜ ಸೇವೆ ಮಾಡ್ಬೇಕನ್ನೋದು ಹುಚ್ಚಿತ್ತು ನನ್ ತಲೆ. ನೀವ್ ಇವತ್ ನಮ್ಮ ಗ್ರೂಪ್ ನಲ್ಲಿ ನಂದು ಒಂದು ಪುಸ್ತಕದು ಅನುಭವ ಹಂಚಿಕೆ ಆಗಿರುವಂತ ಲೇಖನವನ್ನ ಯಾರ್ಯಾರು ನೋಡಿದ್ರಿ? ನಮ್ಮ ಟೀಮ್ನವ್ರು ಗೌರೀಶ್ ಸರ್ ಅವರೆಲ್ಲ ನೋಡಿದ್ರಿ. ಇದು 12 ವರ್ಷದ ಹಿಂದೆ ನಾನು ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದ. ಸುಮಾರು 8 ಪುಸ್ತಕಗಳು ತಂದಿದ್ದ. ಆ ಒಂದು ಕೃತಿಯನ್ನ ಓದಿರುವಂತ ಒಬ್ಬ ವ್ಯಕ್ತಿ ಇವತ್ತು ಅಷ್ಟು ದೊಡ್ಡ ಲೇಖನವನ್ನ ಬರೆದಿದ್ದಾರೆ. ಸೊ ಹಾಗಾಗಿ ಯಾವಾಗ್ಲೂ ಒಂದು ಹುಚ್ಚ ಏನು ಅಂದ್ರೆ ಸಮಾಜಕ್ಕೆ ಏನೋ ಕೊಡ್ಬೇಕು, ಏನೋ ಕೊಡ್ಬೇಕು, ಏನೋ ಕೊಡ್ಬೇಕು, ಏನೋ ಕೊಡ್ಬೇಕು. ರೀಸನ್ ಏನು ಅಂದ್ರೆ ನನಗ ಗೊತ್ತಿತ್ತು, ಮನುಷ್ಯನಿಗೆ ನೋಡ್ರಿ ಯಾವಾಗ್ಲೂ ಮೂಲಭೂತವಾಗಿರುವಂತ ಬೇಕಾಗಿರುವಂತದ್ರಲ್ಲಿ ಮೊಟ್ಟ ಮೊದಲು ಯಾವುದು ಅಂದ್ರೆ ತಾಯಿ ಮತ್ತು ತಂದೆ, ಇವರಿಬ್ರು ಬೇಕಲ್ಲ. ಬರ್ತ್ ಸಲುವಾಗಿ ನಮ್ಮ ಜನ್ಮಕ್ಕಾಗಿ ಅಷ್ಟೇ ಇಲ್ಲ, ಇಡೀ ಜೀವನ ನಮಗ್ ಬೇಕಾಗಿರುವಂತಹ ಜೀವ ಯಾರಾದ್ರೂ ಇದ್ರು ತಾಯಿ ಮತ್ತು ತಂದೆ. ನಿಮ್ಗ್ ಗೊತ್ತಾ, ಅವ್ ಎರಡು ಜೀವ ಇಲ್ಲ ಅಂದ್ರೆ ಅದು ಜೀವನನೇ ಇರೋದಿಲ್ಲ, ಅದು ಝೀರೋ ಆಗಿರುತ್ತೆ, ಅದಕ್ಕೆ ಏನು ಕೆಲ್ಸಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ನನ್ ಲೈಫ್ ನಲ್ಲಿ ಮೊಟ್ಟ ಮೊದಲು ನಾನು ಕಳ್ಕೊಂಡಿದ್ದೇನು ಅಂದ್ರೆ ನಮ್ ತಾಯಿ ಮತ್ ನಮ್ ತಂದೆ ಇಬ್ರನ್ನ ನಾವು ಕಳ್ಕೊಂಡೇವು. ನಾನು 10 ವರ್ಷದೊಳಿದ್ದಾಗ ನಮ್ ತಾಯಿ ಅಚಾನಕ್ಕೆ ಅವ್ರ ಡೆತ್ ಆಯ್ತು. ಆ ನಂತರ ನಮ್ ತಂದೆನು ಅವರು ಸಮೇತ ಡೆತ್ ಆದ್ರು. ಹಾಗಾಗಿ ಅದು ಅನಾಥ ಪ್ರಜ್ಞೆ ಅಂತ ಇರುತ್ತೆ ನೋಡ್ರಿ, ಅದನ್ನ ಇಟ್ಕೊಂಡು ನಾನ್ ಬೆಳೆದಿದ್ದು. ನನ್ ಮನಸ್ಸಿನೊಳಗೆ ಯಾವಾಗ್ಲೂ ಅನಿಸ್ತಿತ್ತು, ನನಗ್ ಜೀವನದಲ್ಲಿ ಏನಾದ್ರೂ ಒಂದ್ ಚಾನ್ಸ್ ಸಿಕ್ಕ್ರೆ ನಾನ್ ಅಂಥ ಮಕ್ಕಳಿಗೆ ಏನಾದ್ರೂ ಸೇವೆಯನ್ನ ಮಾಡ್ಬೇಕು. ಯಾಕಂದ್ರೆ ನಾನ್ ನೊಂದು, ನಾನ್ ಬೆಂದು, ನನ್ ಸಮಸ್ಯೆಯಿಂದ ಬಳಲಿದ್ದ. ಗೊತ್ತಿಲ್ಲ ನನ್ಗೆ ಮಿರಾಕಲ್ ಅನ್ನೋ ತರ ನನಗೆ ಸರಸ್ವತಿ ಒಲ್ದೋಳು. ಸರಸ್ವತಿ ಅಂದ್ರು ನಾನ್ ಎಜುಕೇಶನ್ ನಲ್ಲಿ ಬಹಳ ರ್ಯಾಂಕ್ ಸ್ಟೂಡೆಂಟ್ ಆ ಟೈಮ್ ನೋಡು. ನಿಮ್ಗೆ ಗೊತ್ತಲ್ಲ ನನ್ ವಯಸ್ಸಿನವ್ರು ಯಾರ್ಯಾರಿದ್ರಿ, ಬಾಡಿ ಏಜ್ 40 45 ದೊಳಗೆ ಯಾರ್ಯಾರಿದ್ರಿ ಸ್ವಲ್ಪ ಹಿಂಗ್ ಕೈ ಮಾಡ್ರಿ. ಹಾ, ನಮ್ ಕಾಲಕ್ಕೆ ಸುಮ್ನೆ ಪಾಸ್ ಆದ್ರೂ ಊರೆಲ್ಲ ಸ್ವೀಟ್ ಹಂಚಿದವ್ರು ಇದ್ದೇವ? ಮೈಂಡ್ ಆಗ್ ತಗೋರಿ. ಈಗ 90 ಬಂದ್ರು ಸ್ವೀಟ್ ಹಂಚಲ್, ಮಕ್ಳಿಗೆ ರಪ ರಪ ಹೊಡಿತೇವ್. 90 ಯಾಕೆ ಬಂದಿ, 95 ತಗೊಂಬದಿತ್ತ. ಈಗ ಅದ್ರದ್ದು ವ್ಯಾಲ್ಯೂ ಕಡಿಮೆ ಆಗ್ಯದ. ಅವಾಗ ಇಲ್ಲ, 35 ತಗೊಂಡ್ರು ಊರೆಲ್ಲ ಪ್ರಸಿದ್ಧ ಐತಿದ್ವು, ಊರೆಲ್ಲ ಫೇಮಸ್. ನಾವು ಪಾಸ್ ಆದ್ರೆ ಸಾಕು. ಅಂತ ಟಫೆಸ್ಟ್ ಸಿಸ್ಟಮ್ ನೊಳಗ ನಾವ್ ಏನ್ ಇದ್ದೇವ್ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತು. ಅಂತ ಟೈಮ್ ನೊಳಗ ನಾನ್ 80% ತೆಗೆದು ಡಿಸ್ಟ್ರಿಕ್ಟ್ ರ್ಯಾಂಕ್ ಸ್ಟೂಡೆಂಟ್ ಆಗಿದ್ದ ಆ ಟೈಮ್ನಾಗ. ಸೊ ಅದರ ಫಲವಾಗಿ ಏನೇನೋ ಆಯ್ತು ಜೀವನದಲ್ಲಿ. ಮದ್ವೆ ಆಯ್ತು, ಎಲ್ಲ ರ್ಯಾಂಕ್ ಸ್ಟೂಡೆಂಟ್ ಇದ್ದಾಳಂತ ಮದ್ವೆ ಆಯ್ತು, ಏನೇನೋ ಆಯ್ತು ಜೀವನದೊಳಗ. ಎಲ್ಲಾನು ಓಕೆ ಐತಿ, ಏನು ಕೊರತೆ ಇರ್ಲಿಲ್ಲ. ಲೈಫ್ ಅನ್ನ, ಜೀವನವನ್ನ ಶೂನ್ಯದಿಂದ ಶಿಖರ ತನಕ ನಾವಿಬ್ರು ತಗೊಂಡ್ ಬಂದೀವ್, ನಾನು ನನ್ನ ಯಜಮಾನ್ರು. ಸ್ಟೆಪ್ ಬೈ ಸ್ಟೆಪ್ ಒಂದು ಒಂದು ಪ್ರೋಗ್ರೆಸ್ ಮಾಡ್ತಾ ಮಾಡ್ತಾ ನನ್ಗೂ ಜಾಬ್, ಅವ್ರಿಗ್ ಜಾಬ್, 2 ಮಕ್ಕಳು, ಸಂಸಾರ, ಮನೆ ಕಡ್ದೇವು. ಎಲ್ಲಾನು ಒಳ್ಳೇದಾಗಿತ್ತು, ಏನು ಕೊರತೆ ಇರ್ಲಿಲ್ಲ. ಆದ್ರೆ ಏನಾಯ್ತು ಅಂದ್ರೆ 2015ರಲ್ಲಿ ನನ್ ಪಕ್ಕದಲ್ಲಿ ಇದ್ದಾಳೆ ನೋಡ್ರಿ, ನನ್ ಮಗಳು ಕಾಣ್ತಾ ಇದ್ದಾಳೆ ಎಲ್ಲರಿಗೂ. ಎಲ್ಲರಿಗ್ ಫೋಟೋ ಕಾಣ್ತಾ ಇರ್ಬೋದು. ಹಾ, ಅವಳು 2015ರಲ್ಲಿ ನಮ್ಮ ಮಗಳು 11 ವರ್ಷನಕ್ಕಿ ಮಗಳು ಅಚಾನಕ್ಕೆ ಡೆಂಗ್ಯೂ ಆಗಿ ನಮ್ಮ ಮಗಳದ್ದು ಡೆತ್ ಆಯ್ತು. ಸೊ ಈ ಸಂದರ್ಭ ಇತ್ತು ನೋಡ್ರಿ, ಇದು ನನ್ಗೆ ಬಹಳ ಘೋರ ಇತ್ತು. ಇದು ಬಹಳ ಕಷ್ಟ ಸಿಚುವೇಶನ್ ಇತ್ತು. ಇದರಿಂದ ಹೊರಗ್ ಬರೋದಕ್ಕೆ ಸುಮಾರು 2 ವರ್ಷ ನನ್ಗೆ ಸಮಯ ತಗೊಂಡು. ಆ ಸಮಯ 2 ವರ್ಷ ನನ್ ಸಂಪೂರ್ಣ ಡಿಪ್ರೆಷನ್ ಪೇಷಂಟ್. ನನ್ಗೆ ಎಂತ ಡಿಪ್ರೆಷನ್ ಇತ್ತು ಅಂದ್ರ ಬರೀ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಬರ್ತಿತ್ತು ಬಾರ್ 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 ಬಾರ್. ಸೊ ಈ 2 ವರ್ಷದಲ್ಲಿ ನನಗೆ ಗೊತ್ತಾಗಿದ್ದು ಏನು ಅಂದ್ರ, ಎಲ್ಲದಕ್ಕಿಂತ ಜಾಸ್ತಿ ತೊಂದರೆಗೆ ಒಳಗಾಗೋರು ಯಾರಾದ್ರೂ ಇದ್ರು ಅದು ಡಿಪ್ರೆಷನ್ ಪೇಷಂಟ್. ಡಿಪ್ರೆಷನ್ ಪೇಷಂಟ್ ದೊಡ್ಡ ಸಮಸ್ಯೆ ಏನು ಅಂದ್ರೆ ಅವ್ರು ಟೈಮ್ ಟು ಟೈಮಿಗೆ ಊಟ ಮಾಡ್ತಾರೆ. ಅವ್ರು ಡಿಪ್ರೆಷನ್ ಇರುತ್ತೆ ಆದ್ರೆ ಹೊಟ್ಟೆ ತುಂಬಾ ಊಟ ಮಾಡ್ತಾರೆ, ಕಣ್ ತುಂಬಾ ನಿದ್ದೆ ಮಾಡ್ತಾರೆ. ಇವ್ ಎರಡನ್ನ ಅಬ್ಸರ್ವ್ ಮಾಡುವಂತ ಫ್ಯಾಮಿಲಿ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ರಿಲೇಷನ್ ಇರ್ಬೋದು, ಇವ್ರ ಸಮಸ್ಯೆ ಏನೋ ಅವ್ರಿಗೆ ಅರ್ಥ ಆಗೋದಿಲ್ಲ, ಏನೇನು ತಿಳಿಯೋದೇ ಇಲ್ಲ. ಮತ್ತೆ ಎಲ್ಲ ಹಾಸ್ಪಿಟಲ್ ಒಯ್ದಿರ್ತಾರ ನೋಡ್ರಿ, ಅವರು ಸರಿಯಾಗಿ ಕೌನ್ಸಿಲಿಂಗ್ ಮಾಡೋದು ಸಮೇತ ಕಷ್ಟದ ಕೆಲಸ. ನಿಮ್ಗೆ ಒಂದ್ ಮಾತನ್ನ ಹೇಳ್ತೀನಿ, ಈ ಸೈಕಾಲಜಿಸ್ಟ್ ಏನ್ ಇರ್ತಾರ ನೋಡ್ರಿ, 100ರಲ್ಲಿ ಕೇವಲ ಬೆರಳೆಣಿಕೆ ಅಷ್ಟು ಮಾತ್ರ ಡಾಕ್ಟರ್ಸ್ ಇದ್ದಾರೆ. ಅವ್ರು ಕೂಡ್ಸಿ ಮಾತಾಡಿ ಏನು ಎತ್ತ ಸಮಸ್ಯೆ ಪರಿಹಾರ
ಎಲ್ಲಾನು ಕೇಳ್ತಾರ. ಉಳ್ದವ್ರು ಬರೀ ಟ್ರೀಟ್ಮೆಂಟ್ ಕೊಡ್ತಾರ, ಮನಿಗ್ ಕಳಿಸ್ತಾರ. ಆ ಟ್ರೀಟ್ಮೆಂಟ್ ಏನ್ ಕೆಲಸ ಮಾಡುತ್ತೆ ಅಂತ ನನ್ಗಂತೂ ಅರ್ಥ ಆಗಿಲ್ಲ. ಸೊ ಈ ರೀತಿ ನಂದು 2 ವರ್ಷ ಸಂಘರ್ಷ ನಡೀತು. ಆ ಸಂದರ್ಭದಲ್ಲಿ ನಾನ್ ಸಾಹಿತ್ಯಕ್ಕಾಗಿ ಸಾಕಷ್ಟು ತೊಡಗಿಸ್ಕೊಂಡ. ಸಾಹಿತ್ಯ ಅಂದ್ರೆ ನನ್ ಜೀವಾಳ, ನಂದು ಉಸಿರ್. ನಾನ್ ಮನೆಗೆ ಇರ್ತಿಲ್ಲ ಒಟ್ಟು ಟೋಟಲ್. ನನ್ಗ್ ಮನಿಗ್ ಬಂದ್ರೆ ಟೆನ್ಷನ್ ಆಗ್ತಿತ್ತು. ನನಗ್ ರಾತ್ರಿ ನಿದ್ದೆ ಮಾಡೋದಂದ್ರೆ ಕಷ್ಟದ ಕೆಲಸ ಆಯ್ತು. ಡಿಪ್ರೆಷನ್ ಆ ರೀತಿ ಇತ್ತು. ಅದೇ ಸಂದರ್ಭಕ್ಕೆ ನಿಮ್ಗೆಲ್ಲರಿಗೂ ಗೊತ್ತಿರ್ಲಿ, ಕೋವಿಡ್ ಬಂತಲ್ಲ ಎಲ್ಲರಿಗೂ, ಕೊರೋನಾ. ನನ್ಗೂ ಬಂದಿತ್ತು, ನಮ್ಮ ಮನೆಗೂ ಬಂದಿತ್ತು, ನಿಮ್ಮಲ್ಲಿಯೂ ಬಂದಿತ್ತು. ಈಗ ಇದಿತ್ತು ನೋಡ್ರಿ, ಇದು ನನ್ನ ಲೈಫ್ ನ ಟರ್ನಿಂಗ್ ಪಾಯಿಂಟ್ ಆಯ್ತು. ನಾನ್ ಹೊರಗ್ ಓಡಾಡೋದಿತ್ತು ನೋಡ್ರಿ, ಅದು ಕಟ್ ಆಯ್ತು. ಎಲ್ಲಾರ ಜೊತೆಗೆ ಮಾತಾಡ್ತಿದ್ದ ಮಾತ್ ಕಟ್ಟದು, ಎಲ್ಲಿಗ್ ಹೋಗಂಗಿಲ್ಲ, ಬರಂಗಿಲ್ಲ, ಡ್ಯೂಟಿಗೆ ಹೋಗೋದಿಲ್ಲ, ಮನೆಗೆ ಯಾರು ಇಲ್ಲ, ನನ್ ಒಬ್ಳೆ. ನನ್ ಮಗ ಬಾಳ ಸಣ್ಣ, ನನ್ ಮನೆಯವ್ರು ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರು. ಈ ಸಂದರ್ಭದಲ್ಲಿ ನನಗೆ ಜಾಸ್ತಿ ಮಾನಸಿಕ ಒತ್ತಡಕ್ಕೆ ನಾನು ಒಳಗಾಗಿದ್ದೆ. ಆ ಸಮಯದಲ್ಲಿ ನನಗೆ ಗಾಡ್ ಗಿಫ್ಟ್ ಆಗಿ ಸಿಕ್ಕಿರುವಂತದ್ದು ಒಂದು ಅದ್ಭುತವಾದ ಕೋರ್ಸ್ ಯಾವುದು ಅಂದ್ರೆ ಚಕ್ರ ಬ್ಯಾಲೆನ್ಸಿಂಗ್. ನಾನು ಹಿಂಗೆ ಫೇಸ್ಬುಕ್ ಅನ್ನ ಸರ್ಚ್ ಮಾಡುವಾಗ ಚಕ್ರ ಬ್ಯಾಲೆನ್ಸಿಂಗ್, ನಾ ಏನ್ ನಂಗೆ ಗೊತ್ತಿರ್ಲಿಲ್ಲ ಏನ್ ಚಕ್ರ ಪಿಕ್ರ ಏನ್ ಗೊತ್ತಿಲ್ಲ. ಶರೀರದ ಒಳಗೊಂದ್ ಮನ್ಸದ ಇವೆರಡ್ ಬಿಟ್ರೆ ಬೇರೆದ್ ಏನು ಗೊತ್ತಿರ್ಲಿಲ್ಲ. ನಾನು ಒಳಗ್ ಹಿಂಗ್ ಭಯಂಕರ ಏನೇನೋ ತಿರ್ಗಾಡ್ಲತ್ತಾವ, ತಿರ್ಗಾಡವ ಎಲ್ಲ ಕಾಣಿಸ್ಲತ್ತಾವ, ಏನವ ನೋಡಮ್ಮ ಅಂತೇಳಿ. ಅದ ಏನು 10,000 ಏನೋ ಫೀಸ್ ಇತ್ತು, ನೋಡೋಣ ಅಂತೇಳಿ ಒಳಗ್ ಎಂಟ್ರಿ ಅದೇವ್. 3 ದಿವ್ಸಿನ ಕ್ಲಾಸ್ ಇತ್ತು. ದೇವ್ರಾಣೆ ಹೇಳತ್ತೀನಿ, ಸಾಯಂಕಾಲ ಟೈಮ್ ಇದೆ, ನಂಗೆ ಏನು ತಿಳಿದಿಲ್ಲ. ನಂದ್ 10,000 ನೀರಾಗ ಹೋಗ್ಬಿಟ್ಟು ಏನೇನು ತಿಳಿಲಿಲ್ಲ. ಯಾಕೆ ತಿಳಿಲಿಲ್ಲ ಅಂದ್ರೆ ಎಲ್ಲಾ ವರ್ಡ್ಸ್ಗಳು ಹೊಸವು, ಎಲ್ಲಾ ಶಬ್ದಗಳು ಹೊಸವು, ಎಲ್ಲಾ ಚಕ್ರಗಳು ಹೊಸವು. ಮಾತ್ರ ನಾ ಹೋಗ್ಲಿ ಚಕ್ರ ಹೋಗ್ಲಿ, ಅದ್ರ ಹೆಸರು ಬೇರೆನೆ, ಅವ್ರ ಮಂತ್ರ ಬೇರೆ, ವೈಬ್ರೇಷನ್ ಬೇರೆ, ಕೆಲಸ ಬೇರೆ. ಅರೆ ರೇ ರೇ ಭಯಂಕರ. ಹೋಗ್ಲಿ 10,000 ಹೋದ್ರೈತಿ, ತಲೆ ಕೆಡಿಸ್ಕೊಳೋದಿಲ್ಲ ಅಂತ ಬಿಟ್ಟಾಕ್ತೇವ್. ಒಂದ್ ಮಾತ್ರ ನನ್ಗೆ ಅರ್ಥ ಆಗಿತ್ತು, 10,000 ಹೋದ್ಮೇಲೆ ಒಂದೇ ಒಂದ್ ಜ್ಞಾನ ಬಂದಿತ್ತು. ಒಳಗೇನು ಚಕ್ರ ಇರ್ತಾವಂತ, ಹಿಂಗೇನೋ ತಿರ್ಗಾಡ್ತಾವ. ಆ ತಿರ್ಗಾಡೋ ನಮ್ ಸ್ವಭಾವ ಮೇಲೆ ಏನೋ ಎಫೆಕ್ಟ್ ಮಾಡ್ತಾವಂತ ಇಷ್ಟು ಮಾತ್ರ 3 ದಿನದ ಕಲ್ತಿದ್ದಾನ. ಅವ್ರೇನು ರೆಕಾರ್ಡಿಂಗ್ ಕೊಡ್ಲಿಲ್ಲ, ಕ್ವಶನ್ ಇಲ್ಲ, ಆನ್ಸರ್ ಇಲ್ಲ. ಓದು ನೀರಾಗ ಅಂತೇಳಿ ಬಿಟ್ಕೊಡ್ ಶಿವ ಅಂತೇಳಿ ಕುಂತೇವ್. ನಮ್ಮ ಮನೆಯವ್ರ ಕೈಲಿ ಬೈಸ್ಕೊಂಡೆ, ಯಾರ್ ಮಾಡಂದಾರ ನಿಂಗ, ಹೋಗ್ಲಿ ಬಿಟ್ಟಾಕ್ರಿ ಹೋಗ್ಲಿ. ಗುರು ದಕ್ಷಿಣೆ ಕೊಟ್ಟವ್, ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಬಿಟ್ಟಾಕ್ತಿವ್. ಅದಾದ್ಮೇಲೆ ಸೆಕೆಂಡ್ ಒಂದ್ 15 ದಿವಸ ಹೋಗಿತ್ತು, ಇನ್ನೊಂದು ಬಂತು ಚಕ್ರ ಬ್ಯಾಲೆನ್ಸಿಂಗ್. ನಾವೊಂದೇ ಇದು ಹಿಂದಿ ಒಳಗದ, ಇನ್ನೊಂದ್ ಜರ ಏನೋ ಚಂದ ಇದ್ದಿರ್ಬೇಕು ಗುರುಗಳು ಹೇಳೋದೇನೋ. ಅದು ಏನಿತ್ತು ಅದ್ರ 4 days ಇತ್ತು, 7,000 ಇತ್ತು. ನಾವೊಂದೇ ಒಂದ್ ದಿನ ಎಕ್ಸ್ಟ್ರಾನು ಸಿಗ್ಲತ್ತದ, ಫೀಸು ಕಮ್ಮಿವ. ಈ ಗುರುಗಳದ್ ಏನದ ನೋಡೋಣ ಅಂತ ಮತ್ 7,000 ತುಂಬ ಒಳಗ್ ಹೋದೆವು. ಇಲ್ಲಿ ನನಗ್ ಅರ್ಥ ಆಯ್ತು, ಸ್ವಲ್ಪ ನನಗ್ ಕ್ಲಿಯರ್ ಆಯ್ತು. ಸ್ವಲ್ಪ ಸಮಯನು ಹೆಚ್ಚಿಗೆ ತಗೊಂಡ್ರು, ನನಗೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲಾನು ಗೊತ್ತಾಯ್ತು. ಅದಾದ್ಮೇಲೆ ನಾನ್ ಕ್ವಶನ್ ಮಾಡಿದ್ದೇನು ನಮ್ ಗುರುಗಳಿಗಂದ್ರ, ನನ್ಗೆ ಅವಾಗ ಕಂಠದ ಸಮಸ್ಯೆ ಇತ್ತು, ಇದು ಮಾತಾಡೋ ಪ್ರಾಬ್ಲಮ್ ಇತ್ತು. ನನ್ ಮಗಳ ಸಲುವಾಗಿ ಹತ್ತು ಇದು ಹಿಡ್ಕೊಂಡಿತ್ತು. ಈಗ್ಲೂ ಕೆಲವೊಂದ್ಸಲ ಆಗುತ್ತೆ ನನ್ಗೆ. ಬಹಳ ಅಂದ್ರೆ ಬಹಳ ಕಷ್ಟದ ಕೆಲಸ ಇತ್ತು. ನನಗೆ 10 ನಿಮಿಷ ಮಾತಾಡಿದ್ರೆ ಪುನಃ 1 ವಾರ ಮಾತಾಡ್ಲಿಕ್ಕೆ ಬರ್ತಿರ್ಲಿಲ್ಲ. ಆ ಲೆಕ್ಕದ ಮೇಲೆ ಇದು ಹಾಳಾಗಿತ್ತಿದ್ದು ವಿಶುದ್ಧಿ ಚಕ್ರ. ಅವಾಗ ಹೇಳ್ದ, ನನ್ ಧ್ವನಿ ಮತ್ ಪುನಃ ಮೊದ್ಲಿನ ತರ ಆಗುತ್ತೇನು ಅಂತ. ಅವಾಗ ಹೇಳಿದ್ರು, ಮೊದ್ಲಿನ ತರ ಇಲ್ಲ, ನೀವೇ ಚಕ್ರ ಬ್ಯಾಲೆನ್ಸಿಂಗ್ ಮಾಡೋ ಮಾಸ್ಟರ್ ಐತ್ರಿ, ಬಟ್ ನೀವು 41 ದಿನ ಕಂಟಿನ್ಯೂ ಮಾಡ್ಬೇಕು ಅಂತ. ಅವಾಗ ನನ್ಗೆ ಉಪಕಾರ ಮಾಡಿ ಒಂದೇ ಒಂದು ಆಡಿಯೋ ನಂಗೆ ರೆಕಾರ್ಡಿಂಗ್ ಕೊಟ್ಟಿರೋರು ಪ್ರಾಕ್ಟೀಸ್ ಮಾಡೋದಕ್ಕೆ. ನಾನು ಪ್ರಾಮಿಸ್ ಮಾಡಿ ಹೇಳ್ತೀನಿ, 40 ದಿನ ನನ್ನ ಜೀವನದ ಮ್ಯಾಜಿಕಲ್ ಡೇಸ್. ನನ್ಗೆ 40 ದಿನ ಪ್ರತಿ ದಿನನೂ ಸಮೇತ ನಾನ್ ಚಕ್ರ ಬ್ಯಾಲೆನ್ಸಿಂಗ್ ಮಾಡೋದಕ್ಕೆ ಶುರು ಮಾಡ್ದ. ನನ್ನ ಚಕ್ರಗಳು ಆಟೋಮೆಟಿಕ್ ಆಕ್ಟಿವ್ ಆಗೋದು ನನಗೆ ಗೊತ್ತಾಗ್ತಾ ಹೋಗ್ತು. ಮೂಲಾಧಾರ ಆಕ್ಟಿವ್ ಆಗಿದ್ ನಂಗೆ ಅರ್ಥ ಆಗ್ಲತ್ತು. ಹೃದಯ ಚಕ್ರದಲ್ಲಿ ವೈಬ್ರೇಷನ್ ಜಾಸ್ತಿ ಆಯ್ತು. ವಿಶುದ್ಧಿ ಚಕ್ರ ಕ್ಲಿಯರ್ ಆಗ್ಲಕ್ ಶುರು ಮಾಡ್ತು. ಮನೆಯಲ್ಲಿ ಫೈನಾನ್ಸಿಯಲ್ ಪ್ರಾಬ್ಲಮ್ಸ್ ಇದ್ದು ಅವೆಲ್ಲ ಸೆಟ್ಲ್ ಆಗ್ಲಕ್ ಶುರು ಮಾಡುದು. ಕೆಲವೊಂದ್ ಬೇರೆ ಬೇರೆ ಕಡೆಯಿಂದ ಎಲ್ಲಾ ತೊಂದರೆಗಳಿದ್ದು ಅದೆಲ್ಲಾನು ಕರೆಕ್ಟ್ ಆಗ್ಲಕ್ ಶುರು ಮಾಡಿತ್ತು. ಅವಾಗ ಗೊತ್ತಾಯ್ತು ನನ್ಗ ಚಕ್ರಗಳು. ಈಗ ನೀವು ಬರ್ಕೋರ್ಬೇಕಾದ ಡೈರಿ ಒಳಗ, ಯಾರ ಚಕ್ರಗಳು ಕ್ಲಾಕ್ ವೈಸ್ ರೊಟೇಟ್ ಆಗ್ತಿರ್ತಾವ್ ನೋಡ್ರಿ, ಅವ್ರ ಜೀವನದಲ್ಲಿ ಸುಖ, ಶಾಂತಿ, ಸಂಪತ್ತು, ಸಮೃದ್ಧಿ, ಆಯುಷ್ಯ, ಆರೋಗ್ಯ ಎಲ್ಲಾನು ಇರುತ್ತೆ. ಬಟ್ ಅವ್ ಹೆಂಗ್ ತಿರುಗ್ಬೇಕು? ಕ್ಲಾಕ್ ವೈಸ್ ತಿರುಗ್ಬೇಕು. ಕ್ಲಾಕ್ ವೈಸ್ ಅಂದ್ರೆ ಗೊತ್ತಲ್ಲ, ದೇವಸ್ಥಾನಕ್ಕೆ ಸುತ್ತ ಹಾಕ್ತಿರ್ತಿರಲ್ಲ, ಅವ್ ಕ್ಲಾಕ್ ವೈಸ್ ತಿರುಗಿದ್ರ ಲೈಫ್ ಇದೆ ನೋಡ್ರಿ, ಜೀವನ ಇದೆ ನೋಡ್ರಿ, ಅದು ಅದ್ಭುತ ಇದೆ. ನೀವೆಲ್ಲ ರಾಜ ಮಹಾರಾಜರಿದ್ದಂಗ, ರಾಣಿ ಮಹಾರಾಣಿಯರಿದ್ದಂಗ. ಬಟ್ ತಿರುಗ್ಬೇಕು ಹೆಂಗವು? ಕ್ಲಾಕ್ ವೈಸ್ ಸುತ್ತಬೇಕು, ರುಟೇಟ್ ಮಾಡ್ಬೇಕು. ಅವಾಗ ಸುಖ ಇರುತ್ತೆ, ಶಾಂತಿ ಇರುತ್ತೆ, ಸಂಪತ್ತಿರುತ್ತೆ, ಸಮೃದ್ಧಿ ಇರುತ್ತೆ. ಎಲ್ಲ ನಾವ್ ಏನ್ ಕೇಳ್ತೀವಿ ನೋಡ್ರಿ, ನಾವು ಬರೀ ಯೂನಿವರ್ಸಿ ಹೇಳಿದ್ರೆ ಸಾಕು, ಅದೆಲ್ಲಾನು ನಮ್ ಕಡೆಗೆ ಏನಾಗುತ್ತೆ ಅಂದ್ರೆ ಅಟ್ರಾಕ್ಟ್ ಆಗುತ್ತೆ. ಸೊ ಹಾಗಾಗಿ ನಮ್ಮ ಚಕ್ರದಲ್ಲಿ ಅಟ್ರಾಕ್ಟ್ ಮಾಡುವಂತ ಪವರ್ ಇದೆ. ಆ ಎನರ್ಜಿ ಫ್ರೀಕ್ವೆನ್ಸಿ ಇದೆ ನೋಡ್ರಿ, ಆ ಲೆವೆಲ್ದೊಳಗಿದೆ. ಸೊ ಹಾಗಾಗಿ ಓನ್ಲಿ 40 days ನಲ್ಲಿ ನನ್ ಲೈಫ್ ಇತ್ತು ನೋಡ್ರಿ, ಅದು ಚೇಂಜ್ ಆಯ್ತು. ನಂದು ವಿಶುದ್ಧಿ ಚಕ್ರ. ಇವತ್ ಮಾತಾಡೋದೆಲ್ಲರಿಗೂ ಕೇಳಿಸ್ಲತ್ತದಲ್ಲ. ಇದು ಇಷ್ಟೇ ಮಾತಾಡ್ತೀನಿ ಅಂತ ತಿಳ್ಕೊಬೇಡ್ರಿ. ಆಫ್ಲೈನ್ ಬರ್ರಿ, 18 ತಾಸು ಮಾತಾಡ್ತೀನಿ ನಾ. 18 ತಾಸು ಒಂದೊಂದು ದಿನ, ಅಷ್ಟು ಭಯಂಕರ ಮಾತಾಡ್ತೀನಿ. ಆ ಲೆಕ್ಕದ ಮೇಲೆ ನಾನ್ ಟ್ರೈನರ್ ಆಗಿ ನಾನು ಹೊರಗೆ ಬಂದ. ಸೊ ಹಾಗಾಗಿ ಈಗ ಬರ್ಕೋರಿ, ಮೆಡಿಟೇಷನ್ ದೊಳಗೆ ಬರ್ಕೋರಿ. ಮೆಡಿಷನ್ ಮಾಡ್ಲಾರ್ದಂತಹ ಕೆಲಸ ಇದೆ ನೋಡ್ರಿ, ಅದು ಮೆಡಿಟೇಷನ್ ಮಾಡುತ್ತೆ. ಮೆಡಿಷನ್ ಯಾವ್ದಕ್ಕಿದ ಆಗೋದಿಲ್ಲ ಅಂತ ಬಿಟ್ಟು ಹಾಕಿದಾರ ನೋಡ್ರಿ, ಅದು ಎಲ್ಲಾನು ಸಮೇತ ಮೆಡಿಟೇಷನ್ ಮಾಡುತ್ತೆ.
ಬಟ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗಳಲ್ಲಿ ಏನು ಅಂದ್ರ ನನಗೆ ಆ ಮೆಡಿಟೇಷನ್ ಏನಿದೆ ನೋಡ್ರಿ ಅದನ್ನ ಸಂಪೂರ್ಣ ಮಾಡುವಂತ ಸಮಯ ಬೇಕು, ಮತ್ತೆ ಆ ಸಾಮರ್ಥ್ಯನೂ ಬೇಕು. ಕೆಲವರಿಗೆ ಸಮಯ ಇರೋದಿಲ್ಲ, ಹೊರಗೆ ಬಿಡ್ರಿ, ಹೊರಗೆ ಬಿಡ್ರಿ. ಓಕೆನಾ? ಸೊ ಇಷ್ಟ ಅರ್ಥ ಆಗ್ತಾ ಇದ್ದೇನೆ. ಸೊ ಹಾಗಾಗಿ ಕ್ಲಾಕ್ ವೈಸ್ ಏನಾದ್ರೂ ನಮ್ ಸುತ್ತಾ ಇವೆ ಅಂದ್ರ ನಮ್ದು ಬೆಸ್ಟ್ ಇದೆ. ಆಂಟಿ ಕ್ಲಾಕ್ ವೈಸ್ ಅಂದ್ರೆ ಉಲ್ಟಾ ಏನಾದ್ರೂ ಸುತ್ತಾ ಇವೆ ಅಂದ್ರ ಅಲ್ಲಿ ನಮ್ಗೆ ಸಮಸ್ಯೆ ಇದೆ ಅಂತ ನನಗ್ ಗೊತ್ತಾಯ್ತು. ನನ್ಗೆ ರಿಸಲ್ಟ್ ಬಂತು. ಆ ನಂತರ ಮತ್ತೆ ನಾನು ರೇಖಿ ಮಾಸ್ಟರ್ ಆಗಿ, ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿ, ಇದಾದ ನಂತರ ಮತ್ತೆ ನಾನು ಮಾಸ್ಟರ್ ಮೈಂಡ್ ಟ್ರೈನರ್ ಆಗಿ ಸಮೇತ ಈ ರೀತಿ ನನ್ನ ಜರ್ನಿ ಇತ್ತು ನೋಡ್ರಿ. ಇವತ್ತು ನಿಮ್ ಎದುರಿಗೆ ಕುಂತೀನಿ ನಾನು. ಇವತ್ತು ಸುಮಾರು ಒಂದು 10,000 ಜನರಿಗೆ ನಾವು ಟ್ರೈನಿಂಗ್ ಅನ್ನ ಕೊಟ್ಟಿವಿ ನಮ್ಮ ಟ್ರಸ್ಟ್ ನ ವತಿಯಿಂದ. ಅದು ಫೀಸ್ ತಗೊಂಡ್ ಮಾಡಿದ್ದೆ 10,000. ಈ ರೀತಿ ಫ್ರೀ ಅಂತೂ ನಾವು ಸುಮಾರು 1,00,000ಕ್ಕಿಂತ ಮೇಲ್ ಕೊಟ್ಟಿರ್ಬೋದು ಅಂತ ನಮ್ಗೆ ಅದ್ರನ್ನ ಅಂದಾಜು ಮಾಡ್ಲಿಲ್ಲ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೆ ಹೇಳೋದು ಏನು ಅಂದ್ರ, ಇವತ್ ನೀವು ಡಾಕ್ಟರ್ಸು ಸಮೇತ ಹಾಸ್ಪಿಟಲ್ಗೆ ಹೋದ್ರೆ ಅವರು ಹೇಳ್ತಾ ಇದ್ದಾರೆ ಮೆಡಿಟೇಷನ್ ಮಾಡ್ರಿ, ನೀವು ಸ್ವಲ್ಪ ವಾಕಿಂಗ್ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಡಾಕ್ಟರ್ಸ್ ಬರೀ ಟ್ಯಾಬ್ಲೆಟ್ಸ್ ತಗೋರಿ ಅಂತ ಯಾರು ಹೇಳ್ತಾ ಇಲ್ಲ. ನೀವು ಅದ್ರ ಜೊತೆಗೆ ಇದನ್ನು ಮಾಡ್ರಿ ಅಂದ್ರೆ ಪ್ರತಿಯೊಬ್ಬರಿಗೆ ಇವತ್ತು ನೀವು ಬರ್ಕೋರಿ. ಇವತ್ತು ನಮ್ದು ಸ್ಟ್ರೆಸ್ ಎಷ್ಟು ಹೆಚ್ಚಾಗಿದೆ, ಬರ್ಡನ್ ಮೈಂಡ್ ಮೇಲೆ ಎಷ್ಟು ಹೆಚ್ಚಾಗಿದೆ ಅಂದ್ರ ನೀವೇನಾದ್ರೂ ಮೆಡಿಟೇಷನ್ ಮಾಡ್ಲಿಲ್ಲ ಅಂದ್ರ BP ಶುಗರ್ ಇವೆಲ್ಲ ನಮ್ಮ ಮನೆ ನೆಂಟ್ರಿದ್ದಂಗೆ ಬರ್ತವೆ ಒಂದ್ ದಿವ್ಸ. ಯಾಕಂದ್ರೆ ನಿಮ್ಗೆ ಅದು ತಡೆಯೋ ಶಕ್ತಿನೇ ಒಳಗಿಲ್ಲ, ನಿಮ್ಮೊಳಗ ರೋಗ ನಿರೋಧಕ ಶಕ್ತಿನೇ ಬರೋದಿಲ್ಲ. ಮೆಡಿಟೇಷನ್ ಇದ್ ಏನಾಗುತ್ತೆ ಅಂದ್ರ ನಿಮ್ ಒಳಗೊಂದು ಹೈ ಫ್ರೀಕ್ವೆನ್ಸಿ, ಹೈ ವೈಬ್ರೇಷನ್ ಇದೆ ನೋಡ್ರಿ, ಅದು ಕ್ರಿಯೇಟ್ ಆಗುತ್ತೆ. ಅದ್ರ ಜೊತೆಗೆ ಬರ್ಕೋರಿ, ಯಾರು ಸರಿಯಾಗಿ ಡೈಲಿ ಮೆಡಿಟೇಷನ್ ಮಾಡ್ತಾರ ನೋಡ್ರಿ, ಅವ್ರ ಇರುತ್ತೆ ನೋಡ್ರಿ. ಅವ್ರ ಅಂದ್ರೆ ಪ್ರಭಾವಳಿ, ಬರ್ಕೋರಿ ಅದ್ರ ಹೆಸರು. ಆ ಪ್ರಭಾವಳಿ ಇರುತ್ತೆ ನೋಡ್ರಿ, ಅದು ಸ್ಟ್ರಾಂಗ್ ಆಗಿರುತ್ತೆ. ಮತ್ತೆ ಯಾರ್ದು ಪ್ರಭಾವಳಿ ಸ್ಟ್ರಾಂಗ್ ಆಗಿರುತ್ತೆ ನೋಡ್ರಿ, ಅವ್ರಿಗೆ ಯಾವ ಸಮಸ್ಯೆಗಳು ಸಮೇತ ಬರೋದಿಲ್ಲ. ಅವ್ ಟಚ್ ಮಾಡ್ಬೇಕಂದ್ರು ಸಮೇತ ಬಾಳ್ ಪವರ್ ಬೇಕು. ಸೊ ಹಾಗಾಗಿ ನಿಮ್ಮೆಲ್ಲರಿಗೆ ಹೇಳೋದು ಏನು ಅಂದ್ರ, ನಿಮ್ಮನ್ನ ನೀವು ಶಕ್ತಿಶಾಲಿಯನ್ನಾಗಿ ಮಾಡ್ಕೊಳ್ಳೋದಿದೆ ನೋಡ್ರಿ, ಅದು ಮಾತ್ರ ನೀವು ಇವತ್ತು ಅರ್ಥ ಮಾಡ್ಕೊಡ್ರಿ. ಅದಾದ್ಮೇಲೆ ನಿಮ್ಗೆ ಒಂದಿಷ್ಟು ಇವತ್ತ ಸ್ಪಿರಿಚುವಲ್ ಮಾಸ್ಟರ್ ಇದೊಳಗೆ ನಿಮ್ಗೆ ಏನೆಲ್ಲವೂ ಬರುತ್ತೆ ಅಂದ್ರೆ, ನೀವು ಧ್ಯಾನಿಗಳಾದಾಗ ನಿಮ್ಗೆ ಆಗುವಂತ ಬೆನಿಫಿಟ್ಸ್ ಏನು ಅನ್ನುವಂಥದ್ದನ್ನ ಹೇಳ್ತೀನಿ ನೋಡ್ರಿ. ನಮ್ಮ ಪ್ರತಿ ದಿನವೂ ಧ್ಯಾನ ಯಾರು ಮಾಡ್ತಾರ ನೋಡ್ರಿ, ಅವ್ರದ್ದು ಹೇಳ್ದಲ್ಲ ಅವ್ರ ಸ್ಟ್ರಾಂಗ್ ಆಗುತ್ತೆ ಒಂದು. ಅದಾದ್ಮೇಲೆ ಯಾರು ಧ್ಯಾನ ಮಾಡ್ತಾರ ನೋಡ್ರಿ, ಅವ್ರಿಗೆ ಒಂದು ರೂಢಿ ತಂತಾನೆ ಬಿಡುತ್ತೆ. ಏನು ಅಂದ್ರ ರಾತ್ರಿ ಬೇಗ ಮಲಗೋದು ಮತ್ತೆ ಬೇಗ ಏಳೋ ರೂಢಿ ಇರುತ್ತೆ. ಇಲ್ಲಿ ಯಾರಿಗ್ ಪ್ರಾಬ್ಲಮ್ ಇದೆ, ನಮಗೆ ಎರಡು ಸಮಸ್ಯೆ. ಒಂದ್ ರಾತ್ರಿ ಮಲಗೋದ್ ಕಷ್ಟ ಇದೆ, ಬೆಳಗ್ಗೆ ಏಳೋದು ಅದಕ್ಕಿಂತ ಜಾಸ್ತಿ ಕಷ್ಟ ಇದೆ. ರಾತ್ರಿ ಯಾಕೆ ಬೇಗ ಮಲಗೋದಿಲ್ಲ? ನಮ್ ಮನೆಗೆ ಎಲ್ಲಾರ ಬಲ್ ಒಂದ್ ಮಕ್ಕಳವ ಸಣ್ಣ ಇಷ್ಟಿಷ್ಟೇ ಅವ ನಮ್ಮ ಮಕ್ಕಳು. ಅವ್ ಮಲಗೋದಕ್ಕೆ ಬಿಡೋದಿಲ್ಲ. ಅವ್ ನೋಟಿಫಿಕೇಶನ್ ಬರುತ್ತೆ, ಟಾಂಗ್ ಠೋಂಗ್ ಆವಾಜ್ ಬರುತ್ತೆ, ಅಲ್ಲಿ ಸೌಂಡ್ ಬರ್ತದ. ಒಂದ್ ಕೈದೊಳಗ್ ಹಿಡಿದ್ರಿ ಅಂದ್ರ ಅದು ಮುಗಿತ್ ರಾತ್ರಿ 12 ಆಗಂತ ನಮ್ಗೆ ಗೊತ್ತಾಗೋದಿಲ್ಲ. ರೀಸನ್ ಏನು ಅಂದ್ರ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಯಾವಾಗ ಜಾಗೃತ ಆಗುತ್ತೆ ಅಂದ್ರ ಅದಕ್ಕೆ ಒಂದು ರೀಸನ್ ಬೇಕು, ಒಂದು ಕಾರಣ ಬೇಕು. ಈಗ ನೀವು ಬೆಳಗ್ಗೆ ಎದ್ದು 5 ಗಂಟೆಗೆ ಎದ್ದು ನಿಮ್ಗೆ ಮೆಡಿಟೇಷನ್ ಮಾಡೋದಿದೆ, ಈಗ ರಾತ್ರಿ ಕರೆ ಫೋನ್ ನೋಡ್ತೀರಿ? ಯಾರಿದ್ರಿ ಹೇಳ್ರಿ? ವೀರ್ ಬಹಾದ್ದೂರ್ ಶಾ ಇಲ್ರಿ ಮೇಡಮ್, ಅದು ರಾತ್ರಿ ಏನಾಗಲ್ಲ, 2 ಗಂಟೆ ತನಕ ಮೊಬೈಲ್ ನೋಡಿನೂ ನಾನು 5 ಗಂಟೆಗೆ ಹೇಳ್ತೀನಿ, ಸಾಧ್ಯ ಇದೆನಾ? ಇಲ್ಲ. ಮನುಷ್ಯ ಸಹಜವಾಗಿ ಏನ್ ಮಾಡ್ತಾನಂದ್ರ ಪರಿವರ್ತನೆ ಆಗ್ತಾನ. ಸೊ ಹಾಗಾಗಿ ನಿಮ್ಗೆ ಹೇಳೋದು ಏನು ಅಂದ್ರ, ನಾವು ಎಲ್ಲರ ಮೇಲೆ ಕಂಟ್ರೋಲ್ ಸಾಧಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀವಿ, ಆದ್ರ ಕಂಟ್ರೋಲ್ಗೆ ಬರ್ಲಾರದ್ದು ನನ್ನ ಒಳಗೆ ಒಂದಿದೆ. ಅದು ಯಾವುದು ಅಂದ್ರೆ ನಮ್ ಮನಸ್ಸು. ಎಸ್ಸಾರ್ನು ಯಾರ್ಯಾರಿಗೆ ಖರೆ ಹೇಳಿದ್ರಿ ನೋಡ್ರಿ ಮೇಡಮ್. ಎಲ್ಲಾರಿಗ್ ಕಂಟ್ರೋಲ್ ಮಾಡ್ಬೇಕಂತೀವಿ. ಹೆಣ್ಮಕ್ಳದೇ ಹೇಳ್ತೀನಿ, ಸ್ಪೆಷಲಿ ಗಂಡ ಕಂಟ್ರೋಲ್ ಮಾಡ್ತೀವಿ, ಮಕ್ಕಳಿಗೆ ಮಾಡ್ತೀವಿ, ಡ್ಯೂಟಿಯಲ್ಲಿ ಮಾಡ್ತೀವಿ, ಅವ್ರಿಗೆ ಎಲ್ಲರೂ ನಮ್ಮ ಅಂಡರ್ದಾಗ ಇರ್ಬೇಕು, ನಾವು ನಮ್ಮ ಅಂಡರ್ದಾಗ ಇರಲ್ಲ. ಯಾರ ಅಂಡರ್ದೊಳಗಿದ್ದೀವಿ ನಾವು? ಮೊಬೈಲ್ ಅಂಡರ್ದೊಳಗಿದ್ದೀವಿ. ರೀಸನ್ ಏನು ಅಂದ್ರ ಅಲ್ಲಿರುವಂತ ಟೆಕ್ನಾಲಜಿ ಏನ್ ಬಳಸಿದಾರ ನೋಡ್ರಿ, ಅದು ಹೊರಗ್ ಬರೋದಕ್ಕೆ ಬಿಡೋದಿಲ್ಲ. ಈಗ ಬರ್ಕೋರಿ, ಮನುಷ್ಯನ ಏಕಾಗ್ರತೆಯ ಸಮಯ. ಒಬ್ಬ ಮನುಷ್ಯಂದು ನಾನು ನಿಮ್ಗೆ ರಿಯಲ್ ಆಗಿ ಹೇಳ್ತೀನಿ, ನೀವೆಲ್ಲರೂ ಡೈಮಂಡ್ಸ್ ಇದ್ದೀರಿ. ನಿಮ್ಗೆ ಲಾಸ್ಟಿಗೆ ಹೇಳ್ತೀನಿ, ನಿಮ್ಗೆ ಪ್ರೂವ್ ಮಾಡಿ ತೋರಿಸ್ತೀನಿ, ವಿತ್ ಸೈಂಟಿಫಿಕ್ ಆಗಿ ಹೇಳ್ತೀನಿ, ನೀವು ಎಷ್ಟು ಡೈಮಂಡ್ಸ್ ಇದ್ದೀರಿ, ನಿಮ್ಮೊಳಗೆ ಎಷ್ಟು ಪವರ್ ಇದೆ ಅಂತ ಹೇಳಿ. ಮನುಷ್ಯನ ಏಕಾಗ್ರತೆ ನೋಡ್ರಿ, ನಾವು ಬಹಳ ಹೋಗ್ಬೇಡ್ರಿ. ಒಂದ್ 3-4 ವರ್ಷದ ಹಿಂದೆ ಯೂಟ್ಯೂಬ್ನಾಗ ಯಾವ ವಿಡಿಯೋಗಳನ್ನ ನೋಡ್ತಿದ್ದೇವ್ ನಾವು? ಸಣ್ಣ ವಿಡಿಯೋ ನೋಡ್ತಿದ್ದೇವ್ ಅಥವಾ ದೊಡ್ಡ ನೋಡ್ತಿದ್ದೇವ್? ದೊಡ್ಡ ಮಿನಿಮಮ್ 30 ಮಿನಿಟ್ಸ್ 1 hour ಇರೋ ವಿಡಿಯೋಗಳನ್ನ ನೋಡ್ತಿದ್ದೇವ್. ಸಣ್ಣ ನೋಡ್ತಿಲ್ಲ ನಾವು. ಸಣ್ಣದ್ರಾಗ ಏನು ಗೊತ್ತಾಗೋದಿಲ್ಲ ಅಂತ ದೊಡ್ಡ ಸರ್ಚ್ ಮಾಡಿ ನೋಡ್ತಿದ್ದೇವ್. ಅವಾಗ ಯೂಟ್ಯೂಬರ್ಸ್ ಏನ್ ಮಾಡ್ತಿರಂದ್ರ 1 hour 2 hour ಎಲ್ಲಾ ಸ್ಪೀಚ್ ಗಳನ್ನ ಕೊಡ್ತಿರು, ಮೆಡಿಟೇಷನ್ ಗಳನ್ನ ಮಾಡ್ತಿರು. ಆದ್ರ ಅದೇ ಇವತ್ತು ನಾವ್ ಯಾವ ಸರ್ಚ್ ಮಾಡ್ತಾ ಇದೀವಿ? ಸೆಕೆಂಡ್ದೊಳಗ್ ಬಂದೀವಿ. ಸೆಕೆಂಡ್ದೊಳಗ್ ನೆನ್ಪಿಟ್ಕೋರಿ, ಇವತ್ತು ಮನುಷ್ಯನ ಏಕಾಗ್ರತೆಯ ಸಮಯ ಓನ್ಲಿ 8 ಸೆಕೆಂಡ್ ಇದೆ. 8 ಬರ್ಕೋರಿ. ಆ ಇರೋ ಇವತ್ ಯಾಕೆ ರೀಲ್ಸ್ ಗಳ ಕ್ರಿಯೇಟ್ ಆದು, ಜಗತ್ತಿನಲ್ಲಿ ರೀಲ್ಸ್ ಗಳು ಯಾಕೆ ಬಂದ್ರ, ಮನುಷ್ಯನ ಏಕಾಗ್ರತೆಯ ಸಮಯ ಕಡಿಮೆ ಆಗಿದೆ ಅಂತ ಅವ್ರಿಗೆ ಗೊತ್ತಾಯ್ತು.
ಗೂಗಲ್ದವ್ರಿಗೆ ಗೊತ್ತಾಯ್ತು, ನಮಗೆ ಗೊತ್ತಿಲ್ಲ ನಮ್ಮ ಏಕಾಗ್ರತೆ ಎಷ್ಟು ಕಡಿಮೆ ಆಗಿದೆ. ಆ ಇರೋ ರೀಲ್ಸ್ ಒಂದೇ ನಿಮಿಷದಿದೆ, ಅಷ್ಟು ನೋಡಂಗಿಲ್ಲ. ಅದಕ್ಕೂ ಮತ್ತೆ ಸ್ಕ್ರೋಲ್, ಬರೀ ಸ್ಕ್ರೋಲ್ ಸ್ಕ್ರೋಲ್, ತಿರುಗೋದು ಅಡ್ಡಿ ಪೂರಾ ಬ್ರಹ್ಮಾಂಡ ಅದ್ರೊಳಗೆ ಹುಡುಕ್ಲತ್ತೀವಿ. ನಿಮ್ಗ್ ಗೊತ್ತಾ, ನಮ್ಮ ಒಳಗಿರುವಂತ ಪವರ್ ಇದೆ ನೋಡ್ರಿ, ಈ ಶಕ್ತಿ ಇದೆ ನೋಡ್ರಿ, ಅದು ಎಷ್ಟು ಅದ್ಭುತ ಇದೆ ಅಂದ್ರ, ಅಂತಹ 2,000 ಮೊಬೈಲ್ಗಳಲ್ಲಿ ಇರುವಂತದ್ದು ಏನ್ ಶಕ್ತಿ ಪವರ್ ಇದೆ ನೋಡ್ರಿ, 2,000 ಸಿಮ್ಗಳದು, ಅಷ್ಟು ಬರೀ ಒಂದ್ ಬ್ರೈನ್ ನಲ್ಲಿ ಇದೆ. ಅಷ್ಟು ಪವರ್ ಇದೆ. ಆದ್ರೆ ನಾವ್ ಯಾವ್ದಕ್ ಸರೆಂಡರ್ ಆಗಿವಿ? ಮೊಬೈಲಿಗೆ. ಸೊ ಹಾಗಾಗಿ ನಿಮ್ಮನ್ನ ನೀವು ಪರಿವರ್ತನೆ ಮಾಡ್ಕೊಂಡ್ಲಿಲ್ಲ ಅಂದ್ರ ಜಗತ್ ಪರಿವರ್ತನೆ ಮಾಡ್ತೀನಿ ಅನ್ನೋದಿದೆ ನೋಡ್ರಿ, ಅದು ಸುಳ್ಳಿದೆ. ಆಗೋದಿಲ್ಲ, ಸಾಧ್ಯನೂ ಇಲ್ಲ. ಸೊ ಹಾಗಾಗಿ ನಾವು ನಮ್ಮ ಟ್ರಸ್ಟ್ ನ ವತಿಯಿಂದ ಮಾಡಿದ್ ಏನು ದೊಡ್ಡ ಪ್ಲಾನ್, ನಮ್ದು ಏನ್ ಪ್ಲಾನ್ ವರ್ಕೌಟ್ ಆಯ್ತು ಅಂದ್ರ, ಇದೇ ಸೆಷನ್ ರಾತ್ರಿ ಮಾಡಿದ್ರೆ ಎಷ್ಟು ಜನ ಬೇಕು ಅಷ್ಟು ಜನ ಬರ್ತಾರೆ. ನಮ್ ಕೋರ್ಸಿಗೆ ಎನ್ರೋಲ್ ಆಗೋದ್ ದೊಡ್ಡ ವಿಷಯ ಇಲ್ಲೇ ಇಲ್ಲ, ನಮ್ಗೆ ಅಡ್ಮಿಷನ್ ಸಿಗೋದ್ ದೊಡ್ಡ ವಿಷಯ ಇಲ್ಲ. ಬಟ್ ನಾವೇನ್ ಐಡಿಯಾ ಮಾಡೀವಿ ಅಂದ್ರೆ ನಸ್ಕಿನಾಗೆ ಹೇಳ್ಬೇಕು, ಮುಂಜಾನೆ ಹೇಳ್ಬೇಕು, ಕರೆಕ್ಟ್ 5ಕ್ಕೆ ಹೇಳ್ಬೇಕು, 5:15 ತನಕ ಎಲ್ಲಾ ಕೆಲಸ ಮುಗಿಸ್ಕೊಂಡು ಮತ್ತೆ ನಾನು ಎದುರಿಗೆ ಕೂಡ್ಬೇಕು. ಇವತ್ತು ಸುಮಾರು 43 ಮೆಂಬರ್ಸ್ ಬೆಳಿಗ್ಗಿನ ಅವಧಿಯಲ್ಲಿ ಗಪ್ ಚಿಪ್ ಕೂಡ್ತಾರ. ಗಪ್ ಚಿಪ್ ಅಂದ್ರೆ ಫೀಸ್ ಕಟ್ಟಾರ ಕೂಡ್ತಾರ, ಕೂಡ್ಲಿಲ್ಲ ಅಂದ್ರೆ ನಡೆಯೋದಿಲ್ಲ. ಯಾಕಂದ್ರೆ ಅಂತ ಇಂಟ್ರೆಸ್ಟೆಡ್ ಇರುವಂತ ಕೋರ್ಸ್ ಗಳನ್ನ ಆ ಟೈಮಿಂಗ್ ಮಾಡ್ತೀವಿ, ಆಕ್ಟಿವಿಟಿ ಬೇಸ್ ಇರುವಂತದ್ದನ್ನ ಮಾಡ್ತೀವಿ. ಸೊ ಹಾಗಾಗಿ ಈಗ ಮತ್ತೆ ಒಂದು ಬಹಳ ಇಂಪಾರ್ಟೆಂಟ್ ಆಗಿರುವಂತ ಪಾಯಿಂಟ್ಸ್ ಅನ್ನ ಹಾಕೋರಿ. ನಾವು ಸಂಪೂರ್ಣ ಪರಿವರ್ತನೆ ಆಗ್ಬೇಕಂದ್ರ ಯಾವ್ದನ್ನ ಫಾಲೋ ಮಾಡ್ಬೇಕು ಅಂತ, ನಾವು ಪೂರ್ತಿ ಪರಿವರ್ತನೆ ಆಗ್ಬೇಕು ನಾವು. ಅವಾಗ ನಮ್ಮೊಳಗ್ ಯಾವ ಸ್ವಭಾವ ಇರ್ಬೇಕು ಅನ್ನುವಂಥದ್ದನ್ನ ಸ್ವಲ್ಪ ನೋಟ್ ಮಾಡ್ಕೊಡ್ರಿ. ಮೊದಲ ಸ್ವಭಾವ ನಮ್ದು ಯಾವ್ದಂದ್ರ ಜ್ಞಾನದಾಹಿಗಳಾಗ್ಬೇಕು ನಾವು. ನೋಡ್ರಿ, ಹೊಟ್ಟೆ ಹಸಿವೆ ಇದೆ ನೋಡ್ರಿ, ಆ ಹಸಿವೆ ಒಂದ್ಸಲ ಊಟ ಮಾಡಿದ್ರೆ 4 ರಿಂದ 5 ತಾಸಿನ ನಂತರ ಮತ್ತೆ ಹಸಿವೆ ಆಗುತ್ತೆ. ಅದು ಏನ್ ದೊಡ್ಡದಲ್ಲದು, ಅದು ತಾತ್ಕಾಲಿಕ ಹಸಿವೆ, ತಾತ್ಕಾಲಿಕ ದಾಹ. ನೀರಡಿಕೆ ಆಗಿವೆ, ನೀರ್ ಕುಡ್ದೀನಿ, ಮತ್ತೆ 3-4 ತಾಸು ಆದ್ಮೇಲೆ ಮತ್ತೆ ನೀರಡಿಕೆ ಆಗುತ್ತೆ. ಬಟ್ ಯಾವ ವ್ಯಕ್ತಿಗೆ ಜ್ಞಾನ ದಾಹ ಇರುತ್ತೆ ನೋಡ್ರಿ, ಅವನ್ ಸಕ್ಸಸ್ ಆಗ್ತಾನೆ. ನೆನ್ಪಿಡ್ರಿ ಇದು ಮಾತು. ಮತ್ತೆ ಟೆನ್ಷನ್ ಇರೋದು ಯಾರಿಗೆ ಅಂದ್ರ, ಯಾರಿಗ್ ಜ್ಞಾನ ಇರೋದಿಲ್ಲ ಅವನಿಗೆ ಟೆನ್ಷನ್ ಆಗುತ್ತೆ ನೋಡಿ. ದುಃಖದ ಮೂಲ ಬರ್ಕೋರಿ, ದುಃಖದ ಮೂಲ ಯಾವುದು ಅಂತ ನೀವೇ ಕ್ವಶನ್ ಹಾಕ್ರಿ, ನಿಮ್ಗೆ ಹೇಳ್ತೀನಿ. ನಿಮ್ಗೆ ಇವತ್ತು ದುಃಖ ಇದೆ, ಟೆನ್ಷನ್ ಇದೆ, ಸಮಸ್ಯೆ ಇದೆ, ಹತಾಶೆ ಇದೆ, ನಿರಾಶೆ ಇದೆ, ಏನ್ 108 ಏನಾದ್ರೂ ಇರ್ಲದು, ಅದ್ರ ಮೂಲ ಕೇವಲ ಒಂದೇ ಒಂದಿದೆ, ಅದು ಯಾವುದಂದ್ರ ಜ್ಞಾನ. ನಿಮ್ಗೆ ಗೊತ್ತಾ, ಈಗ ಬೇಕಾದ್ರೆ ಯೋಚನೆ ಮಾಡ್ರಿ, ನಿಮ್ಗೆ ಯಾವ ವಿಷಯದ ಟೆನ್ಷನ್ ಇದೆ ನೋಡ್ರಿ ಇವತ್ ಪ್ರೆಸೆಂಟ್ನು, ಅದ್ರ ಬಗ್ಗೆ ನಿಮ್ಗೆ ಸರಿಯಾಗಿ ತಿಳುವಳಿಕೆ ಇಲ್ಲ, ಅದಕ್ಕೆ ನಿಮ್ಗೆ ಟೆನ್ಷನ್ ಇದೆ. ನೆನ್ಪಿಡ್ರಿ ಇದು ಮಾತು. ಯಾರಿಗೆ ಎಸ್ ಅನ್ಸ್ಲತ್ತದ? ಅದ್ರ ಬಗ್ಗೆ ನಿಮ್ಗೆ ಸರಿಯಾಗಿ ತಿಳುವಳಿಕೆ ಇಲ್ಲ, ಟೆನ್ಷನ್ ಅದ. ಅದೇ ವಿಷಯವನ್ನ ಇನ್ನೊಬ್ರಿಗೆ ಟೆನ್ಷನ್ ಇಲ್ಲ, ಯಾಕಿಲ್ಲ ಅಂದ್ರೆ ಅದ್ರ ಬಗ್ಗೆ ಅವ್ರಿಗೆ ಗೊತ್ತಿದೆ. ಅದಕ್ ನಾನ್ ಅಂತೀನಿ, ಮೊದಲು ಗೊತ್ತು ಮಾಡ್ಕೋರಿ, ಮೊದ್ಲು ತಿಳ್ಕೊಳ್ರಿ. ಬರೀ ಹೊರಗ್ ಹುಡುಕಾಟ ಮಾಡೋದಿದೆ ನೋಡ್ರಿ, ಅದನ್ನ ಬಿಟ್ಟಾಕ್ರಿ. ನಿಮ್ಗೆ ಹೇಳ್ತೀನಿ, ಒಂದು ದೋಹೆ ಬರುತ್ತೆ ಕಬೀರ್ ದಾಸರದು, ಈಗ ಒಂದ್ಸಲ ಹೇಳ್ತೀನಿ, ನೆನ್ಪಿಟ್ಕೋರಿ. ಏನಾಗುತ್ತೆ ಅಂದ್ರ, ಜಿಂಕೆ ಇರುತ್ತೆ ನೋಡ್ರಿ, ಕಸ್ತೂರಿ ಕುಂಡಲಿ ಬಸೆ ಮೃಗ ಢೂಂಡೆ ಬನ್ಮಾಹಿ ಐಸೆ ಘಟಿ ಘಟಿ ಮೇ ರಾಮ್ ಹೇ ದುನಿಯಾ ದೇಖಿ ನಾಯಿ. ಅಂದ್ರ ಜಿಂಕೆ ಇರುತ್ತೆಲ್ಲ, ಜಿಂಕೆ ಗೊತ್ತಲ್ಲ ಎಲ್ಲರಿಗೂ? ಹಾ, ಆ ಜಿಂಕೆಯ ಗರ್ಭದಲ್ಲಿ ಒಂದು ಕಸ್ತೂರಿ ಅನ್ನುವಂತ ಸುವಾಸನೆ ಭರಿತವಾಗಿರುವಂತ ಒಂದು ವಸ್ತು ಇರುತ್ತೆ, ಬೈ ಬರ್ತ್ ಇರುತ್ತೆ, ಅದ್ರ ಹೊಟ್ಟೆಯಲ್ಲೇ ಜನ್ಮತಃ ಬಂದಿರುತ್ತೆ. ಅದು ಯಾವಾಗ ಉಸಿರಾಟವನ್ನ ತಗೊಂಡಿರ್ತದ ನೋಡ್ರಿ, ಅವಾಗ ಅದಕ್ಕೆ ಸುವಾಸನೆ ಬರುತ್ತೆ, ಅದ್ರ ಮೂಗಿನ ತನಕ ಬರುತ್ತೆ ಅದು ಉಸಿರಾಟದ ಜೊತೆ. ಆ ಕಸ್ತೂರಿಗೆ, ಆ ಜಿಂಕೆಗೆ ಅನಸ್ತದಂತ ಈ ಸುವಾಸನೆ ಭರಿತವಾಗಿರುವಂತ ವಸ್ತು ಇಲ್ಲೇ ಎಲ್ಲೋ ಸಮೀಪಕ್ಕೆ ಇದೆ ಅಂತ ಅನ್ಕೊಂಡಿರ್ತದಂತ. ಅವಾಗ ಅದು ಓಡೋದಕ್ಕೆ ಶುರು ಮಾಡುತ್ತೆ ಅಂತ, ಅದು ಹುಡ್ಕೋದಕ್ಕೆ ಅದು ಏನಾದ್ರೂ ಮಾಡಿ ನಾನು ಅದನ್ನ ತಗೊಂಡ್ ಬಿಡ್ಬೇಕು, ನಾನು ಅದನ್ನ ಹಿಡ್ಕೊಳ್ಬೇಕು ಅಂತ ಅದು ಓಡುತ್ತೆ, ಸಿಗೋದಿಲ್ಲ, ಮತ್ತೆ ದಮ್ ಬಂದ್ ನಿಂದಿರ್ತದ ಒಂದ್ ಕಡೆ, ಮತ್ತೆ ಉಸಿರಾಟ ಜಾಸ್ತಿ ಆಗುತ್ತೆ, ಮತ್ತೆ ಸುವಾಸನೆ ಜಾಸ್ತಿ. ಅವಾಗ ಅನ್ಸುವಂತ ಇಲ್ಲೇ ಎಲ್ಲೋ ಸಮೀಪನೇ ಇದೆ, ನಾನ್ ಬಾಳ್ ಸಮೀಪಕ್ಕೆ ಬಂದಿನಿ, ಮತ್ತೆ ಓಡಿ 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 ಕೊನೆಗೆ ಒಂದಿನ ಸತ್ತು ಹೋಗುತ್ತೆ. ಆ ಜಿಂಕೆ ಗೊತ್ತೇ ಆಗೋದಿಲ್ಲ ಅಂತ ನನ್ನ ಗರ್ಭದಲ್ಲಿ ಅದೇ ಇತ್ತಂತ. ಕಬೀರ್ ದಾಸರು ಹೇಳ್ತಾರ, ಸೇಮ್ ಅದೇ ರೀತಿ ಘಟಿ ಘಟಿ ಮೇ ರಾಮ್ ಹೇ ಅಂದ್ರೆ ನನ್ನ ಅಣು ಅಣು ಕಣ ಕಣದೊಳಗ್ ಪರಾತ್ಪರ ಶಕ್ತಿ ಇದೆ, ನೆನ್ಪಿಟ್ಕೋರಿ. ಪರಮಾತ್ಮನಿಗೆ ಎಲ್ಲ ಹುಡುಕ್ಬೇಡ್ರಿ, ನಮ್ ಒಳಗೆ ಇದೆ ಆ ಎನರ್ಜಿ, ಆ ಶಕ್ತಿ ನನ್ನೊಳಗಿದೆ. ನಾನು ಏನು ಅಂತ ಒಂದ್ಸಲ ನೀವು ತಿಳ್ಕೊಂಡ್ರಿ ನೋಡ್ರಿ, ಬೇರೆ ತಿಳ್ಕೊಳ್ಳೋದ್ ಬೇಕೇ ಆಗೋದಿಲ್ಲ, ಎಲ್ಲ ನಿಮ್ ಎದುರಿಗೆ ಕಾಲು ಊರ್ ಬೀಳ್ತಾವ. ಅದಕ್ಕೆ ನಿಮ್ಗೆ ಹೇಳೋದ್ ಏನು ಅಂದ್ರ, ಪರಮಾತ್ಮನ ಪರಾತ್ಪರ ಶಕ್ತಿಯ ಅಂಶ ಎಲ್ಲಿದೆ ಅಂದ್ರೆ ನನ್ನೊಳಗಿದೆ. ಹಾಗಾಗಿ ಕಬೀರ್ ದಾಸರು ಹೇಳ್ತಾರ, ಘಟಿ ಘಟಿ ಮೇ ರಾಮ್ ಹೇ ದುನಿಯಾ ದೇಖಿ ನಾಯಿ. ಆ ಜಿಂಕೆ ತರ ಓಡ್ಲತ್ತೀವಿ ನಾವು, ಮಂದಿರ್ ಕೊಡ್ತೀವಿ, ಅದ್ ತೋಡ್ದೇವ್ ಇದ್ ತೋಡ್ದೇವ್, ಗಿರಿಜಾಗರು ನೀವು ಓಡ್ರಿ, ನಾನ್ ಬ್ಯಾಡ್ ಅಂತ ಇಲ್ಲ, ಬಟ್ ನನ್ ಒಳಗಿಂದ ಏನದಂತ ಅದ್ರ ಗೊತ್ತಾಗ್ಬೇಕಲ್ಲ ನನ್ಗೆ.
ಎಲ್ಲರಿಗ ಅರ್ಥ ಆಗ್ಲತ್ತದ? ಮೊದಲು ನನಗ್ ನಾನು ಅರ್ಥ ಮಾಡ್ಕೊಳ್ಳೋಣ. ನನ್ ಶರೀರದ ನಿರ್ಮಾಣ ಹೇಗಾಯ್ತು, ನನ್ ಮನಸ್ಸಿನ ನಿರ್ಮಾಣ ಹೇಗಾಯ್ತು, ನನ್ ಒಳಗಿನ ಚೈತನ್ಯ ಶಕ್ತಿ ಎಲ್ಲಿಂದ ಬಂತು, ನನ್ ಕಣ್ಣು ಮಿಟಕ್ಸ್ತಾ ಇದ್ದೀನಿ, ಎಲ್ಲಿಂದ ಯಾವ ಎನರ್ಜಿ ಕೆಲಸ ಮಾಡ್ತಾ ಇದೆ, ಯಾವ ತತ್ವ ಕೆಲಸ ಮಾಡ್ತಾ ಇದೆ, ನನ್ ಒಳಗ್ ಇಷ್ಟೆಲ್ಲಾ ಜ್ಞಾನ ತುಂಬ್ತಾ ಇದೆ, ಎಲ್ಲಿಂದ ಯಾವ ವಾಹಿನಿ ಒಳಗ್ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಹೇಳ್ತೀನಿ, ನಿಜವಾದ ಬ್ರಹ್ಮಾಂಡ ಯಾವ್ದಾದ್ರೂ ಇದ್ರೆ ಅದು ನನ್ನೊಳಗೆ ಇದೆ. ಅದಕ್ಕೆ ಬರ್ಕೋರ್, ಐ ಆಮ್ ದ ಯೂನಿವರ್ಸ್. ಬ್ರಹ್ಮಾಂಡ ಯಾರು ಅಂದ್ರೆ ನಾನ್ ಬ್ರಹ್ಮಾಂಡ ಇದ್ದೀನಿ. ಆದ್ರೆ ನನ್ನ ಬ್ರಹ್ಮಾಂಡನೇ ನನಗೇನಾಗಿದೆ, ಜೀರೋ, ಗೊತ್ತಿಲ್ಲ ನನಗೆ. ಸೊ ನಮ್ಮ ಪ್ರಯತ್ನ ಏನು ಅಂದ್ರ ನಿಮ್ಮೊಳಗಿರುವಂತ ನಿಮ್ಮ ಬ್ರಹ್ಮಾಂಡವನ್ನ ಪರಿಚಯಿಸೋದಿದೆ ನೋಡ್ರಿ, ಇದು ನಮ್ ಕೆಲ್ಸ ಇದೆ. ಪರಿಚಯ ಆದ್ಮೇಲೆ ನಡಿಯೋರ್ ನೀವೇ ಇದ್ದೀರಿ, ನೆನ್ಪಿಡ್ರಿ. ನನಗ್ ಫೀಸ್ ಕಟ್ಟಿವ ನಿಮ್ ಸರಿ ನಾನ್ ನಡಿತೀನಿ ಅಂತ ತಿಳ್ಕೊಬೇಡ್ರಿ. ನೀವ್ ಸರಿ ನಡಿಯೋದಕ್ಕೆ ನಾನು ಫೀಸ್ ಕಟ್ತಾ ಇಲ್ಲ, ನೀವು ಓನ್ಲಿ ಅದ್ರ ಮಾಹಿತಿ ಕೊಡ್ತೀನ. ಬೆಳಗಿನ ಅವಧಿಯಲ್ಲಿ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಇರುತ್ತೆ, ಸಾಕಷ್ಟು ಕೋರ್ಸ್ಗಳ ಮೂಲಕ ನಾನ್ ಏನ್ ಮಾಡ್ತೀನಿ ಅಂದ್ರೆ ನಿಮ್ಗೆ ಸಪೋರ್ಟ್ ಮಾಡ್ತೀನಿ. ಸೊ ಹಾಗಾಗಿ ಮೊದಲ ಏನ್ ಮಾಡೋದಿದೆ, ನಮ್ಗ ಜ್ಞಾನಿ ಆಗೋದಿದೆ. ಎಲ್ಲರಿಗೂ ತಿಳಿದವ್ರು ಒಂದ್ಸಲ ಎಸ್ ಅಂತ ಟೈಪ್ ಮಾಡ್ರಿ. ಸತ್ಯ ಅನಿಸಿದ್ರ ಎಸ್ ಅನ್ರಿ, ಇಲ್ಲಾಂದ್ರ ನೋ ಅನ್ರಿ. ಮೇಡಮ್ ಹಂಗೇನ್ರಿ ತಿಳ್ಕೊಂಡಿಲ್ಲ ಅಂದ್ರ ಬಿ ನಡೀತದ್ರಿ. ನೋ, ತಿಳಿದಿಲ್ಲ ಅಂದ್ರೆ ನಡಿಯೋದಿಲ್ಲ. ಸೊ ಯಾರ್ಯಾರಿಗೆ ಅರ್ಥ ಆಗ್ತಾ ಇದೆ ಒಂದ್ಸಲ ಎಸ್ ಅಂತ ಟೈಪ್. ಎಸ್. ಸೊ ಜ್ಞಾನ ನಮ್ಗೆ ಅತ್ಯಂತ ಮಹತ್ವದ್ದು. ಓಕೆನಾ? ಎಲ್ಲರಿಗೂ ಗೊತ್ತಾಯ್ತಾ? ಹಾ, ಜ್ಞಾನದ ಅವಶ್ಯಕತೆ. ಮತ್ತೆ ಜ್ಞಾನ ಇಲ್ಲ ಅಂದ್ರೆ ನಮಗ್ ದುಃಖ ಇದೆ. ದುಃಖದ ಮೂಲ ಯಾವುದು ಅಂದ್ರ ಯಾವುದು? ಜ್ಞಾನ. ಸೊ ಹಾಗಾಗಿ ನಮ್ಮ ಮೊದಲ ಕೆಲಸ ಯಾವ್ದು ಮಾಡೋಣ? ಜ್ಞಾನ. ಒಂದು ನೆನ್ಪಿಟ್ಕೋರಿ, ಈ ಶರೀರ ಬಿಟ್ಟು ಹೋಗುವಾಗ ಏನೇನು ತಗೊಂಡ್ ಹೋಗೋದಿಲ್ಲ ಅಂತ ಹೇಳ್ತಾರೆ, ಕೇಳಿದ್ರಲ್ಲ? ಹೊಲ ಮನಿ ಆಸ್ತಿ ಪಾಸ್ತಿ ಗಂಡ ಮಕ್ಕಳು ಸಂಸಾರ ಎಲ್ಲ ಇಲ್ಲೇ ಬಿಟ್ಟು ಹೋಗ್ತೀವ. ಆದ್ರೆ ಜ್ಞಾನ ತಗೊಂಡು ಹೋಗಿರ್ತೀವಿ, ನೆನ್ಪಿಡ್ರಿ. ಜ್ಞಾನ ಬಿಟ್ಟು ಹೋಗೋದಿಲ್ಲ. ಅದ್ರ ಬೇಸ್ ಮೇಲೆ ಮುಂದಿನ ಜನ್ಮ ಇದೆ, ನೆನ್ಪಿಡ್ರಿ. ಇವತ್ ಈ ಜನ್ಮ ನಿಮ್ಗಿದೆ ನೋಡ್ರಿ, ಹಿಂದಿನ ಜ್ಞಾನದ ಮುಂದುವರೆದ ಭಾಗ ಇದ್ದೀರಿ ನೀವು. ಈಗ ಇಲ್ಲಿಂದ ಜ್ಞಾನ, ಇಲ್ಲಿನ ಅನುಭವ ಇದೆ ನೋಡ್ರಿ, ಇದು ಮತ್ತೆ ಮುಂದುವರಿಯುತ್ತೆ. ಸೊ ಹಾಗಾಗಿ ಜ್ಞಾನ ತಗೊಂಡ್ ಹೋಗ್ತೀವಿ. ಇದು ಇದೇ ಜನ್ಮಕ್ಕಷ್ಟೇ ಸೀಮಿತ ಅಂತ ತಿಳ್ಕೊಬೇಡ್ರಿ, ಇದು ಮತ್ತೆ ಮುಂದುವರಿಯುತ್ತೆ. ಮತ್ತೆ ಈಗ ಪಾಸ್ಟ್ ಲೈಫ್ ಇಂದು ಏನಾದ್ರೂ ಮಾಡ್ತೀವಿ ನೋಡ್ರಿ, ಪಾಸ್ಟ್ ಲೈಫ್ ನಾಗ ಉಳಿದಿರುವಂತ ಅಜ್ಞಾನ ಇದೆ ನೋಡ್ರಿ, ಅದನ್ನ ಸಮೇತ ನಾವು ಈಗ ಅದನ್ನ ರಿಮೂವ್ ಮಾಡ್ಬೋದು. ಸೊ ಮೊದಲ ಮಾರ್ಗ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂಡಿನಿ. ಎರಡನೇ ಮಾರ್ಗ ಬರ್ಕೋರಿ. ಎರಡನೇ ಮಾರ್ಗ ಯಾವುದು ಅಂದ್ರ ಧ್ಯಾನ ಮಾರ್ಗ. ನಮ್ಮನ್ನ ನಾವು ಪರಿವರ್ತನೆ ಮಾಡ್ಕೊಳ್ಬೇಕು, ಅಥವಾ ಹೈ ಫ್ರೀಕ್ವೆನ್ಸಿ ಹೈ ವೈಬ್ರೇಷನ್ ವರ್ಡ್ ಹಾಕೋರಿ. ಹೈ ಫ್ರೀಕ್ವೆನ್ಸಿ ಮತ್ತು ಹೈ ವೈಬ್ರೇಷನ್ ದೊಳಗ್ ನಾನು ಇಟ್ಕೊಳ್ಬೇಕಂದ್ರೆ ನನಗಿರುವಂತ ಎರಡನೇ ಅದ್ಭುತವಾಗಿರುವಂತ ಮಾರ್ಗ, ಜಗತ್ತಿನ ಏಕೈಕ ಮಾರ್ಗ ಯಾವ್ದಾದ್ರೂ ಇದ್ರೆ ಅದು ಧ್ಯಾನ ಮಾರ್ಗ. ಮತ್ತೆ ನೀವು ಧ್ಯಾನ ಯಾವ್ದಾದ್ರೂ ಮಾಡ್ರಿ. ಮತ್ತೆ ಯಾವುದೇ ಧರ್ಮದ ಧ್ಯಾನ ಇದೆ ನೋಡ್ರಿ, ಅಲ್ಲಿ ಎನರ್ಜಿ ಇದೆ. ನಾನು ವಿಶ್ವ ಪ್ರಜ್ಞೆಯನ್ನ ಇಟ್ಕೊಂಡು ಬೆಳೆದು ಇಲ್ಲಿ ತನಕ ಬಂದಿ. ನನ್ನ ಹತ್ರ ಎಲ್ಲಾ ಧರ್ಮದವರು ಇದ್ದಾರೆ. ನನ್ನ ಹತ್ರ ಫಿಲೋಮೆನಾ ಮ್ಯಾಮ್ನು ಇದ್ದಾರೆ, ಮೆಹರುನಿಸಾ ಮ್ಯಾಮ್ನು ಇದ್ದಾರೆ, ಆಂಥೋನಿ ಸರ್ನು ಇದ್ದಾರೆ, ಇವತ್ತಿಗೆ ಹಸನ್ ಸರ್ ಅಂತ ಬಂದಿದ್ದಾರೆ. ಎಲ್ಲಾರು ಇದ್ದಾರೆ ನನ್ನ ಹತ್ರ, ಇಲ್ಲ ಅನ್ನೋರು ಯಾರಿಲ್ಲ. ಯಾಕಂದ್ರೆ ನಾನು ವಿಶ್ವ ಪ್ರಜ್ಞೆ. ವಿಶ್ವ ಏನ್ ಹೇಳುತ್ತೆ ಅಂದ್ರೆ ಮನುಷ್ಯನಾಗಿ ಬದುಕೋದಕ್ಕೆ ಏನೆಲ್ಲ ಬೇಕು ಅದು ನಮ್ಗೆ ಧರ್ಮ ಕೊಡ್ತಾ ಇದೆ. ನಾವು ಯಾರು ಸರಿ ಅರ್ಥ ಮಾಡ್ಕೊಂಡಿವಿ, ಧಾರ್ಮಿಕ ಮಾಹಿತಿ ನನ್ನ ಹತ್ರ ಇದೆ, ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಎಡವಟ್ಟಾಗ್ತಾ ಇದೆ. ಅಲ್ಲಿ ಧರ್ಮದ ಏನು ಇಲ್ಲ ಕೆಲಸ, ನಾವು ಮಾಡ್ತಾ ಇರುವಂತದ್ದಲ್ಲಿ ಕುತಂತ್ರ. ಸೊ ಹಾಗಾಗಿ ನಿಮ್ಗೆ ಹೇಳೋದು ಏನು ಅಂದ್ರ, ಪ್ರತಿಯೊಂದು ಧರ್ಮದಲ್ಲೂ ಸಮೇತ ಧ್ಯಾನ ಪದ್ಧತಿ ಇದೆ. ಇದೇನಾ? ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅವ. ಎದ್ದ ಬೇಕಾಬಿಟ್ಟಿ ಏನ್ ಸಿಕ್ಕಿನ್ ಮಾಡ್ತೀನಿ ಅಂದ್ರೆ ಯಾವ ಧರ್ಮದಲ್ಲೂ ಸಮೇತ ಆಸ್ಪದ ಇಲ್ಲ, ಎಲ್ಲೂ ಇಲ್ಲ. ಸೊ ಹಾಗಾಗಿ ಧಾರ್ಮಿಕ ಅಂತೇನಿಲ್ಲ, ಪ್ರತಿಯೊಬ್ಬರಿಗೂ ಸಮೇತ ನಮಗ್ ಬೇಕಾಗಿರುವಂತ ಎರಡನೇ ಮಾರ್ಗ ಯಾವುದು ಅಂದ್ರೆ ಧ್ಯಾನ ಮಾರ್ಗ. ಈಗ ಇಲ್ಲಿ ಸ್ವಲ್ಪ ನಿಮಗೆ ಮಾಹಿತಿಯನ್ನ ಕೊಡ್ತೀನಿ, ನೆನ್ಪಿಡ್ರಿ. ನಮ್ಮ ಹತ್ರ ಜ್ಞಾನ ಇಲ್ಲ ಅದ್ರ ನಾಲೆಜ್ ನನ್ಗೆ ಇಲ್ಲ, ಆದ್ರ ನಾ ಕಣ್ ಮುಚ್ಚಿ ಮೆಡಿಟೇಷನ್ ಮಾಡ್ಲತ್ತೀನಿ. ನಿಮ್ಗೆ ಗೊತ್ತಾ, ನೀವು ಜ್ಞಾನ ಇಲ್ಲದೇನೆ ಧ್ಯಾನ ಮಾಡಿದ್ರೆ ನೀವು ಮೂಢನಂಬಿಕೆಗೆ ಒಳಗಾಗ್ತೀರಿ ನೋಡ್ರಿ. ಮೂಢನಂಬಿಕೆ ಅಂದ್ರೆ ನಿಮ್ಗೆ ಗೊತ್ತೇ ಆಗೋದಿಲ್ಲ ಏನ್ ಮಾಡ್ಲತ್ತೀನಿ ಅಂತ, ನಿಮ್ಗೆ ಫ್ರೀಕ್ವೆನ್ಸಿನೇ ಅರ್ಥ ಆಗೋದಿಲ್ಲ. ನೀವು ಅಚಾನಕ್ಕೆ ಮೆಡಿಟೇಷನ್ ಮಾಡ್ತಾ ಮಾಡ್ತಾ ಇರ್ತೀರಿ, ಮೂಲಾಧಾರ ನಿಮ್ದು ಆಕ್ಟಿವ್ ಆಗಿರುತ್ತೆ, ಏನ್ ಆಗ್ಲತ್ತದ ಅಂತ ಗೊತ್ತಿಲ್ಲ ನಿಮ್ಗೆ, ಯಾಕೆ ಆಗ್ತಾ ಇದೆ ಅಂತ ಗೊತ್ತಿಲ್ಲ. ಕೆಲವೊಂದ್ಸಲ ನೆಗೆಟಿವ್ ಎನರ್ಜಿ ನಿಮ್ಮಲ್ಲಿ ಹಾವಿ ಆದಂಗ ಅನಿಸು. ಮನೇಲಿ ಎಷ್ಟೋ ಸಲ ನೀವು ಗಮನಿಸ್ರಿ, ಮೆಡಿಟೇಷನ್ ಮಾಡುವಾಗ ಮನೇಲಿ ಜಾಸ್ತಿ ಕಿರಿಕಿರಿ ಜಗಳ ಆಗುತ್ತೆ. ಯಾರ್ಯಾರಿಗೆ ಅನುಭವದ ಆಗುತ್ತೆ? ಅದು 100% ಆಗುತ್ತೆ. ರೀಸನ್ ಏನು ಅಂದ್ರ ನಿಮ್ಮೊಳಗಿರುವ ನೆಗೆಟಿವ್ ಎನರ್ಜಿ ಹೊರಗೆ ಫ್ಲೋ ಮಾಡ್ತಾ ಇರುತ್ತೆ, ಅದು ಉಳಿದವ್ರಿಗೆ ಅಟ್ಯಾಕ್ ಮಾಡುತ್ತೆ. ಅದು ಅದಕ್ಕೆ ಮನೆಯಲ್ಲಿ ಸ್ಪೆಷಲಿಂಗ್ ಆಗುತ್ತೆ. ಅದಕ್ಕೆ ಹೇಳ್ತೀನಿ, ಮನೆಯವರಿಗೆಲ್ಲ ಹೇಳಿ ಕೇಳಿ ಇಟ್ಟೆ ನೀವು ಮೆಡಿಟೇಷನ್ ಮಾಡ್ರಿ, ಅವರು ಉದ್ಧಾರ ಆಗ್ತಾರ, ನೀವು ಉದ್ಧಾರ ಆಗ್ತೀರಿ.
ಸೊ ಹಾಗಾಗಿ ಎರಡನೇ ಅದ್ಭುತ ಮಾರ್ಗ ಯಾವುದು ಅಂದ್ರೆ ಧ್ಯಾನ ಮಾರ್ಗ. ಅದಾದ್ಮೇಲೆ ಮೂರನೇದು ಬಹಳ ಮಿರಾಕಲ್ ಆಗಿರುವಂತ ಮಾರ್ಗ ಯಾವುದು ಅಂದ್ರ ನಾವು ನೀವು ಎಲ್ಲ ಕುಂತೀವಲ್ಲ 43 ಮೆಂಬರ್ಸು, ಇದು ಸತ್ಸಂಗ, ಸತ್ಯವಂತರ ಸಂಘ. ನಾವು ಎಷ್ಟು ಒಳ್ಳೆಯವರ ಜೊತೆಗೆ ಉಳಿದಿರ್ತೀವಿ ನೋಡ್ರಿ, ಅಷ್ಟು ಒಳ್ಳೆತನ ನಮ್ಮಲ್ಲಿ ಆಟೋಮೆಟಿಕ್ ಬರುತ್ತೆ. ಆಟೋಮೆಟಿಕ್ ಸಿಸ್ಟಮ್ ನೊಳಗೆ ಇದೆ ಇದು. ನಾವು ಬಾಲ್ಯದಲ್ಲಿದ್ದಾಗ ನೀವು ಕೇಳಿರ್ಬೋದು, 10 ಜನ ಕೆಟ್ಟವ್ರ ಜೊತೆಗೆ ಒಬ್ಬ ಒಳ್ಳೆಯವೇನಾದ್ರೂ ಕುಂತನಂದ್ರ 11ನೇ ಕೆಟ್ಟವ ಯಾವಾಗತನ ಕೇಳಿರಿ ಸಣ್ಣಾಗಿದ್ದಾಗ ಸ್ಟೋರಿ. ಹಾ, ಅದೇ ರೀತಿ 10 ಜನ ಒಳ್ಳೆಯವ್ರ ಜೊತೆಗೆ ಒಬ್ಬ ಕೆಟ್ಟವ ಏನಾದ್ರೂ ಕುಂತನಂದ್ರ ಅವನು 11ನೇದು ಒಳ್ಳೆಯವಾಗಿರ್ತಾನೆ. ಇದು ಬಾಲ್ಯದಲ್ಲಿ ಕೇಳಿವಿ. ಮತ್ತೆ ಬಹಳಷ್ಟು ಪ್ರಯೋಗಗಳು ಮಾಡಿದ್ದು ಇದೆ. ಒಂದು ಪ್ರಯೋಗವನ್ನ ಮಾಡಿದ್ದು, ನನ್ಗದು ಪ್ರದೇಶ ನೆನಪಿಲ್ಲ, ನಿಮ್ಗೆ ಹೇಳ್ತೀನಿ. ಇದು ಶ್ರೀಗಂಧದ ಮರಗಳಿರುತ್ತೆ ನೋಡ್ರಿ, 100 ಶ್ರೀಗಂಧದ ಮರದಲ್ಲಿ ಒಂದು ಬೇವಿನ ಮರವನ್ನ ನೆಟ್ಟಿರ್ತಾರೆ ಉದ್ದೇಶ ಪೂರ್ವಕವಾಗಿ. ಅದು ಬೆಳಿತಾ 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 ಬೇವಿನ ಮರ ಇದೆ ನೋಡ್ರಿ, ಅದೂ ಸಮೇತ ಶ್ರೀಗಂಧದ ಮರದ ತರ ಸುವಾಸನೆ ಕೊಡ್ತಾ ಇತ್ತಂತದು. ಯಾವುದು? ಬೇವಿನ ಮರ. ಯಾವುದ್ರ ಫಲ? ಸಂಘ. ಅದ್ರ ಸುತ್ತ ಇರುವಂತ ವೈಬ್ರೇಷನ್, ಫ್ರೀಕ್ವೆನ್ಸಿ, ಎನರ್ಜಿ, ಅದ್ರದ್ದೆಲ್ಲಾನು ಏನಾಯ್ತು ಇದ್ರ ಹತ್ರ ಆಟೋಮೆಟಿಕ್ ಆಗಿ ಬೇರು ಸಮೇತ ಬೇವಿನ ಮರದಲ್ಲಿ ಬಂತು. ಸೇಮ್ ಅದೇ ರೀತಿ ನಮ್ಮ ಸ್ವಭಾವಗಳು ಅಥವಾ ನಮ್ಮ ಸ್ವಪರಿವರ್ತನೆ ಇದೆ ನೋಡ್ರಿ, ಇದು ಕಲಿಯುಗಿದೆ. ನೆನ್ಪಿಡ್ರಿ ಎಲ್ಲಾರ ಮಕ್ಕಳೇ, ನೀವು ಸಣ್ಣವ್ರು ದೊಡ್ಡವ್ರು ಇದಿರ್ಬೇಕು, ಬಟ್ ನಮ್ಮ ಮಕ್ಕಳು ಅಂತ ಹೇಳ್ತೀನಿ. ಇದು ಕಲಿಯುಗ ಇದೆ. ಇಲ್ಲಿ ನೀವು ಒಂಟಿ ಹೋರಾಟ ಮಾಡಿ ನಾವು ಉದ್ಧಾರ ಆಗಿ ದೊಡ್ಡ ಶರಣರ ಸಂತರ ಮಹಾತ್ಮರಾಗ್ತೀನಿ ಅಂದ್ರೆ ಆಗಲ್ಲ. ನಿಮ್ಗೆ ಒಂದು ಟೀಮ್ ಬೇಕು, ಎನರ್ಜಿ ಕೊಡೋರ್ ಬೇಕು, ನಿಮ್ಗೆ ಒಂದು ಸಪೋರ್ಟಿವ್ ಸಿಸ್ಟಮ್ ಬೇಕು. ಇದು ತಲೆಗಿಟ್ಕೋರಿ. ನಾವು ಎಷ್ಟು ಹುಷಾರಿದ್ದೇವ್, ಈಗ ನನ್ಗೆ ಎಲ್ಲಾನು ಬರುತ್ತೆ, ವಿದೌಟ್ ಟೀಮ್ ನಾನು ಏನಾರ ಮಾಡ್ಲಿಕ್ಕೆ ಸಾಧ್ಯ ಇದೇನೆ ಹೇಳ್ರಿ? ಇವತ್ತು ಎಲ್ಲರಿಗೂ ನಮ್ ಟೀಮ್ದವ್ರು ಕಾಲ್ ಮಾಡಿದ್ರಲ್ಲ, ಎಲ್ಲರಿಗೂ ರಿಂಗ್ ಬಂದಿರ್ಬೇಕಲ್ಲ, ರಿಂಗ್ ಬಂದೇ ಬರುತ್ತೆ ನಮ್ದು. ಸೊ ಅವ್ರೆಲ್ಲಾರು ಮಾಡ್ತಾ ಇದ್ದಾರಂತ ನಾನ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಸ್ಪೆಷಲ್ ಇವತ್ತಿನ ಜಗತ್ತಿದೆ ನೋಡ್ರಿ, ಇದು ಟೀಮ್ ವರ್ಕ್ ಇರುವಂತ ಜಗತ್ತಿದೆ. ಮತ್ ಇವತ್ ನೆನ್ಪಿಟ್ಕೋರಿ, ಯಾರ್ಯಾರು ನೆಗೆಟಿವ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ, ಸಮಾಜ ಬಾಹಿರ ಕೆಲಸ ಮಾಡ್ತಾ ಇದ್ದಾರೆ ನೋಡ್ರಿ, ಅವ್ರೆಲ್ಲಾರ್ದು ಟೀಮ್ಗಳವ, ಅವ್ರದೆಲ್ಲ ಸಂಘಟನೆ ಅವ, ಗೊತ್ತಲ್ಲ ನಿಮ್ಗ? ಹಾ, ಅವ್ರದ್ದೆಲ್ಲಾ ಪೇಪರ್ ಮೇಲೆ ಸಿಗ್ನೇಚರ್ ಆಯ್ತವ. ಅವ್ರು ಎಲ್ಲಾರು ಹೋಗಿ ಅದು ಏನ್ ಬೇಕು ಎಲ್ಲಾನು ಮಾಡ್ಕೊಂಡ್ ಬರ್ತಾರ. ಆದ್ರೆ ನಮ್ದ್ ಯಾಕೆ ಸಿಗ್ನೇಚರ್ ಆಗೋದಿಲ್ಲ? ನಮ್ದ್ ಯಾಕೆ ಕೆಲಸ ಆಗೋದಿಲ್ಲ? ನಮ್ಗೇನು ಅಂದ್ರೆ ನಾವು ಒಬ್ಬೊಬ್ರು ಹೋರಾಟ ಮಾಡ್ತೇವೆ, ಯಾಕಂದ್ರೆ ಹುಷಾರಿದ್ದೇವಲ್ಲ, ಜ್ಞಾನಿಗಳಿದ್ದೇವೆ. ಅದಕ್ಕೆ ಜ್ಞಾನಿಗೆ ವೈರಿ ಅಂತ ಹಿಂಗ್ ಹೇಳಿದ್ರು ನಾವು ಕೇಳದೆವು, ಹಂಗೆ ಮಾಡ್ತಾ ಇದೀವಿ. ನೋ, ಇವತ್ತು ಒಗ್ಗಟ್ಟಿರ್ಬೇಕಾಗಿರೋದು ಯಾರ್ದು ಅಂದ್ರೆ ನಮ್ಮಂತ ಸಕಾರಾತ್ಮಕ ಚಿಂತಕರದು. ಒಗ್ಗಟ್ಟಿದ್ರೆ ಸಮಾಜದಲ್ಲಿ ನಾವು ಪರಿವರ್ತನೆ ಮಾಡ್ಬೋದು. ನಾವ್ ಏನ್ ಮಾಡ್ತಾ ಇದೀವಿ, ಒಳ್ಳೆಯವ್ರು ಅನ್ನೋರು ಒಬ್ಬೊಬ್ರು ಹೋರಾಟ ಮಾಡ್ತಾ ಇದೀವಿ. ಮಾಡ್ಲತ್ತೀವ? ಒಪ್ತೀರಿ ಇದು? ನಿಂಗಪ್ಪ ಸರ್, ಮಂಜುನಾಥ್ ಸರ್, ಹಿಂಗೆ ಮಾಡ್ಲತ್ತೀವಲ್ಲ. ನಮ್ ಸಮಸ್ಯೆ ಬಂದ ಒಬ್ರಿಗೆ ಬಂದ್ರೆ ಒಬ್ರೇ ಗುದ್ದಾಡ್ರಿ, ಬಡದಾಡ್ರಿ, ಹೊಡೆದಾಡ್ರಿ, ಆಯ್ತು, ಕೆಲ್ಸನೇ ಆಗಲ್ಲ ನಾವು. ಆಮೇಲೆ ಅಂತೀವಿ ಹಣೆ ಬರ್ರಿ ನಮ್ದು, ನಮ್ ದೈವ ಸರಿ ಇಲ್ಲ. ನೋ, ನಮ್ ಜೊತೆಗ್ ಒಗ್ಗಟ್ಟಿಲ್ಲ, ಎನರ್ಜಿ ಕೊಡೋರು ನನ್ ಜೊತೆಗಿಲ್ಲ. ಅದಕ್ಕೆ ಹೇಳ್ತೀನಿ, ನಾನ್ ಹೇಳ್ತೀನಿ, ಎಲ್ಲಾರು ಒಟ್ಟಾಗಿ ಒಗ್ಗಟ್ಟಾಗಿ ಮಾಡೋಣ. ಸಮಾಜ ಹೆಂಗ್ ಪರಿವರ್ತನೆ ಆಗೋದಿಲ್ಲ ಹೇಳ್ರಿ ನನ್ಗೆ? ನಾನು ಈ ಫೀಲ್ಡ್ ನಲ್ಲಿ 4 ವರ್ಷದ ಹಿಂದೆ ಬಂದಾಗ, ನಿಮ್ಗೆ ನನ್ ಫೋಟೋ ತೋರಿಸ್ತೀನಿ ಬೇಕಾದ್ರೆ, 4 ವರ್ಷದ ಹಿಂದೆ ಬಂದಾಗ ನಮ್ಮ ಮನೆಯವ್ರಿಗೆ ಎಲ್ಲಾರು ಫೋನ್ ಮಾಡಿ ಹೇಳೋರು, ಮೇಡಮ್ ಏನ್ ಮಾಡತ್ತಾರ ಇವೆಲ್ಲ, ಇದೇನ ಆಗೋದಿಲ್ಲ, ಹೋಗೋದಿಲ್ಲ, ಹಂಗಿಲ್ಲ ಹಿಂಗಿಲ್ಲ. ನಮ್ಮ ಮನೆಯವ್ರು ಹೇಳೋರು, ಇದೆಲ್ಲ ಆಗಲ್ಲ, ಸುಮ್ಮಿರು ನೀನು, ಆಯ್ತು ನೀ ಆರಾಮಾಗಿದ್ದಿ, ಸುಮ್ಮಿರು. ನಾನ್ ಹೇಳಕಿ ಆಗಲ್ಲ ಅಂತ ಯಾಕೆ ಹೇಳ್ತೀರಿ ನೀವು? ಹಾಗೆ ಆಗುತ್ತೆ. ಅವಾಗ ನನಗೊಬ್ರು ಫೋನ್ ಮಾಡಿದ್ರು, ಬಾಳ್ ಭಯಂಕರ ಒಂದು ಫೋನ್ ಬಂದಿತ್ತು ನನ್ಗೆ, ಒಂದ್ ದಿವ್ಸದಿಂದ ಹೇಳ್ತೀನಿ. ಅವಾಗ ಹೇಳಿದ್ರು, ಏನ್ ನೀವು ಒಬ್ಬರ್ಲಿಂದ ಏನ್ ಮಾಡ್ಲಿಕ್ ಆಗಲ್ಲ ಅಂದ್ರು. ಎಲ್ಲಾ ಬೆಂಕಿ ಹತ್ತು ಹೋಗ್ಯದ್ರಿ ಜಗತ್ತೆಲ್ಲ. ಒಬ್ರು ಏನ್ ಮಾಡೋರಿದ್ರಿ, ಸುಮ್ ಉಂಡು ಮನೆ ಆಗಿರಲ್ರಿ, ಗಂಡಗ್ ನೌಕ್ರಿ, ಹೆಂಡತಿಗ್ ನೌಕ್ರಿ, ಒಂದ್ ಮಗನ ಸುಮ್ಮನೆ ಟೆನ್ಷನ್ ತಗೊಲತ್ತೀರಿ, ಮಗಳು ಅಂತ ಹಾಕಿರ ಓದಳು ನನ್ಗೆ ಹೇಳಿದ್ರು. ಅವಾಗ ನಾನ್ ಅವ್ರಿಗೆ ಆನ್ಸರ್ ಏನ್ ಕೊಟ್ಟಿನಂತ ನಿಮ್ಗೂ ಹೇಳ್ತೀನಿ. ಅವಾಗ ಕೇಳ್ದ, ಸರ್ ಕೌರವ್ರು ಎಷ್ಟ್ ಜನ ಇದ್ದರ್ರಿ ಅಂತ. ಎಷ್ಟ್ ಜನ ಇದ್ರು ಹೇಳ್ರಿ? ಕೌರವ್ರು ಎಷ್ಟ್ ಜನ ಇದ್ರು? ಹಾ, 101, 108, 101 ಜನ ಕೌರವರಿದ್ರು. ಎಲ್ಲರಿಗೂ ಗೊತ್ತಲ್ಲ ಸಂಖ್ಯೆ. ಪಾಂಡವ್ರು ಎಷ್ಟ್ ಜನ ಇದ್ರು? ಗೆದ್ರೆ ಯಾರು? ನಾನಂದ ಕಮ್ಮಿನೇ ಇರಲೆಕ್ಕ ಪಾಂಡವ್ ಸೈನ್ಯ ಹುಟ್ಟಾಕ್ತೀನಿ ಅಂದನ. ಆನ್ಸರ್ ಹಿಂಗೆ. ಪುನಃ ಇವತ್ತಿಗೆ ಫೋನ್ ಬಂದಿಲ್ಲ ಅದು. ಈಗ ಒಂದೊಂದ್ಸಲ ಫೋನ್ ಮಾಡಿನಾಗ ಹೇಳ್ತಾ, ಪಾಂಡವ್ ಸೈನ್ಯ ದೊಡ್ಡದಾಗ್ಯದ ಈಗ ಅಂತನ. ದೊಡ್ಡದಾಗಿದೆ. ಅಲ್ಲಿಂದ ಜರ್ನಿಯನ್ನ ಶುರು ಮಾಡಿದೆ. ಇದು ನನ್ ಫೇತ್ ಅಂಡ್ ಬಿಲೀವ್. ನೆನ್ಪಿಟ್ಕೊ, ನನ್ ವಿಶ್ವಾಸ, ಆತ್ಮವಿಶ್ವಾಸ ಬಹಳ ದೊಡ್ಡದು. ನಿಮ್ಗೆ ಇವತ್ತಿಗೂ ಹೇಳ್ತೀನಿ ನೋಡ್ರಿ, ಸಾಯೋಕ್ಕಿಂತ ಮುಂಚೆ 1 ಕೋಟಿ ಆತ್ಮಗಳಿಗ ಚೇಂಜ್ ಮಾಡೇ ಹೋಗದ ನಂಗರ ಭೂಮಿ ಮೇಲೆ. ನೀವ್ ಹೆಂಗ್ ಮಾಡ್ತೀರಿ ಮಾಡ್ರಿ. ಇವತ್ ನಿಮ್ಗೂ ಅವಕಾಶ ಕೊಡ್ತಾ ಇದ್ದೀನ ನನ್ ಜೊತೆಗ್ ನಿಲ್ಲೋದಕ್ಕೆ. ನನ್ಗೆ ಸಪೋರ್ಟ್ ಮಾಡೋದಕ್ಕೆ ನಿಲ್ಬೇಡ್ರಿ ನೀವು, ನಿಮಗ್ ಸಪೋರ್ಟ್ ಮಾಡೋದಕ್ಕೆ ನಾನ್ ನಿಲ್ಲೋದಕ್ಕೆ ರೆಡಿ ಇದೀನಿ, ನೀವು ಬರ್ಬೇಕಷ್ಟೇ. ಸೊ ಹಾಗಾಗಿ ಹೇಳ್ತೀನಿ, ಪರಿವರ್ತನೆ, ಮಹಾ ಪರಿವರ್ತನೆ ಇದೆ ನೋಡ್ರಿ, ಅದು ಒಂಟಿ ಆಗೋದಿಲ್ಲ. ಯಾಕಾಗೋದಿಲ್ಲ ಅಂದ್ರೆ ರೀಸನ್ ಹೇಳ್ತೀನಿ, ಅದು ಸೈಂಟಿಫಿಕ್. ನಮ್ಮಲ್ಲಿ ಸೆಲ್ಫ್ ಮೋಟಿವೇಶನ್ ಇದೆ ನೋಡ್ರಿ, ಬಹಳ ಕಡಿಮೆ ವೈಬ್ರೇಷನ್ ಇದೆ.
ವರ್ಡ್ ಬರ್ಕೋರಿ. ಸೆಲ್ಫ್ ಮೋಟಿವೇಶನ್ ಅಂದ್ರೆ ನಮ್ಗೆ ನಾನ್ ಈಗ ಕ್ಲಾಸ್ ತಗೊಂಡಿನ್ ನೋಡ್ರಿ, ಈಗ 2 ದಿನ ನೀವು ಭಾರಿ ಹೈ ವೈಬ್ರೇಷನ್ ದಾಗ ಇದ್ದಿರ್ತೀರಿ, ಕೇಳಿನೋರ್ ನೀವು. ಈಗ 2 ದಿನ ಅನುಭವ ಇದೆಯಲ್ಲ, ನಿನ್ನೆ ಮೊನ್ನೆ ನೋಡಿದ್ಮಲ್ಲ, ಯಾರ್ಯಾರಿದ್ದೀರಿ ನಿನ್ನೆ ಮೊನ್ನೆ ಹಿಡ್ದ. ಹಾ, ಅಡೆಡೆಡೆ ಈಗ ಗಾಡಿ ನಿಮ್ದು ಭಾಳ ಠೀಕ್ ಆಗ್ಯಾವ ಈಗ ಸದ್ಯಕ್ಕೆ. ಆ ವೈಬ್ರೇಷನ್ ಎಷ್ಟ್ ದಿನ ಇರುತ್ತೆ? 3 ದಿನ. 4ನೇ ದಿನ ಮತ್ ಸೇಮ್ ಅಲ್ಲಿಗೆ ಬಂದಿರ್ತೀವಿ, ಮತ್ ಇಳಿಯುತ್ತೆ. ಕಾರಣ ಏನು ಅಂದ್ರ ಸೆಲ್ಫ್ ಅಂದ್ರ ಸ್ವಯಂ ಶಕ್ತಿ ಇದೆ ನೋಡ್ರಿ, ಅದು ಬಹಳ ಕಡಿಮೆ ಆಗಿದೆ. ರೀಸನ್ ಏನು ಅಂದ್ರ ನಮ್ಮ ಆತ್ಮಶಕ್ತಿ ಇದೆ ನೋಡ್ರಿ, ಅದಕ್ಕೆ ಬೇಕಾಗುವಂತದ್ದನ್ನ ನಾವು ಪೂರೈಸ್ತಾ ಇಲ್ಲ. ಶರೀರಕ್ಕೆ ಬೇಕಾಗೋದನ್ನ ನಾವು ಪೂರೈಸ್ತಾ ಇದ್ದೀವಿ, ಬಟ್ ಆತ್ಮಕ್ಕೆ ಬೇಕಾಗಿರುವಂತದ್ದನ್ನ ಪೂರೈಸ್ತಾ ಇದ್ದೀವ? ಇಲ್ಲ. ಸೊ ಹಾಗಾಗಿ ಅದನ್ನ ಮಾಡುವಂತಹ ಪರಿವರ್ತನೆಯನ್ನ ನಾನ್ ಮಾಡೋದಕ್ಕೆ ನಿಂತೀನಿ ಅಂತ ಹೇಳ್ತಾ, 1 ನಿಮಿಷ ನಿಮ್ಗೆ ಮೇನ್ ಕೋರ್ಸಿಗೆ ತಗೊಂಡ್ ಬರ್ತೀನಿ, ವೇಟ್ ಮಾಡ್ರಿ. ಎಸ್. ಸೊ ಈಗ ಬರ್ಕೋರಿ, ಮೆಡಿಟೇಷನ್ ನ ಬೆನಿಫಿಟ್ಸ್ ಏನೇನಾಗುತ್ತೆ, ಧ್ಯಾನ ನಮ್ಗೆ ಯಾಕೆ ಮಾಡ್ಬೇಕು ಅಂತ. ಎಸ್. ಬರ್ಕೋರಿ, ಪಟ 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 ಬರೀರಿ, ಇಲ್ಲಾಂದ್ರೆ ಸ್ಕ್ರೀನ್ ಶಾಟ್ ತಗೋರಿ. ಬೆನಿಫಿಟ್ಸ್ ಆಫ್ ಮೆಡಿಟೇಷನ್ ಅಂಡ್ ಮ್ಯಾನಿಫೆಸ್ಟೇಷನ್. ಮೆಡಿಟೇಷನ್ ಲಿಂದ ಆಗುವಂತ ಲಾಭಗಳು. ಹಾ, ಮತ್ ಲಾಭ ಇದ್ರೆ ಮಾಡ್ಬೇಕು. ನಾನು ಹಿಂಗೆ ಹೇಳ್ತೀನಿ, ನಾನು ಸ್ವಾರ್ಥಿ ಇದ್ದೀನಿ. ಲಾಭ ಇಲ್ದಾನೆ ಏನು ಕೆಲಸ ಮಾಡೋದಿಲ್ಲ ನಾವು ಮನುಷ್ಯರ ಸ್ವಭಾವನೆ. ಸೊ ಹಾಗಾಗಿ ನೀವು ಏನಾದ್ರೂ ಮೆಡಿಟೇಷನ್ ಮತ್ತು ಮ್ಯಾನಿಫೆಸ್ಟೇಷನ್ ಮಾಡೋದಕ್ಕೆ ಶುರು ಮಾಡಿದ್ರೆ ನಿಮ್ಮ ಒಳಗೆ ಒಂದು ಗ್ರಾಟಿಟ್ಯೂಡ್ ಮೈಂಡ್ ಸೆಟ್ ಬೆಳೆಯುತ್ತೆ. ಗ್ರಾಟಿಟ್ಯೂಡ್ ಮೈಂಡ್ ಸೆಟ್ ಅಂದ್ರೆ ಧನ್ಯತಾ ಭಾವ ನಿಮ್ ಒಳಗೆ ಏನಾಗುತ್ತೆ, ಕ್ರಿಯೇಟ್ ಆಗುತ್ತೆ. ನಿಮ್ಗೆ ಗೊತ್ತಲ್ಲ, ಕೆಲವ್ರು ನಮ್ ಮೈಂಡ್ ಸೆಟ್ ಇದೆ ಏನು ಅಂದ್ರ ಎಲ್ಲದಕ್ಕೂ ಬ್ಲೇಮ್ ಮಾಡ್ತಿರ್ತೀವಿ ನಾವು. ಬ್ಲೇಮ್ ಮಾಡ್ತೀವಲ್ಲ. ನಿಮ್ಗೆ ಗೊತ್ತಾ, ಇವತ್ತು ಒಂದು ಸಂಶೋಧನೆ ಹೇಳುತ್ತೆ, 100ಕ್ಕೆ 93% ಜನರಿಗೆ ತಾನು ಮಾಡುವಂತ ಹುದ್ದೆ ಇದೆ ನೋಡ್ರಿ, ಅದು ಇಷ್ಟ ಇಲ್ಲ ಅಂತ. ಎಸ್ ಆರ್ನು? ತಾನ್ ಮಾಡೋ ಕೆಲಸ ಇದೆ ನೋಡ್ರಿ, ಒಂದ್ ಕಂಪನಿ ಆಗಿರ್ಬೋದು, ಮತ್ತೊಂದ್ ಕಡೆ ಎಲ್ಲಾರು XYZ ನಾವ್ ಮಾಡೋ ಕೆಲಸ ಇದೆ ನೋಡ್ರಿ, 100ರಲ್ಲಿ 93 ಜನರಿಗೆ ಅದು ಇಷ್ಟ ಇಲ್ಲ ಅಂತ. ರೀಸನ್ ಏನು ಅಂದ್ರೆ ಒತ್ತಾಯ ಪೂರ್ವಕವಾಗಿ ಮಾಡ್ತಾ ಇದ್ದಾರೆ ಅವ್ರು. ಬೇರೆ ಏನೋ ಮಾಡ್ಬೇಕಂದ್ರೆ ಅದು ಆಗ್ಲಿಲ್ಲ ಅವ್ರಿಗೆ. ಡಾಕ್ಟರ್ ಆಗ್ಬೇಕಂದ್ರೆ ಆಗ್ಲಿಲ್ಲ, ಈ ಪೇಷಂಟ್ ಆಗೋದ್ಕಿಂತ ಚಂದದ ಟೀಚರ್ ಆಗಮನ್ ಟೀಚರ್ ಆದ್ರು. ಗೊತ್ತಾಯ್ತಾ? ಈ ಕಡೆ ಡಾಕ್ಟರು ಇಲ್ಲ, ಈ ಕಡೆ ಟೀಚರು ಇಲ್ಲ, ನಡು ಏನಾಗ್ಯದ ಅವ್ರ ಲೈಫು ಅಲಗಾಡ್ತಾ ಇದೆ, ಓಲಾಡ್ತಾ ಇದೆ, ತೂಗಾಡ್ತಾ ಇದೆ. ಸೊ ಹಾಗಾಗಿ ನಿಮ್ಗೆ ಹೇಳೋದು ಏನು ಅಂದ್ರ, ನೀವು ನಿಮ್ಮನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಇವೆಲ್ಲ ಪಾತ್ರಗಳವಂತ ತಿಳ್ಕೊರಿ. ನಾನ್ ಟೀಚರ್ ಇದ್ದೀನಿ, ಡಾಕ್ಟರ್ ಇದ್ದೀನಿ, ಇಂಜಿನಿಯರ್ ಇದ್ದೀನಿ, DC ಇರ್ಲಿ, ಇವೆಲ್ಲ ನಮ್ದು ಏನವ ಪಾತ್ರ ಇವೆ. ಇವೆಲ್ಲವನ್ನ ಬಿಟ್ಟು ನನ್ನೊಳಗೊಂದು ನಾನ್ ಇದ್ದೀನಿ ನೋಡ್ರಿ, ಅದನ್ನ ತಿಳ್ಕೊಳ್ಳೋದಿದೆ ನೋಡ್ರಿ, ಅದು ನಿಜವಾದ ಶಿಕ್ಷಣ. ನಮ್ಗೆ ಇದೇ ಕಲ್ತಿಲ್ಲ ನಾವು, ಇದನ್ನೇ ಕಲ್ತಿಲ್ಲ ನಾವು. ಕಲೀಲಾರದ್ ಯಾವ್ದಿದೆ ಅಂದ್ರೆ ನಾನ್ ಏನಿದ್ದೀನಿ ಅನ್ನೋದೇ ನಾನ್ ಕಲೀಲಿಲ್ಲ. ಯಾಕಂದ್ರೆ ನಮ್ ಸಿಸ್ಟಮ್ ನಲ್ಲಿ ಅದು ಬರ್ಲಿಲ್ಲ. ಅದು ಕಾರಣಗಳು ಏನಾದ್ರೂ ಇರ್ಬೋದು, ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ. ಸೊ ಹಾಗಾಗಿ ಇವತ್ತಿನಿಂದ ನೆನ್ಪಿಟ್ಕೋರಿ, ನೀವ್ ಎಷ್ಟೆಷ್ಟು ಬ್ಲೇಮ್ ಮಾಡ್ತಾ ಇರ್ತೀರಿ, ಇನ್ನೊಬ್ರಿಗೆ ಮಾತಾಡ್ತಾ ಇರ್ತೀರಿ ನೋಡ್ರಿ, ಅಷ್ಟಷ್ಟು ನಮ್ ಶಕ್ತಿ ಏನಾಗುತ್ತೆ ಅಂದ್ರೆ ಕಡಿಮೆ ಆಗುತ್ತೆ. ಅದೇ ನಾವು ಗ್ರಾಟಿಟ್ಯೂಡ್ ಮೈಂಡ್ ಸೆಟ್ ಅನ್ನ ಇಟ್ಕೊಂಡಿವಂದ್ರೆ ನಮ್ಮ ಎನರ್ಜಿ ಇದೆ ನೋಡ್ರಿ, ಅದು ಹೆಚ್ಚಾಗಿ ಕೆಲಸ ಮಾಡುತ್ತೆ. ಅದಾದ್ಮೇಲೆ ಸೆಕೆಂಡ್ ಬರ್ಕೋರಿ, ನಮ್ ಒಳಗೆ ಪಾಸಿಟಿವ್ ಥಿಂಕಿಂಗ್ ಇದೆ ನೋಡ್ರಿ, ಅದು ಆಟೋಮೆಟಿಕ್ ಜಾಸ್ತಿ ಆಗುತ್ತೆ. ಆಮೇಲೆ ಎಂಗ್ಸೈಟಿ ಇದೆ ನೋಡ್ರಿ, ಅದು ಕಂಟ್ರೋಲ್ ನಲ್ಲಿ ಬರುತ್ತೆ. ಮತ್ತೆ ಸ್ಲೀಪ್ ಮ್ಯಾನೇಜ್ಮೆಂಟ್, ಫಸ್ಟ್ ಹೇಳ್ದಲ್ಲ ಎಲ್ಲರಿಗೆ ನೆನಪದ. ಪ್ರಾಬ್ಲಮ್ ಏನು ನಮ್ದು, ರಾತ್ರಿ ನಿದ್ದೆ ಬರೋದಿಲ್ಲ, ಬೆಳಗ್ಗೆ ಕಣ್ ತೆರೆಯೋದಿಲ್ಲ. ಇವು ಎರಡಕ್ಕೂ ಕಂಟ್ರೋಲ್ ಮಾಡ್ತೀನಿ ನಾ. ನೀವು 3 ದಿನ ಮಾಡ್ಬೇಕಷ್ಟೇ. 3 ದಿನ ನಿಮ್ ಕೆಲಸ ಇದೆ, ಉಳಿದಿದ್ದೆಲ್ಲ ನಮ್ ಕೆಲಸ ಇದೆ. ಇದು ಓಪನ್ ಚಾಲೆಂಜ್ ಇದೆ, ಓಪನ್ ಚಾಲೆಂಜ್ ನನ್ ಕಡೆ. ನೀವು ಕಂಟ್ರೋಲ್ ಆಗ್ಲಿಲ್ಲ ಅಂದ್ರೆ ನನ್ ಕೇಳ್ಬೇಕು. ಆದ್ರೆ 3 ದಿನ ಮೊದಲು ನೀವು ಎದ್ದು ಕೂಡ್ಬೇಕು. ಅದು ಹೆಂಗ್ ಹೇಳ್ತ್ರಿ ಏನಿಲ್ಲ ಗೊತ್ತಿಲ್ಲ, ಯಾಕಂದ್ರೆ ಇದು ಆಫ್ಲೈನ್ ಇಲ್ಲಲ್ಲ. ನನಗ್ ಒಂದೊಂದ್ಸಲ ಅನಿಸ್ತು, ಝೂಮ್ ನಾಗ ಇಂಥದೊಂದು ವ್ಯವಸ್ಥೆ ಮಾಡ್ಬೇಕಿತ್ತು, ಮುಂದೆ ಮುಂದೆ ಬರ್ಬೋದು. ಹಿಂಗ್ ಕೈ ಹಾಕ್ರಿ ಎತ್ಕೊಂಡ್ ಬರ್ಬೇಕು ಬೀದರ್ಕ್, ಹಿಂಗ್ ಅನ್ಸ್ತು ಈಗ್ಲೂ. ಯಾರ್ಯಾರ ಕ್ಲಾಸ್ನಾಗ ಕಾಣಿಸಿಲ್ಲ, ಟಕ 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 ಹೊಡಿಬೇಕು ಅಡ್ರೆಸ್, ಮನಿ ಎಲ್ಲ ಬಂತ್ ಮನಿ, ಹಿಂಗ್ ಹೋಗದಿ ಎಳ್ಕೊಂಡ್ ಬಂದ್ ಕೂಡ್ಸದಿಲ್ ಬೀದರ್ದಾಗ. ಇಂಥದೊಂದ್ ಸಿಸ್ಟಮ್ ಬರ್ಬೇಕಂತ ನನ್ ಡ್ರೀಮ್ ಇದೆ. ಆಗುತ್ತೆ, ಯಾವತ್ತರ ಆಗುತ್ತೆ ನೋಡ್ರಿ ನೀವು. ಅದು ಬರುತ್ತೆ. ಜೀವನದಲ್ಲಿ ಆಗೋದಿಲ್ಲ ಅಂತ ಯಾವ್ದು ಇಲ್ಲ. ಇವತ್ ಯಾವ್ದೇ ಟೆಕ್ನಾಲಜಿ ನಾವು ಬಳಸ್ತಾ ಇದೀವಿ ನೋಡ್ರಿ, ಅದು ಯಾರ್ದೋ ಒಬ್ರದ್ದು ಡ್ರೀಮೇ ಇದೆ. ಗೊತ್ತಿರ್ಲಿ ನಿಮ್ಗೆ, ಗೊತ್ತಾಯ್ತಲ್ಲ, ಯಾರ್ದೋ ಒಬ್ರದ್ದು ಕನಸಿತ್ತು ಹಿಂಗಿದೆ ಅಂತ ಹೇಳಿ. ಅದಕ್ಕೆ ಎಲ್ಲವೂ ಜಗತ್ತಿನ ಎಲ್ಲಾ ವಸ್ತುಗಳು ರೆಡಿ ಆಗೋದು ಎಷ್ಟು ಅಂದ್ರೆ 3 ಸಲ ರೆಡಿ ಆಗುತ್ತೆ. ಬೇಕಾದ್ರೆ ಬರ್ಕೋರಿ, ಜಗತ್ತಿನ ಎಲ್ಲ ಏನು ರೆಡಿ ಆಗ್ತಾ ಇದೆ ನೋಡ್ರಿ, 3 ಸಲ ರೆಡಿ ಆಗುತ್ತೆ. ಮೊಟ್ಟ ಮೊದಲು ಎಲ್ ರೆಡಿ ಆಗುತ್ತೆ ಅಂದ್ರೆ ಇಲ್ಲಿ ರೆಡಿ ಆಗುತ್ತೆ. ಈಗ ಮನೆ ಕಟ್ಟಿರಿ ನೀವು, ಮೊದ್ಲು ಎಲ್ ಮನೆ ಕಟ್ಟಿದ್ರಿ ಹೇಳ್ರಿ? ಇಲ್ಲಿ ಮನಿ ಕಟ್ಟಿದ್ರಿ, ಇಲ್ಲಿ ರೂಮ್ಗಳು ತಯಾರದು, ಕಲರ್ ಚೇಂಜ್ ಆಯ್ತು, ಎಲ್ಲ ಇಲ್ಲೇ ಏನೇನ್ ಬೇಕೆಲ್ಲ ಇಲ್ಲಿ ರೆಡಿ ಆಯ್ತು. ಇಲ್ಲಿ ರೆಡಿ ಆದ್ಮೇಲೆ ಸೆಕೆಂಡ್ ಏನ್ ಮಾಡ್ತೀವಿ, ಪ್ಲಾನ್ ಮಾಡ್ತೀವಿ, ಬಜೆಟ್ ನೋಡ್ಕೊಳ್ತೀವಿ, ಎಷ್ಟು ಏನು ಹೆಂಗ ಪ್ಲಾನ್ ಮಾಡ್ತೀವಿ. 3ನೇದು ರಿಯಲ್ದೊಳಗೆ ಕಟ್ಲಕ್ ನಿಂದಿರ್ತೀವಿ. ಸೊ ಈ 3 ಪ್ರೊಸೆಸ್ ಅನ್ನ ನೀವು ಕಲೀಲಿಲ್ಲ ಅಂದ್ರೆ ಸಕ್ಸಸ್ ಆಗೋದದ ಏನ್ ಹೇಳ್ರಿ? ಬಹಳ ಜನ ಡ್ರೀಮರ್ಸ್ ಆಗಿರ್ತಾರೆ. ಡ್ರೀಮರ್ಸ್ ಅಂದ್ರೆ ಕನಸು ನೋಡ್ತಾರೆ, ದೊಡ್ಡ 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 ದೊಡ್ಡ. ನನಗೆಲ್ಲ ಫೋನ್ ಮಾಡ್ತಾರೆ, ಮೇಡಮ್ 1 ಕೋಟಿ ರೂಪಾಯಿ ಗಳಿಸವ ಅಂತೀನಿ, ಒಂದ್ 20,000 ಹಾಕ್ರಿ ಫೀಸ್ ಅಂತೀನಿ. ಇಲ್ರಿ 20
ನೀವ್ 20,000 ನಿಮ್ಗೆ ಫೀಸ್ ಹಾಕೋದಿಲ್ಲ, ಇನ್ವೆಸ್ಟ್ ಮಾಡೋದಿಲ್ಲ ಅಂದ್ರ 1 ಕೋಟಿ ಎಲ್ಲಿಂದ ಕೊಡ್ತಾರೆ? ಗಿಡ ಅದನ್ನ ಹೋಗ್ ಕಡ್ಕೊಂಡ್ ತರ್ತಾರೆ? ಇಲ್ಲೋ. ನೆನ್ಪಿಟ್ಕೋರ್, ನೀವು ಬೀಜ ಬಿತ್ತದೇನೆ ಬೆಳೆ ಬರುತ್ತೆ ಅನ್ನೋದದ ನೋಡ್ರಿ, ಸಿಸ್ಟಮ್ನೊಳಗೆ ಇಲ್ಲ. ಸಿಸ್ಟಮ್ ಆಚೆಗೆ ಹೋದ್ರಿ ರಿಸಲ್ಟ್ ಸಿಗೋದಿಲ್ಲ. ಅದಕ್ಕೆ ಹೇಳ್ತೀನಿ, ನಾವು ಒಂದು ಸಿಸ್ಟಮ್ನೊಳಗ್ ಬರ್ರಿ. ಅದಾದ್ಮೇಲೆ ಬರ್ಕೋರಿ, ನಿಮ್ಮ ಮೈಂಡ್ಫುಲ್ನೆಸ್ ಇನ್ಕ್ರೀಸ್ ಆಗುತ್ತೆ. ಅದಾದ್ಮೇಲೆ ಸೆಲ್ಫ್ ಅವೇರ್ನೆಸ್ ಅಂದ್ರೆ ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ತೀರಿ. ನಿಮ್ಗೆ ಒಂದು ಮಾತನ್ನ ಹೇಳ್ತೀನಿ, ಒಂದು ರಹಸ್ಯ. ನಮ್ಗೆಲ್ಲರಿಗ್ ಸಿಟ್ಟು ಬರುತ್ತಲ್ಲ? ಯಾರ್ಯಾರಿಗ್ ಸಿಟ್ಟಿದೆ ಹಿಂಗ್ ಕೈ ಮಾಡಿ. ನೀವೇನ್ ಟೆನ್ಷನ್ ತಗೋಬೇಡ್ರಿ. ನನ್ಗೂ ಸಿಟ್ಟಿದೆ. ನಾ ಏನ್ ದೇವ್ರ ಇದ್ದೀನಿ ಅಂತ ತಿಳ್ಕೊಬೇಡ್ರಿ ನೀವು. ನಾವೇನ್ ಸಾಯಿಬಾಬಾ ಆಗಿಲ್ಲ, ನಾನು ಮನುಷ್ಯರೇ ಇದ್ದೀನಿ ನಿಮ್ ತರ. ಚೂರ್ ಹೆಚ್ಚು ಕಡಿಮೆ ಆಗ್ತಾ ಇರ್ಬೋದು ಅಷ್ಟೇ. ಎಲ್ಲರಿಗೂ ಸಿಟ್ಟಿದಲ್ಲ? ಹಾ, ಈಗ ಒಂದ್ ಕ್ವಶನ್ ಕೇಳ್ತೀನಿ. ನನಗ್ ಸಿಟ್ಟು ಯಾಕೆ ಬರ್ತದಂತೆ ಎಷ್ಟೋ ಜನರಿಗೆ ಗೊತ್ತಿಲ್ಲ, ಬಟ್ ಬರುತ್ತೆ ಅದು. ಯಾವ ರೀಸನ್ಗೆ, ಯಾವ ಕಾರಣಕ್ಕೆ ಸಿಟ್ಟು ಬರುತ್ತೆ ಗೊತ್ತಿಲ್ಲ, ಆದ್ರೆ ಬರುತ್ತೆ. ನಾನಂತೀನಿ ಮೊದಲು ನೀವು ಕಾರಣ ಗುರುತಿಸ್ರಿ, ಸಿಟ್ಟು ಬರೋದಿಲ್ಲ ನಿಮ್ಗೆ. ಐಡಿಯಾ ಕೊಡ್ಲತ್ತೀನಿ ನೋಡ್ರಿ ಇವತ್ತು. ಯಾವ ಕಾರಣಕ್ಕೆ ಸಿಟ್ಟು ಬರುತ್ತೆ ಅಂತ ನಿಮ್ಗೆ ಗೊತ್ತಾಯ್ತು. ಆ ಜ್ಞಾನ ನಿಮ್ಮಲ್ಲಿ ಬಂದಾಗ ಆ ಸಿಚುವೇಶನ್ ಬರುತ್ತೆ ನೋಡ್ರಿ, ಮೈಂಡಿಗೆ ಮೆಸೇಜ್ ಬರುತ್ತೆ, ನೋ, ಈ ಕಾರಣಕ್ಕೆ ನನಗೆ ಸಿಟ್ಟು ಬರುತ್ತಲ್ಲ, ಅದನ್ನ ತ್ಯಾಗ ಮಾಡೋಣ. ಇಲ್ಲಿ ಏನಾಗ್ತಾ ಇದೆ, ನನ್ಗೆ ರೀಸನ್ ಗೊತ್ತಿಲ್ಲ, ಬಡದಾಡ್ಲತ್ತೀವಿ ನಾವು, ಟೆನ್ಷನ್ ಮಾಡ್ಕೊಳ್ತಾ ಇದೀವಿ. ಸೊ ಹಾಗಾಗಿ ಪ್ರತಿಯೊಂದು ಉದ್ಭವ ಆಗುವಂತದ್ದು ಎಲ್ಲಿ ಅಂದ್ರ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಆಗುತ್ತೆ. ಅದಾದ್ಮೇಲೆ ಬರ್ಕೋರಿ ಪೀಸ್ ಆಫ್ ಮೈಂಡ್, ಮತ್ತೆ ವಿಷನ್ ಬೋರ್ಡ್. ಮತ್ತೆ ವಿಷನ್ ಬೋರ್ಡ್ ಅನ್ನ ಇಲ್ಲಿ ಮಾಡ್ತೀವಿ, ವಿಷನ್ ಅಂಡ್ ಮಿಷನ್ ಲೈಫ್ ನು. ಇದನ್ನ ನೀವು ಇಲ್ಲಿ ಕಲಿತ್ರಿ. ಸೋಮವಾರ ದಿನ ಇದೇ ಶುರು ಮಾಡೋರಿದೀವಿ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ನಿಮ್ಮ BP ಶುಗರ್ ಇದೆ ನೋಡ್ರಿ, ವಿದೌಟ್ ಮೆಡಿಸಿನ್ ಕಂಟ್ರೋಲ್ ನಲ್ಲಿ ಬರುತ್ತೆ ಅದು. ನನ್ನ ಹತ್ರ ಇಂತಿಂತವ್ ಸುಮಾರು ಒಂದ್ 200 ನಾನು ಕೇಸ್ಗಳನ್ನ ಇಲ್ಲಿ ತನಕ ಹ್ಯಾಂಡಲ್ ಮಾಡೀನಿ. ಅವ್ರು ಇನ್ಸುಲಿನ್ ಯೂಸ್ ಮಾಡ್ತೀರಿ ಮೊದ್ಲೆಲ್ಲ, ಈಗ ಏನು ಇಲ್ಲ, ಲೈಫ್ ಸ್ಟೈಲ್ ಮಾತ್ರ ಚೇಂಜ್ ಮಾಡ್ಸಿವಿ ನಾವು. ಚಕ್ರ ಬ್ಯಾಲೆನ್ಸಿಂಗ್ ಕಂಟಿನ್ಯೂ ಆಗಿ ಮಾಡ್ತಾರ ಪಾಪ ಅವರೆಲ್ಲ, ಒಳ್ಳೆ ವಿಚಾರ ಉಳ್ಳವರು ಮತ್ತೆ ಪ್ರಯತ್ನವಾದಿಗಳು. ಇವತ್ತು ಬಹಳ ನಾರ್ಮಲ್ ಆಗಿ ಎಲ್ಲಾರ ಜೊತೆಗೂ ಅವ್ರು ಇದ್ದಾರೆ. ಅದಾದ್ಮೇಲೆ ಥೈರಾಯ್ಡ್ ಇರ್ಬೋದು. ಅದಾದ್ಮೇಲೆ ಬರ್ಕೋರಿ ಮೆಡಿಟೇಷನ್ ನ ಎಲ್ಲಕ್ಕಿಂತ ದೊಡ್ಡ ಬೆನಿಫಿಟ್ ಎಲ್ಲಿ ಅಂದ್ರೆ ಈ 3 ಮೇಲೆ ಆಗುತ್ತೆ. ಬರ್ಕೋರು, ಒಂದು ಶರೀರ, ಒಂದು ಮನಸ್ಸು ಮತ್ತು ಒಂದು ಆತ್ಮ. ಈ 3 ಪರಿವರ್ತನೆ ಆಗುತ್ತೆ. ಮತ್ತೆ ಹೇಳ್ದಲ್ಲ, ಶರೀರ ಇಲ್ಲೇ ಬಿಟ್ಟು ಹೋಗ್ಬೋದು, ಮನಸ್ಸು ಆತ್ಮಗಳಿರುತ್ತೆ ನೋಡ್ರಿ, ಸಂಗಟ ಒಯ್ಯವಿವೆ. ಜರ್ನಿ ಮತ್ತೆ ಮುಂದಕ್ಕಿದೆ ನಮ್ದು, ಅಲ್ಲಿಯವರೆಗೂ ಸಮೇತ ನಮ್ಗೆ ಸಪೋರ್ಟ್ ಆಗುತ್ತೆ. ನೆಕ್ಸ್ಟ್ ಬರ್ಕೋರಿ ಪಾಸ್ಟ್ ಲೈಫ್ ಹೀಲಿಂಗ್. ಮೆಡಿಟೇಷನ್ ಮಾಡೋದ್ರಿಂದ ಇಲ್ಲಿ ಯಾರ್ಯಾರು ಹೇಳ್ರಿ, ಸುಮ್ನೆ ಓಪನ್ ಆಗಿ, ನಾನೇನ್ ಬೇರೆ ಹೊರಗಿನಕ್ಕೆ ಅಂತ ತಿಳ್ಕೊಬೇಡ್ರಿ. ನೀವು 16 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೀರಿ, ಆದ್ರೂ ಸಕ್ಸಸ್ ಆಗ್ಲಾರ್ದವ್ರು ಎಷ್ಟ್ ಜನ ಇದ್ರಿ? ಅಥವಾ ಮೀ ಅಂತ ಟೈಪ್ ಮಾಡಿ ನೋಡ್ರಿ. ನೀವ್ ಯಾರು ಮನ್ಯಾಗ ಹಾಸ್ಕೊಂಡ್ ಮಕ್ಕೊಂಡ್ ಹಿಂಗ್ ರೆಸ್ಟ್ ಮಾಡ ಮೋಡ್ನಾಗಿಲ್ಲ, ಎಲ್ಲಾರು ಕಷ್ಟ ಪಡ್ಲತ್ತೀವ 16 ವರ್ಷದಿಂದ. ಆದ್ರೂ ಇವತ್ತಿಗೂ ನೀವು ಸಕ್ಸಸ್ ಆಗ್ತಾ ಇಲ್ಲ. ಏನೋ ಮತ್ತೆ ಎಡವಟ್ಟಾಗುತ್ತೆ, ತೊಂದರೆ ಆಗುತ್ತೆ, ಸಮಸ್ಯೆ ಆಗುತ್ತೆ, ಆ ಕೆಲಸ ಅರ್ಧಕ್ಕೆ ನಿಲ್ಲುತ್ತೆ. ನಾನ್ ಎಷ್ಟೋ ಜನರಿಗೆ ನೋಡ್ರಿ, ಪಾಪ 50 ಲಕ್ಷ 60 ಲಕ್ಷ ಸಾಲ ಮಾಡ್ಕೊಂಡ್ ಮಾಡಿರ್ತಾರ, ಅದು ಬಿಸ್ನೆಸ್ ಎಡವಟ್ಟಾಗಿರುತ್ತೆ. ನೀವು ನೋಡಿರ್ಬೇಕಾದ್ರೆ ಸಮಾಜದಲ್ಲೂ ಅಂತವ್ರೆಲ್ಲಾ ಸಿಗ್ತಾರ. ರೀಸನ್ ಹೇಳ್ತೀನಿ ನೋಡ್ರಿ, ಪ್ರಯತ್ನ ಪಟ್ಟ ಮೇಲೆ ಫಲ ಸಿಗ್ಬೇಕು ಅನ್ನೋದು ಯೂನಿವರ್ಸಲ್ ಟ್ರುತ್ ಇದೆಯಲ್ಲ. ಕೋಶಿಶ್ ನೀವು ಎಲ್ಲೂ ಮಾಡ್ತೀರಿ, ಅಲ್ಲಿ ನಿಮ್ಗೆ ಫಲ ಸಿಗ್ಬೇಕನ್ನುವಂಥದ್ದು ವಿಶ್ವ ಸತ್ಯ ಇದೆ. ಹಾಗಾದ್ರೆ 16 ವರ್ಷದ ಪ್ರಯತ್ನದ ನಂತರನು ಅದು ಫಲ ಸಿಗ್ತಾ ಇಲ್ಲ ಅಂದ್ರೆ ಬರ್ಕೋರಿ, ಇಲ್ಲಿ ಪ್ರಾಬ್ಲಮ್ ಇರೋದು ಇಲ್ಲಿಲ್ಲ, ಪಾಸ್ಟ್ ಲೈಫ್ ನಲ್ಲಿ ಏನೋ ಎಡವಟ್ಟಾಗಿರೋದಿದೆ. ಅಂದ್ರೆ ಹಿಂದಿಂದು ಕಾರ್ಮಿಕ್ ಅಕೌಂಟ್ ಬರ್ಕೋರಿ. ನಮ್ಮ ಕರ್ಮ ಸಿದ್ಧಾಂತ ಇದೆ ನೋಡ್ರಿ, ಅದು ನಮ್ಗೆಲ್ಲೋ ಒಂದ್ ಕಡೆ ಹಿಡಿದ್ ಬಿಟ್ಟದು. ಈ ಹಿಡಿದಿದ್ದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಸಾಕಷ್ಟು ಮೆಡಿಟೇಷನ್ ಗಳ ಮೂಲಕ ಈ ಪಾಸ್ಟ್ ಲೈಫ್ ಎಲ್ಲಿ ಸೇವ್ ಆಗಿರುತ್ತೆ ಬರ್ಕೋರಿ, ಎಲ್ಲಿ ಹಿಡ್ಕೊಂಡಿರುತ್ತೆ ಅಂದ್ರ ನಮ್ಮ ನಾಭಿ ಚಕ್ರದಲ್ಲಿ ಇರುತ್ತೆ. ಇದು ಆ ಚಕ್ರನು ಬರ್ಕೋರಿ, ನಮ್ಮ ನಾಭಿ ಚಕ್ರದಲ್ಲಿ ಪಾಸ್ಟ್ ಲೈಫ್ ನ ಎನರ್ಜಿ ಇರುತ್ತೆ ನೋಡ್ರಿ, ಅದು ಕನೆಕ್ಟ್ ಆಗಿರುತ್ತೆ. ಯಾಕಂದ್ರೆ ಜನ್ಮತಃನೇ ಬಂದಿರುತ್ತೆ. ನಾವು ತಾಯಿಯ ಗರ್ಭದಲ್ಲಿ ತಾಯಿಯ ನಾಭಿಯೊಳಗಿಂದೇ ಪ್ರವೇಶ ಆಗಿರುತ್ತೆ, ಗೊತ್ತಲ್ಲ ಎಲ್ಲರಿಗೂ. ಅವಳ ನಾಭಿಯ ಮೂಲಕನೇ ನಮ್ಮ ಪ್ರವೇಶ. ಹಾಗಾಗಿ ಕರ್ಮಗಳ ಜೊತೆಗೆ ಹೋಗಿರ್ತೀವಿ, ನಮ್ಮ ಆತ್ಮದಲ್ಲಿ ಸೇವ್ ಆಗಿರ್ತಾವ ಎಲ್ಲ. ಶರೀರ ಬಿಟ್ರು ಶರೀರದಿಂದ ಮಾಡಿರುವಂತ ಕರ್ಮಗಳವ ನೋಡ್ರಿ, ಅವು ಯಾವು ಬಿಡಂಗಿಲ್ಲ, ಅವು ನಮ್ ಜೊತೆಗೆ ಬಂದಿರ್ತಾವ. ಸೊ ಹಾಗಾಗಿ ಇಲ್ಲಿ ನೀವು ನಿರಂತರವಾದ ಮೆಡಿಟೇಷನ್ ಮಾಡೋದ್ರಿಂದ ಪಾಸ್ಟ್ ಲೈಫ್ ಕರ್ಮಗಳಿವೆ ನೋಡ್ರಿ, ಅವೆಲ್ಲಾನು ಹೀಲ್ ಆಗುತ್ತೆ, ಆಕ್ಟಿವ್ ಆಗುತ್ತೆ, ಮತ್ತೆ ಎನರ್ಜೆಟಿಕ್ ಆಗಿ ನೀವು ವರ್ಕ್ ಮಾಡೋದಕ್ಕೆ ನಿಮ್ಗೆ ಸಾಧ್ಯ ಆಗುತ್ತೆ. ನನಗೆ ಡೈಲಿ ಒಬ್ರೊಬ್ರದ್ದು ಫೋನ್ ಬರುತ್ತೆ, ಮೇಡಮ್ ನಂದು ಅದು ಕೆಲಸ ಆಯ್ತು, ಇದು ಕೆಲಸ ಆಯ್ತು, ಥ್ಯಾಂಕ್ ಯು. ಅವಾಗ ಹೇಳ್ತೀನಿ, ನನ್ಗೆ ಹೇಳ್ಬೇಡ್ರಿ, ಅವನಿಗೆ ಹೇಳ್ರಿ. ಇಷ್ಟು ವರ್ಷದ ನಂತರ ನೀವು ಸಕ್ಸಸ್ ಆಗ್ತಾ ಇದ್ದೀರಿ ಅಂದ್ರ ನಿಮ್ದು ಹೀಲಿಂಗ್ ನಡೀತಾ ಇದೆ, ಅದು ಪ್ರೊಸೆಸ್ ನಡೀತಾ ಇದೆ ಅಂತ ಅರ್ಥ. ಅದಕ್ಕೆ ಯಾವಾಗ್ಲೂ ಹೇಳ್ತೀನಿ, ನಿಮ್ಮನ್ನ ನೀವು ಅರ್ಥ ಮಾಡ್ಕೊಂಡಾಗ ಮಾತ್ರ ನೀವು ಪರಿವರ್ತನೆ ಆಗೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಈ ಪ್ರಾಬ್ಲಮ್ ನನಗೂ ಇತ್ತು ಪಾಸ್ಟ್ ಲೈಫ್, ನನ್ಗೂ ಬಹಳ ದೊಡ್ಡ ಸಮಸ್ಯೆ. ನಾನ್ ಬರೀ ಕ್ವಶನ್ ಮಾಡ್ತಿದ್ದೆ, ನಿಮ್ಗೂ ಇರ್ಬೋದು.
ಬರೀ ಕ್ವಶನ್, ನನಗೆ ಯಾಕಾಯ್ತು, ನಾನು ಏನ್ ಮಾಡ್ದ, ನನ್ ಜೀವನದಾಗ ಹೆಂಗ್ ಬಂತು, ಈಟ್ ಕಷ್ಟ ನಂಗ್ ಇದ್ದೇ ಹೇಳ್ತಿದ. ಆಮೇಲೆ ನನ್ಗೆ ಗೊತ್ತಾಯ್ತು ಇಲ್ಲಿ ಪ್ರಾಬ್ಲಮ್ ಇತ್ತಂತ. ಅದಾದ್ಮೇಲೆ ಬರ್ಕೋರಿ, ನಮ್ದು ಅಲ್ಫಾ ಲೆವೆಲ್ ಹೀಲಿಂಗ್ ಆಗುತ್ತೆ. ಅಲ್ಫಾ ಬೀಟಾ ಗಾಮಾ ಥೀಟಾ ಅಂತ ಹೇಳಿ ನಮ್ಮ ಬ್ರೈನ್ ನ ವೇವ್ಸ್ ಗಳಲ್ಲಿ ವರ್ಕ್ ಆಗುತ್ತೆ. ಎನರ್ಜಿ ಫ್ರೀಕ್ವೆನ್ಸಿ ಇರುತ್ತೆ. ಆ ಎನರ್ಜಿ ಫ್ರೀಕ್ವೆನ್ಸಿಯಲ್ಲಿ ನಮ್ ಲೈಫ್ ಚೇಂಜ್ ಮಾಡುವಂತ ಎನರ್ಜಿ ಲೆವೆಲ್ ಯಾವ್ದು ಇರುತ್ತೆ ಅಂದ್ರೆ ಅಲ್ಫಾ ಲೆವೆಲ್ ಇರುತ್ತೆ. ಈ ಅಲ್ಫಾ ಲೆವೆಲ್ ಏನಾಗುತ್ತೆ ಅಂದ್ರೆ ಹೀಲ್ ಆಗುತ್ತೆ. ಯಾವಾಗ ಅಂದ್ರೆ ಮೆಡಿಟೇಷನ್. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ಮೆರಿಡಿಯನ್ ಪಾಯಿಂಟ್ಸ್ ಗಳನ್ನ ಹೀಲ್ ಮಾಡ್ತೀವಿ ನಾವು. ಮೆರಿಡಿಯನ್ ಪಾಯಿಂಟ್ಸ್ ಅಂದ್ರೆ ಎಲ್ಲಾರಿಗೂ ಒಂದೇ ಎಕ್ಸಾಂಪಲ್ ಹೇಳ್ತೀನಿ. ಯಾವಾಗ್ಲೂ ಮನೆ ಇರುತ್ತೆ ನೋಡ್ರಿ, ಮನೆ ಮೂಲೆಗೆ ಜೇಡ ಎಲ್ಲ ಬಂದಿರುತ್ತೆ. ನಿಮ್ ಮನೆಗೂ ಜೇಡ ಹೇಳ್ತ್ರಿ, ನಾವು ಜಾಲಿ ಅಂತೀವಿ. ಅದು ಬಂದಿರುತ್ತೆ, ಜೇಡ ಕಟ್ಟಿರುತ್ತೆ. ಯಾಕೆ ಕಟ್ಟಿರುತ್ತೆ ಅಂದ್ರೆ ಅಲ್ಲಿ ಕೇರ್ಲೆಸ್ ಮಾಡಿರ್ತೀವಿ ನಾವು, ಮೂಲೆಗಳಲ್ಲಿ ಅಷ್ಟು ಫೋಕಸ್ ಮಾಡೋದಿಲ್ಲ, ಅಲ್ಲಿ ಬಂದದು ಮನೆ ಮಾಡುತ್ತೆ. ಸೇಮ್ ಅದೇ ರೀತಿ ನಮ್ಮ ಶರೀರದಲ್ಲೂ ಸಮೇತ ಕೆಲವೊಂದು ವೀಕ್ ಪಾಯಿಂಟ್ ಗಳಿವೆ. ಆ ವೀಕ್ ಪಾಯಿಂಟ್ ಅಲ್ಲಿ ಅದಕ್ಕೆ ಸೆನ್ಸಿಟಿವ್ ಅಂತಾರೆ. ಅಂತಹ ಪಾಯಿಂಟ್ ನಲ್ಲಿ ಏನಾಗುತ್ತೆ ಅಂದ್ರೆ ನೆಗೆಟಿವ್ ಎನರ್ಜಿ ಕುಂತಿರುತ್ತೆ. ನಾವು ಮೆರಿಡಿಯನ್ ಪಾಯಿಂಟ್ಸ್ ಗಳನ್ನು ಸಮೇತ ಮೆಡಿಟೇಷನ್ ನಲ್ಲಿ ಹೀಲ್ ಮಾಡ್ಬೋದು. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ಬೇಗ ಬರೀರಿ, ಸ್ವಲ್ಪ ಟೈಮ್ ಆಗ್ತಾ ಇದೆ. ಅದಾದ್ಮೇಲೆ ಚಕ್ರ ಹೀಲಿಂಗ್. ಈಗ ಇದು ನೆಕ್ಸ್ಟ್ ಸೆಷನ್ ಇದೆ ಒಂದು ವಾರದ ನಂತರ ಚಕ್ರ ಶುರು ಮಾಡ್ತಾ ಇದೀವಿ. ಅದಾದ್ಮೇಲೆ ಬರ್ಕೋರಿ, ಫರ್ಗಿವ್ ಅಂಡ್ ಫರ್ಗೋಟ್ ಮೈಂಡ್ ಸೆಟ್. ನಮ್ಮ ಮನಸ್ಸಿನಲ್ಲಿ ಇದಂತೂ ಎಲ್ಲರಿಗೂ ಸಮಸ್ಯೆ ಇದೆ. ಎಲ್ಲರಿಗಿದೇನಾ? ಮೆಡಿಟೇಷನ್ ಮಾಡೋದಕ್ಕೆ ಕಣ್ಣು ಮುಚ್ಚಿರ್ತೀವಿ ನೋಡ್ರಿ, ಎಲ್ಲಾರ್ದ ಅನುಭವ ಹೇಳತ್ತೀನಿ. ಒಂದ್ ಹಂತಕ್ ಬಂದ್ಮೇಲೆ ಅದು ಹೋಗ್ಬಿಡುತ್ತೆ. ಮೆಡಿಟೇಷನ್ ಮಾಡ್ಬೇಕಂತ ಹಿಂಗ್ ಕಣ್ಣು ಮುಚ್ತೀವ್ ನೋಡ್ರಿ, ಯಾರ್ಯಾರ ದುಶ್ಮನ್ರ ಅವ್ರ ಎಲ್ಲಾರು ನೆನ್ಪ್ ಬರ್ತಾರೆ. ಅಟ್ಯಾಕ್ ಯಾರ್ಯಾರಿಗ್ ಫೀಲ್ ಇದೆ? ಯಾರ್ಯಾರಿಗ್ ನೆನ್ಪ್ ಮಾಡ್ಬಾರ್ದಂತ ಯೋಚನೆ ಮಾಡಿರ್ತೀರಿ ನೋಡ್ರಿ, ಅಷ್ಟು ಜನ ಎಲ್ಲ ಬರ್ತಾರ. ಯಾಕ? ರೀಸನ್ ಏನು ಅಂದ್ರ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಆ ನೆಗೆಟಿವ್ ಎನರ್ಜಿ ಹಂಗೆ ಸೇವ್ ಆಗಿರುತ್ತೆ. ಅದು ಹೊರಗ್ ಬರೋದಕ್ಕೆ ಅದಕ್ಕೆ ಅವಕಾಶ ಸಿಕ್ಕಿರೋದಿಲ್ಲ ಯಾವಾಗ್ಲೂ, ಅದು ಅಲ್ಲೇ ಉಳ್ದಿರುತ್ತೆ. ಕಾರಣ ಏನು ಅಂದ್ರ ಆ ವ್ಯಕ್ತಿಯನ್ನ ಅಥವಾ ವ್ಯವಸ್ಥೆಯನ್ನ ಪರಿಸ್ಥಿತಿಯನ್ನ ನಾವು ಕ್ಷಮಿಸೋದಿಲ್ಲ, ಅದನ್ನ ಹಿಡ್ಕೊಂಡ್ ಬಿಟ್ಟಿರ್ತೀವಿ. ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನ ಒಂದು ಸ್ವಭಾವ ಏನು ಅಂದ್ರ ಯಾವುದನ್ನ ಮರಿಬೇಕು ಅದನ್ನ ನೆನ್ಪಿಡುತ್ತೆ, ಯಾವುದನ್ನ ನೆನ್ಪಿಡುತ್ತೆ ಇಡ್ಬೇಕು ಅದು ಮರ್ತ್ ಬಿಡುತ್ತೆ. ಎಸ್ ಆರ್ ನೋ? ನಿಮ್ಗೆಲ್ಲರಿಗೂ ಗೊತ್ತಲ್ಲ. ಸಣ್ಣಾಗಿದ್ದ ಓದ್ತಿದ್ದೇವೆ, ಎಕ್ಸಾಮ್ ಟೈಮಿಗೆ ಎಲ್ಲ ಒಂದು ನೆನ್ಪಿರ್ತೀವಿ. ಅಷ್ಟು ಒಂದು ವರ್ಷ ಓದಿದ್ದು ನಮಗ್ ನೆನ್ಪಿರ್ಲಿಲ್ಲ, ಆದ್ರೆ ನಮ್ ತಂದೆನೋ ನಮ್ ಕಾಕ ಯಾರೋ ಒಬ್ರು ರಿಲೇಷನ್ದವ್ರು ಒಂದಿನ ಬೈದಾರ, ಈಗ್ಲೂ ನೆನ್ಪದವ್ರು ಬೈದಿನ್ ನಿಮಗ್. ಯಾರಿಗ್ ನೆನ್ಪದ? ಸಣ್ಣಾಗಿದ್ದಾಗ ಅಜ್ಜಿ ಮನಿಗ್ ಹೋಗಿರ್ತೀರಿ ನೋಡ್ರಿ, ಅಲ್ಲಿ ಪೆಟ್ ತಿಂದು ಅಲ್ಲಿ ಬೈಸ್ಕೊಂಡು ಬಂದಿರ್ತೀವಿ ನೋಡ್ರಿ ನಮ್ ಮನೆಗೆ, ಎಲ್ಲೋ ನಮ್ ತಾಯಿನೋ ತಂದೆನೋ. ಇದ್ರ ಅರ್ಥ ಏನು ಅಂದ್ರ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ, ಅದರ ಚಲನೆ ಬರ್ಕೋರ್, ಅದ್ರ ಚಲನೆ ಇಳಿಮುಖ ಚಲನೆ ಇದೆ. ಇಳಿಮುಖ ಚಲನೆ ಅಂದ್ರ ಯಾವುದನ್ನ ನೆನ್ಪಿಡ್ಬೇಕು ಅದನ್ನ ಮರ್ತ್ ಬಿಡುತ್ತೆ, ಯಾವುದನ್ನ ಮರಿಬೇಕು ಅದನ್ನ ನೆನ್ಪಿಡುತ್ತೆ. ಮತ್ತೆ ಯಾವುದನ್ನ ಮಾಡ್ಬೇಕು, ರಿಯಲ್ದೊಳಗೆ ಏನ್ ಮಾಡೋದ್ರಿಂದ ಸಕ್ಸಸ್ ಆಗ್ತೀವಿ ನೋಡ್ರಿ, ಅದು ಮಾಡೋದಿಲ್ಲ ಮನಸ್ಸು. ಗೊತ್ತಾಗ್ಲತ್ತದ ಎಲ್ಲರಿಗೂ? ಏನ್ ಮಾಡಿದ್ರೆ ಸಕ್ಸಸ್ ಆಗ್ತೀನಿ ಅಂತ ಎಲ್ಲರಿಗೂ ಗೊತ್ತಿದೆ, ನಮ್ಗೆಲ್ಲರಿಗೂ, ನನಗೂ ಗೊತ್ತಿದೆ, ನಿಮ್ಗೂ ಗೊತ್ತಿದೆ, ಅದು ಮಾಡ್ಲಿಕ್ ಬಿಡೋದಿಲ್ಲ ಮನ್ಸು. ಮತ್ ಏನ್ ಮಾಡಬಾರ್ದು ನೋಡ್ರಿ, ಅದು ಮೊದಲು ನಂಬರ್ 1 ಮಾಡೋದಿದು. ಇದು ನಮ್ಮ ಮೈಂಡ್ ಸೆಟ್. ಅದಕ್ಕೆ ನಾವು ಸಾಮಾನ್ಯರಾಗಿ ಸಾಮಾನ್ಯರಂತೆ ಇರೋದಕ್ಕೆ ಕಾರಣ ಏನು ಅಂದ್ರ ನಮ್ ಮನಸ್ಸು ನಮ್ಮ ಹಿಡಿತದಲ್ಲಿಲ್ಲ. ಇಲ್ಲಿ ಏನಾಗುತ್ತೆ ಟೀಮ್ ನಲ್ಲಿ ಅಂದ್ರ ಇದ್ರ ಪರಿವರ್ತನೆ ಆಗುತ್ತೆ. ಯಾವಾಗ ನೀವು ಧ್ಯಾನ ಮಾಡೋದಕ್ಕೆ ಶುರು ಮಾಡ್ತೀರಿ, ಜ್ಞಾನ ಹೆಚ್ಚಾಗುತ್ತೆ, ನಿಮ್ಮಲ್ಲಿ ಸತ್ಸಂಗ ಹೆಚ್ಚಾಗುತ್ತೆ, ಆಕ್ಟಿವಿಟಿ ಬೇಸ್ ಆಗುತ್ತೆ, ನಿಮ್ಮ ಸ್ವಭಾವದಲ್ಲಿ ಪರಿವರ್ತನೆ ಆಗುತ್ತೆ, ನಿಮ್ಮ ಔರಾ ಚೇಂಜ್ ಆಗುತ್ತೆ, ಔರಾ ಸ್ಟ್ರಾಂಗ್ ಆಗುತ್ತೆ, ಮನೆಯಲ್ಲಿರುವಂತ ವೈಬ್ರೇಷನ್ ನಿಮ್ ಚೇಂಜ್ ಆಗುತ್ತೆ ನೋಡ್ರಿ. ಅವಾಗ ಜೀವನ ಹೆಂಗ್ ಬದಲಾಗೋದಿಲ್ಲ ಹೇಳ್ರಿ ನನ್ಗೆ? ಆಗುತ್ತಲ್ಲ, ಎಲ್ಲಾರ್ದು ಆಗ್ತಾ ಇದೆ, ನಿಮ್ದು ಆಗುತ್ತೆ. ಅದಕ್ಕೆ ಹೇಳ್ತೀನಿ, ಈಗ ಮತ್ತೆ ನಮ್ ಸಬ್ ಕಾನ್ಶಿಯಸ್ ಮೈಂಡ್ ನೋಡ್ರಿ ಹೇಳ್ತೀನಿ. ಈಗೆಲ್ಲಾ ಸ್ಟೋರಿ ಕೇಳ್ತಾ ಇದ್ದೀನಿ, ಫೀಸ್ ಹೇಳ್ತೀನಿ ನೋಡ್ರಿ, ಅದೇ ಸಬ್ ಕಾನ್ಶಿಯಸ್ ಮೈಂಡ್ ನಿಮ್ ಕತಿ ಹೇಳ್ತದ. ದುಡ್ಡಿಲ್ಲ, ಟೈಮ್ ಇಲ್ಲ, ರಾತ್ರಿ ನೈಟ್ ಡ್ಯೂಟಿ ಬರುತ್ತೆ, ಇಲ್ದೆಲ್ಲ ಕತಿ ಹೇಳ್ತದೆ. ಹೆಣ್ಮಕ್ಳಿಗೆ ನಮ್ಮ ಅತ್ತಿ ಬೈತಾರ ನೋಡ್ರಿ, ಏನ್ ಮಾಡ್ಲಿಕ್ ಬೈಯೋದಿಲ್ಲ, ಕ್ಲಾಸ್ ಮಾಡ್ಲಕ್ ಅತ್ತಿ ಬೈತಾರ ಇವ್ರಿಗೆ. ಏನಾರ ಒಂದ್ ರೀಸನ್ ತೆಗಿಯುತ್ತೆ, ನಿಮಗ್ ಮುಂದೆ ಬರೋದಕ್ಕೆ ಕೊಡೋದಿಲ್ಲ. ರೀಸನ್ ಏನು ಅಂದ್ರ ನಮ್ಮ ಮನಸ್ಸಿಗೆ ಶರೀರಕ್ಕೆ ಡಿಸ್ಟರ್ಬ್ ಮಾಡೋದು ಇಷ್ಟ ಇಲ್ಲ. ಕಾರಣ ಬರ್ಕೋರಿ, ಈಗ ಬೆಳಗ್ಗೆ ಹೇಳೋದು ಚಾಲೆಂಜಾ, ಅದಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಇದು ಕತಿ ಎಲ್ಲ ಹೇಳುತ್ತೆ. ಅದು ನಿಮ್ಗ್ ಮುಂದ್ ಬರ್ಲಿಕ್ಕೆ ಕೊಡೋದೇ ಇಲ್ಲ, ಅದು ಚಾಲೆಂಜೇ ಕೊಡ್ತು ನಿಮ್ಗ್ ನೋಡ್ಬೇಕಾದ್ರೆ. ಈಗ ನೋಡ್ರಿ, ನೀವು ಒಬ್ರದ್ದು ಗೊತ್ತಾಗುತ್ತೆ ರೀಸನ್. ಅದಕ್ಕೆ ನಾವು ಸಕ್ಸಸ್ ಆಗ್ತಾ ಇಲ್ಲ. ಸಕ್ಸಸ್ ನ ರೇಷು ನಮ್ದು ಯಾಕೆ ಕಡಿಮೆ ಇದೆ ಅಂದ್ರ ನಮ್ಮ ಮನಸ್ಸಿನ ಸ್ವಭಾವ ಇದೆ ನೋಡ್ರಿ, ನಮ್ಗೆ ಗೊತ್ತಿಲ್ಲ ಅದು. ನನ್ ಮನ್ಸು ಎಲ್ಲಿ ಆಕ್ಟಿವ್ ಆಗಿರುತ್ತೆ, ಎಲ್ಲಿ ಆಕ್ಟಿವ್ ಆಗಿರೋದಿಲ್ಲ, ಎಲ್ಲಿ ಪಾಸಿಟಿವ್ ಆಗುತ್ತೆ, ಎಲ್ಲಿ ನೆಗೆಟಿವ್ ಆಗುತ್ತೆ, ಅದ್ರ ಕಾರಣಗಳಿವೆ ನೋಡ್ರಿ, ಅದು ನನ್ಗೆ ಗೊತ್ತಿಲ್ಲ. ಅದಕ್ಕೆ ಈ ರೀತಿ ಏನಾಗುತ್ತೆ, ನನ್ಗೆ ಸಮಸ್ಯೆಗಳು ಆಗುತ್ತೆ. ಓಕೆನಾ? ಇದು ಅರ್ಥ ಆಯ್ತು ಎಲ್ಲರಿಗೂ ಅಂತ ಹೇಳಿ ಅನ್ಕೊಂಡಿನಿ. ಅದಾದ್ಮೇಲೆ ನಮ್ಮ ಹೆಲ್ತ್ ನ ಸಮಸ್ಯೆಗಳಿರ್ಬೋದು, ಆಮೇಲೆ ಗೋಲ್ಸ್ ಗಳನ್ನ
ರೀಚ್ ಮಾಡೋದಕ್ಕೆ ನಿಮ್ಗೆ ಇದು ಸಪೋರ್ಟ್ ಮಾಡುತ್ತೆ. ಅದಾದ್ಮೇಲೆ ಬರ್ಕೋರಿ ರಿಲೇಶನ್ಶಿಪ್ ಅನ್ನ ಹೀಲ್ ಮಾಡ್ಬೋದು. ಯಾವಾಗ ನೀವು ಮನೆಯಲ್ಲಿ ಕ್ಲಾಸ್ ಮಾಡ್ತೀರಿ ಅಂದ್ರೆ ನಾನಂತೂ ಎಲ್ಲರಿಗೂ ಹೇಳ್ತೀನಿ, ಇಲ್ಲಿ ರೇಖಾ ಮ್ಯಾಮ್ ಅಂತ ಇದ್ದಾರೆ, ನೇತ್ರಾವತಿ ಅಮ್ಮನೂ ಇದ್ದಾರೆ, ಆಮೇಲೆ ಮೊನ್ನೆ ಒಬ್ರು ಮೂರ್ತಿ ಸರ್ ಅಂತ ಜಾಯ್ನ್ ಆಗಿದ್ದಾರೆ. ಕೆಲವೊಂದು ಫ್ಯಾಮಿಲಿ ಕುಂತಿರ್ತಾರೆ, ನಂಗೆ ಭಾರಿ ಖುಷಿ ಆಗುತ್ತೆ. ಬೇರೆ ಟ್ರೈನರ್ಸ್ ಎಲ್ಲ ತಲೆ ಕಟ್ಸ್ಕೊತಾರೆ, ಮನ್ಯಾಗ ಇನ್ನೊಬ್ರು ಕುಂತ್ರು ಮತ್ತೊಂದು ಫೀಸ್ ಕಟ್ರಿ. ನಾನ್ ತಿನ್ ಹೊಟ್ಟೆ ಕಟ್ಬೇಡ್ರಿ, ಒಬ್ರದೇ ಕಟ್ರಿ, ಎಲ್ಲಾರು ಕೂಡ್ರಿ ಅಂತೀನಿ. 10 ಜನ ಕೂಡ್ರಿ, ನಂಗೇನ್ ಪ್ರಾಬ್ಲಮ್ ಇದೆ. ಬಟ್ ನೀವು ಕೂಡ್ರಿ, ಕಲೀರಿ. ಯಾರು ಹೇಳ್ಯಾರ ನೀವು ಒಬ್ರೇ ಸ್ವರ್ಗಕ್ಕೆ ಹೋಗ್ಬೇಕು ಉಳ್ದವ್ರಿಗೆ ಬಿಟ್ಟು ಹೋಗೋರಿದ್ರೆ? ಯಾರ್ಯಾರಿದ್ರಿ ಇಲ್ಲಿ? ನಿಮ್ಗೆ ಒಂದೇ ಟಿಕೆಟ್ ತೆಗಿಸ್ಬೇಕು, ಬರ್ರಿ ಮಂಜುನಾಥ್ ನಿಮ್ಗೊಬ್ರಿಗೆ ಎಂಟ್ರಿ ಕೊಡ್ತೇವ್, ಉಳ್ದವ್ರು ಎಲ್ಲಿಗೆ ಹೋಗ್ಬೇಕು? ನಾನ್ತೀನಿ ಎಲ್ಲರಿಗೂ ತಗೊಂಡೇ ಹೋಗೋರಿ. ಮತ್ ಈ ನರಕದಾಗ ಯಾಕೆ ಬಿಟ್ಟು ಹೋಗೋಣ? ಅದಕ್ಕೆ ಹೇಳ್ತೀನಿ ನೋಡ್ರಿ, ಫ್ಯಾಮಿಲಿ ನೀವೆಲ್ಲಾರು ಬರ್ಕೋರಿ. ನೀವು ನಿಜವಾಗ್ಲೂ ಹೇಳ್ತೀನಿ ಒಂದ್ ಮಾತು, ನೀವು ನಿಮ್ಮ ಫ್ಯಾಮಿಲಿಯ ಬೇಸ್ ಇದ್ದೀರಿ, ಬೇಸ್ಮೆಂಟ್ ಇದ್ದೀರಿ ನೀವು. ನಿಮ್ ಚೂರ್ ಏನಾದ್ರೂ ಆಯ್ತಂದ್ರೆ ಇಡೀ ಮನೆ ದಹಸ್ ನಹಸ್ ಆಗಿ ಹೋಗುತ್ತೆ. ಹಾಗಾಗಿ ನೀವು ನಿಮ್ಮ ಮನೆಯ ಪ್ರಮುಖ ವ್ಯಕ್ತಿ ಆಗಿದ್ದೀರಿ ಅಂದ್ರ ನೀವು ಹೆಲ್ದಿ ಆಗಿರ್ಬೇಕು, ಹ್ಯಾಪಿ ಆಗಿರ್ಬೇಕು, ಮತ್ತೆ ಫೈನಾನ್ಸಿಯಲಿ ಗ್ರೋತ್ ಇರ್ಬೇಕು ನೀವು. ನಮ್ಮಲ್ಲಿ ಬಹಳಷ್ಟು ಜನರಿಗೆ ಸ್ಪಿರಿಚುವಲ್ ದೊಳಗೆ ಬಂದಿರ್ತಾರ ನೋಡ್ರಿ, ಫೈನಾನ್ಸ್ ಅಂದ್ರೆ ಟೆನ್ಷನ್ ತಗೋತಾರ ಇವ್ರು. ದುಡ್ಡಿನ ಮಾತಾಡ್ಬೇಡ್ರಿ, ದುಡ್ಡು ಇಲ್ದೇನೆ ಕರಿಬೇವು ಕೊತ್ಮೀರಿ ಬರಲ್ದು, ಮಾತಾಡ್ಬೇಡ್ರಿ ಅಂತ ಯಾರು ಹೇಳ್ಯಾರ ನಿಮಗ್? ಹಂಗಾದ್ರ ನಮ್ ಪರಂಪರೆಯಲ್ಲಿ ಲಕ್ಷ್ಮೀ ಪೂಜೆನೆ ಬರ್ತಿರ್ಲಿಲ್ಲ ಒಂದ್ ವೇಳೆ ದುಡ್ಡಿಗೆ ನಮ್ಮವ್ರ ದ್ವೇಷ ಮಾಡಿದ್ರ. ಲಕ್ಷ್ಮೀ ಪೂಜೆ ಎಲ್ಲಾರ ಮನೆಯಲ್ಲಿ ಇದೆಯಲ್ಲ ಹೇಳ್ರಿ, ಸಂಪ್ರದಾಯ ಇದೆಯಲ್ಲ. ಅಂದ್ರೆ ಇದ್ರ ಅರ್ಥ ಏನು ಅಂದ್ರೆ ನಮ್ ಹಿರಿಯರು ಅದಕ್ಕೆ ಮಾನ್ಯತೆ ಕೊಟ್ಟಾರ, ನಾವಿಲ್ಲ ನಮಗ್ ಭಯಂಕರ. ಅದ್ ಏನ್ ಮೈಂಡ್ ಸೆಟ್ ಮಾಡ್ಕೊಂಡಿವಿ ಏನಿಲ್ಲ ಗೊತ್ತಿಲ್ಲ, ಇದೆಲ್ಲಾನು ತೆಗೆದು ಬಿಡ್ತೀನಿ. ನಿಮ್ ಮೈಂಡ್ ಇದೆ ನೋಡ್ರಿ, ಅದು ಚೇಂಜ್ ಮಾಡ್ಲಿಲ್ಲ ಅಂದ್ರೆ ನನಗ್ ಕೇಳ್ರಿ, ಬಟ್ ನೀವು ನನ್ ಕೈದಾಗ ಸಿಗ್ಬೇಕಷ್ಟೇ. ಇದು ಇರೋ ಚಾಲೆಂಜ್ ನನ್ಗೆ. ಎಸ್. ಸೊ ನೆಕ್ಸ್ಟ್ ಬರ್ಕೋರಿ, ಸೋಷಿಯಲ್ ಸರ್ವಿಸ್ ಮಾಡುವಂತ ಮೈಂಡ್ ಸೆಟ್ ಬರುತ್ತೆ. ಯಾವಾಗ ಕೊಡ ತುಂಬುತ್ತೆ ನೋಡ್ರಿ, ಅದು ಚೆಲ್ಲುತ್ತೆ ಅಂದ್ರೆ ಇನ್ನೊಬ್ರಿಗೆ ಕೊಡುವಂತ ಸಾಮರ್ಥ್ಯ ನಿಮ್ಮಲ್ಲಿ ಬೆಳೆಯುತ್ತೆ. ಅದಾದ್ಮೇಲೆ ನೀವು ಒಬ್ಬ ಸರ್ಟಿಫೈಡ್ ಮೆಡಿಟೇಷನ್ ಮಾಸ್ಟರ್ ಆಗಿ ಹೊರಗ್ ಬರ್ತೀರಿ. ಅದಾದ್ಮೇಲೆ ಬರ್ಕೋರಿ, ಇದು ಎಷ್ಟು ದಿನದ ನಡೆಯುತ್ತೆ ಅಂದ್ರ 90 days ನ ಕೋರ್ಸ್ ಇದೆ. ಅದರಲ್ಲಿ 75 days ಬರ್ಕೋರಿ. ಮತ್ತೆ ಇಲ್ಲಿ ಏನಾದ್ರೂ ತೊಂದರೆ ಮಾಡ್ಕೊಂಡಿರಿ, 75 days ಬೆಳಿಗ್ಗೆ ಅವಧಿಯ ಕೋರ್ಸ್ಗಳು ಸಿಗುತ್ತೆ ಇವತ್ತು ಎನ್ರೋಲ್ ಆದವರಿಗೆ. ಮತ್ತೆ 15 ದಿನಗಳ ಕಾಲ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳಲ್ಲಿ 3 days ನಿಮ್ಗೆ ಮೆಡಿಟೇಷನ್ ಸಿಗುತ್ತೆ. ಹಾಗಾಗಿ ಟೋಟಲ್ ನಿಮ್ಗೆ 90 days ಇರುತ್ತೆ. ಇವತ್ ಎನ್ರೋಲ್ ಮಾಡ್ಕೊಂಡವ್ರಿಗೆ ನೆನ್ಪಿಟ್ಕೋರಿ, ಗಡ್ಬಡ್ ಮಾಡ್ಬೇಡ್ರಿ. ಓಕೆನಾ? ಎಸ್. ಸೊ ಟೋಟಲ್ ನಡೆಯೋದು ಎಷ್ಟು? 90 days. ಸೊ ಫಸ್ಟ್ ಕೋರ್ಸ್ ಬರ್ಕೋರಿ, ಕುಂಡಲಿನಿ ಜಾಗೃತ ಮೆಡಿಟೇಷನ್ ಇದೆ ನೋಡ್ರಿ, ಇದು 15 ದಿನ. ನಾ ಹೇಳ್ದಲ್ಲ ಚಕ್ರ ಬ್ಯಾಲೆನ್ಸಿಂಗ್, ಇದು ಇಲ್ಲಿ ನಾವು ಅಡ್ವಾನ್ಸ್ ಚಕ್ರ ಬ್ಯಾಲೆನ್ಸಿಂಗ್ ಇದೆ. ಸಾಕಷ್ಟು ಈ ಸಲ ಅಂತೂ ಬಹಳ ಚೇಂಜಸ್ ಅನ್ನ ಇದ್ರಲ್ಲಿ ನಾವು ತಗೊಂಡ್ ಬಂದೀವಿ. ವೈಬ್ರೇಷನ್ ಫ್ರೀಕ್ವೆನ್ಸಿ ಇರ್ಬೋದು, ಮತ್ತೊಂದು ಎಲ್ಲಾನು ಸಮೇತ ನಾವು ಚೇಂಜ್ ಮಾಡಿವಿ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ರೇಖಿ ಲೆವೆಲ್ 1 ಲೆವೆಲ್ 2. ರೇಖಿ ಅನ್ನೋದು ಯಾರ್ಯಾರು ಕೇಳಿದ್ರಿ? ಮೀ ಅಂತ ಟೈಪ್ ಮಾಡ್ರಿ. ರೇಖಿ ಕೇಳಿದ್ರಿ, ಬಟ್ ಕಲಿಬೇಕಂದಿರಿ, ಇವತ್ತಿಗೂ ಸಾಧ್ಯ ಆಗ್ಲಿಲ್ಲ. ರೇಖಿಯನ್ನ ಕೇಳಿದ್ರಲ್ಲ, ಈಗ ಬರ್ಕೋರಿ. ರೇಖಿಯನ್ನ ನಾವು ಚಾಯ್ಸ್ ಮಾಡೋದಿಲ್ಲ, ನಮ್ಮನ್ನ ರೇಖಿ ಚಾಯ್ಸ್ ಮಾಡುತ್ತೆ. ನಾವು ರೇಖಿ ಹುಡ್ಕೋದಿಲ್ಲ, ರೇಖಿನೇ ನಮ್ಮನ್ನ ಹುಡುಕುತ್ತೆ. ಸೊ ಹಾಗಾಗಿ ನಾವು ನಮ್ಮ ಉದ್ದೇಶ ಏನು ಅಂದ್ರ, ನಮ್ಮ ಹತ್ರ ಏನ್ ಕೋರ್ಸ್ ಇವೆ ಅವೆಲ್ಲಾನು ಒಂದೇ ಕಡೆಗೆ ಎಲ್ಲರಿಗೂ ಕೊಡೋಣ ಅಂತೇಳಿ ನಾವು ಪ್ಲಾನ್ ಮಾಡಿವಿ. ನಿಮ್ಗೆ ಗೊತ್ತಿರ್ಲಿ, ಬರೀ ರೇಖಿ ಮಾಡಿದ್ರು 10,000 15,000 ಫೀಸ್ ಇದೆ, ಗೊತ್ತಲ್ಲ ಎಲ್ಲರಿಗೂ. ನೀವ್ ಅಲ್ಲಿ ಇಲ್ಲಿ ಎಲ್ಲ ಆನ್ಲೈನ್ ದಾಗ ನೋಡಿರ್ತೀರಿ, ನಿಮ್ಗೆಲ್ಲಾ ಗೊತ್ತಿರುತ್ತೆ. ಗೊತ್ತಿಲ್ಲ ಅಂತ ಏನಿಲ್ಲ, ಇನ್ನ ನನಗೆ ಗೊತ್ತಿರೋದಿಲ್ಲ, ಯಾಕಂದ್ರೆ ಬೇರೆಯವ್ರ ಕೋರ್ಸ್ಗಳು ನಾವು ನೋಡೋದಕ್ ಹೋಗೋದಿಲ್ಲ, ನಮ್ದೇ ನಾವು ಬಡದಾಡ್ತಾ ಇರ್ತೀವಿ. ಸೊ ಹಾಗಾಗಿ ನಿಮ್ಗೆಲ್ಲರಿಗೂ ಗೊತ್ತದ. ಇದ್ರಲ್ಲಿ ನಿಮ್ಗೆ ರೇಖಿ ಲೆವೆಲ್ 1 ಮತ್ತು ಲೆವೆಲ್ 2 ಇದೆ ನೋಡ್ರಿ, ಇದನ್ನು ಸಮೇತ ನಿಮ್ಗೆ ನಾವು ಈ ಸಲ ಕೊಡ್ತಾ ಇದ್ದೀವಿ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ಮ್ಯಾಜಿಕಲ್ ಮಾರ್ನಿಂಗ್ ಆಕ್ಟಿವಿಟೀಸ್. ಕೆಲವೊಂದು ಆಕ್ಟಿವಿಟಿಗಳನ್ನ ನಾವು ಮಾಡಿಸ್ತಾ ಇರ್ತೀವಿ, ಅಫರ್ಮೇಶನ್, ಗ್ರಾಟಿಟ್ಯೂಡ್, ಮಿರರ್ ಆಕ್ಟಿವಿಟಿ, ಸಾಕಷ್ಟು ಆಕ್ಟಿವಿಟಿಗಳು ಡೈಲಿ ಒಂದೊಂದು ಆಕ್ಟಿವಿಟಿಗಳನ್ನ ಮಾಡಿಸ್ತಾ ಇರ್ತೀವಿ. ಇದು ನಾವು ಸುಮ್ನೆ ದಿನಗಳು ಹಾಕಿವಿ 21 days ಅಂತ, ಸಾಕಷ್ಟು ಡೈಲಿ ಒಂದೊಂದು ನಡೀತಾನೆ ಇರುತ್ತೆ. ಇದು ಬರ್ಕೋರಿ. ಯಾರ್ಯಾರು ನಿಮ್ಗೆ ಬರ್ಬೇಕು ಅಂತ ಯಾರ್ಯಾರ ಮೈಂಡ್ ಸೆಟ್ ಇದೆ ನೋಡ್ರಿ, ಅವ್ರೆಲ್ಲಾರು ಇದನ್ನ ನೋಟ್ ಮಾಡ್ತಾ ಹೋಗ್ರಿ. ಅದಾದ್ಮೇಲೆ ವಿಷನ್ ಬೋರ್ಡ್ ಮತ್ತೆ ಗೋಲ್ ಸೆಟ್ಟಿಂಗ್ ಅನ್ನ 5 days ನಲ್ಲಿ ನಡೆಯುತ್ತೆ. 5 ದಿನಗಳ ಕಾಲ ನೀವು ವಿಷನ್ ಬೋರ್ಡ್ ಅನ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಬೇಕು, ಅದು ಮೆಡಿಟೇಷನ್ ಯಾವ ರೀತಿ ಮಾಡ್ಬೇಕು, ನಿಮ್ಮ ಗೋಲ್ಸ್ ಗಳನ್ನ ಯಾವ ರೀತಿ ಸೆಟ್ ಮಾಡ್ಬೇಕು, ವಿತ್ ಸೈಂಟಿಫಿಕ್ ಆಗಿ ಬ್ರೈನ್ ನ ವೇವ್ಸ್ ಗಳ ಜೊತೆಗೆ ನಮ್ಮ ವಿಷನ್ ಮತ್ತು ಮಿಷನ್ ಅನ್ನ ಕನೆಕ್ಟ್ ಮಾಡೋದು ಯಾವ ರೀತಿ ಅನ್ನುವಂಥದ್ದನ್ನ ನೀವ್ ಅಲ್ಲಿ ಕಲಿತ್ರಿ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, 5 ಎಲಿಮೆಂಟ್ಸ್ ಮೆಡಿಟೇಷನ್. 5 ತತ್ವಗಳ ಜೊತೆಗೆ ಈ ಸದ್ಯಕ್ಕೆ ನಮ್ದು ಇದೇ ನಡೀತಾ ಇದೆ, 5 ಎಲಿಮೆಂಟ್ಸ್ ದೇ ನಾವು ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ನೀವು ಇವತ್ತು ಯಾರು ಎನ್ರೋಲ್ ಆಗ್ತಿರ್ತೀರಿ, ಈ ಹಿಂದಿನ ಒಂದು 5-6 ವಿಡಿಯೋಗಳು ನಿಮ್ಗೆ ಸಿಗುತ್ತೆ ಇದ್ರದ್ದು, ಅದನ್ನ ನೀವು ನೋಡ್ಕೊಳ್ಬೇಕು. ಮತ್ತೆ ನಾಳೆ ಬೆಳಿಗ್ಗೆ ನಿಮ್ಗೆ ನಮ್ ಜೊತೆಗೆ ಕನೆಕ್ಟ್ ಆಗೋದಕ್ಕೆ ಅವಕಾಶ ಇದೆ. ಅದಾದ್ಮೇಲೆ ಬರ್ಕೋರಿ, EFT ಹೀಲಿಂಗ್ ಟೆಕ್ನಿಕ್, ಇದು 5 days ನಡೆಯುತ್ತೆ. EFT ಹೀಲಿಂಗ್ ಟೆಕ್ನಿಕ್ ಬರ್ಕೋರಿ, ನೀವೆಷ್ಟು ಕೋರ್ಸ್ಗಳಿವೆ. ಅದಾದ್ಮೇಲೆ ವಾಟರ್ ಥೆರಪಿ, ಫುಡ್ ಹೀಲಿಂಗ್ ಮತ್ತೆ ಏರ್ ಥೆರಪಿ,
ಅಥವಾ ಏರ್ ಮ್ಯಾನಿಫೆಸ್ಟೇಷನ್ ಅಂತ ಬರ್ಕೋರಿ. ಇದು 5 days ನಡೆಯುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಔರಾ ಕ್ಲೆನ್ಸಿಂಗ್ ಅಂತ ಇದೆ. ಇದು ಹೊಸ ಕೋರ್ಸ್ ಇದೆ. ಇದು ಕರ್ನಾಟಕದಲ್ಲಂತೂ ಮಾಡೋರು ಇರ್ಬೋದು, ನನ್ಗೆ ಗೊತ್ತಿಲ್ಲ, ಬಟ್ ನನ್ಗೆ ಅವ್ರ ಬಗ್ಗೆ ಮಾಹಿತಿ ಇರ್ಲಿಕ್ಕಿಲ್ಲ. ಬಟ್ ಇದನ್ನ ಹೊಸ ಕೋರ್ಸ್ ನಮ್ಮ ಹತ್ರ ಲಾಂಚ್ ಮಾಡ್ತಾ ಇದೀವಿ. ಔರಾ ಕ್ಲೆನ್ಸಿಂಗ್ ನಮ್ಮಲ್ಲಿರುವಂತ ಆಂತರಿಕ ಶಕ್ತಿ ಇದೆ ನೋಡ್ರಿ, ಅದು ಬಾಹ್ಯದ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನುವಂಥದ್ದನ್ನ ನೀವು ಇಲ್ಲಿ ಕಲಿತ್ರಿ. ಅದು 3 days ಸೆಷನ್ ನಡೆಯುತ್ತೆ. ಅದಾದ್ಮೇಲೆ ವಾಕಿಂಗ್ ಮೆಡಿಟೇಷನ್ ಇದೆ ನೋಡ್ರಿ. ಪ್ರತಿ ರವಿವಾರ ಬೆಳಿಗ್ಗೆ 5:30 6:30 ತನಕ ವಾಕಿಂಗ್ ಮೆಡಿಟೇಷನ್ ವೀಕ್ಲಿ 1 day ಇರುತ್ತೆ. ಸಂಡೇ ದಿವಸ ಇದನ್ನ ಮಾಡ್ತೀವಿ. ಒಂದ್ಸಲ ಎನ್ರೋಲ್ ಆದ್ರ 1 ದಿನಾನು ನೋ ಚುಟ್ಟಿ ರಜೆ ಏನ್ ಇರೋದಿಲ್ಲ. ಹಂಗೇನಾದ್ರೂ ನಿಮ್ಗೆ ಪ್ರಾಬ್ಲಮ್ ಬಂತು ನೋಡು, 1-2 ದಿನ ಆಗ್ಲಿಲ್ಲ ಅಂದ್ರ ರೆಕಾರ್ಡಿಂಗ್ ಇದೆ ನೋಡ್ರಿ, ಅದ್ರ ವ್ಯವಸ್ಥೆಯನ್ನ ಮಾಡ್ಕೊಡ್ತೀವಿ. ಅದಾದ್ಮೇಲೆ ಬರ್ಕೋರಿ, ಎಲ್ಲದಕ್ಕಿಂತ ಅದ್ಭುತವಾಗಿರುವಂತ ಒಂದು ನನ್ ಕೋರ್ಸ್ ಇದೆ, ಬಹಳ ಸಿಗ್ನೇಚರ್ ಕೋರ್ಸ್ ಅಂತೀನಿ ನಂದು. ಅದು ಯಾವ್ದಂದ್ರ ಮಿಲೇನಿಯರ್ ಮೈಂಡ್ ಸೆಟ್. ನಿಮ್ಗೆ ಗೊತ್ತಿರ್ಲಿ, ಜಗತ್ತಲ್ಲಿ ಇವತ್ ಯಾರ್ಯಾರು ಕೋಟ್ಯಾಧೀಶರಿದ್ದಾರೆ ನೋಡ್ರಿ, ಮೊದಲು ಅವ್ರ ಮೈಂಡ್ ಕೋಟ್ಯಾಧೀಶ ಇದೆ, ಅದಾದ ನಂತರ ದುಡ್ಡು ಕೋಟ್ಯಾಧೀಶರಾಗಿರೋರು. ಎಲ್ಲರಿಗೂ ಅರ್ಥ ಆಗ್ತಾ ಇದೆನಾ? ನೀವ್ ಇಲ್ಲಿ ಜೀರೋದೊಳಗ್ ಇದ್ದೀರಿ ಅಂದ್ರ ಕೈದೊಳಗೆ ಎಷ್ಟು ಬಂದ್ರು ಅದ್ರದ್ದು ಅರ್ಥ ಆಗೋದಿಲ್ಲ. ನಿಮ್ಗೆ ಗೊತ್ತಿರ್ಲಿ, ಇವ್ರು ಭಿಕ್ಷುಕರು ಇದ್ದಿರ್ತಾರ ನೋಡ್ರಿ, ಅವ್ರ ಹತ್ರ ಮಿನಿಮಮ್ 20-25 ಲಕ್ಷ ರೂಪಾಯಿ ಗಳಿಸಿಟ್ಟಿರ್ತಾರ. ಭಿಕ್ಷುಕರ್ ಗೊತ್ತಲ್ಲ, ಸೀನಿಯರ್, ಒಂದ್ 50-60, ಅವ ಇಡೀ ಜೀವನ ಪೂರ ಭಿಕ್ಷೆ ಬಿಡ್ತಾನ. ಅವ್ನ್ ಬಲ್ 25-30 ಲಕ್ಷ ಇರುತ್ತೆ. ಒಂದ್ ಮನೆ ತಗೊಂಡ್ ಯಾವ್ದೋ ಒಂದ್ ಸಣ್ಣ ಬಿಸ್ನೆಸ್ ಹಾಕೊಂಡ್ ಇರ್ಬೋದು. ಅಲ್ಲ, ಲಾಸ್ಟಿನ ತನಕ ಭಿಕ್ಷೆನೆ ಬಿಡ್ತಾನ ಅವ್ ಮನುಷ್ಯ. ಮತ್ತೆ 2 ರೂಪಾಯಿ ಕೈನೇ ಚಾಸ್ತಾನ. ರೀಸನ್ ಮೈಂಡ್ ಸೆಟ್. ಇದು ಚೇಂಜ್ ಮಾಡ್ರಿ ಅಂತೀನಿ. ನಾವು ಮಧ್ಯಮ ವರ್ಗದವರು ಮಧ್ಯಮ ವರ್ಗದಲ್ಲಿ ಯಾಕೆ ಬದುಕ್ತಾ ಇದೀವಿ ಅಂದ್ರ, ಮಧ್ಯಮ ವರ್ಗದಲ್ಲೇನೆ ನೀವು ಇರ್ರಿ ಅನ್ನುವಂತ ಒಂದು ವ್ಯವಸ್ಥೆ ಕೆಲಸ ಮಾಡ್ತಾ ಇದ್ದೀವಿ. ನೀವು ಸರಿಯಾಗಿ ತಿಳಿರಿ ತಪ್ಪರ ತಿಳಿರಿ. ಇದ್ರಲ್ಲಿ ನಮ್ ಕುಟುಂಬನೂ ತಪ್ಪಿದೆ. ಇದು ನಮ್ ಕುಟುಂಬದವ್ರು ನಮ್ಗೆ ಹಿಂಗೆ ಕಲ್ಸ್ಬಿಟ್ರು, ಹಾಸಿಗೆ ಇದ್ದಟ್ಟೆ ಕಾಲ್ ಚಾಚ್ರಿ. ಯಾರು ಹೇಳಾರ ಹಾಸಿಗೆ ಇದ್ದಟ್ಟೆ ಕಾಲ್ ಚಾಚ್ರಿ? ನೋ, ಕಾಲ್ ದೊಡ್ಡ ಆಗಲ್ಲ, ನಂಗೆ ಗೊತ್ತದ ಹಾಸಿಗೆ ದೊಡ್ಡದ್ ಮಾಡ್ಬೋದು. ಇದು ಗೊತ್ತಾಗಿಲ್ಲ ನಮ್ಗೆ. ದುಡ್ಡೇನ್ ಗಿಡಕ್ ಬೆಳಿತಾವೇನೋ ಅಂತ ಹೇಳಿದ್ರು. ನಾವ್ ದುಡ್ಡು ಅಂದ್ರೆ ಬಾಳ ದುಡ್ಡು ಕಷ್ಟಪಟ್ರೆ ಬರುತ್ತೆ. ನೋ, ಅದೆಲ್ಲ ನಮ್ ಮೈಂಡ್ ಸೆಟ್ ಮಾಡ್ಕೊಂಡಿವಿ. ಮೈಂಡ್ ಸೆಟ್ ಮಾಡ್ಕೊಂಡು ವೈಬ್ರೇಷನ್ ಇರ್ಲಾರ್ದಂಗ್ ನಾವು ಬದುಕ್ತಾ ಇದೀವಿ. ಅದಕ್ಕೆ ಹೇಳ್ತೀನಿ, ಇದು ಚೇಂಜ್ ಮಾಡ್ರಿ. ನೀವ್ ಇದು ಒಂದೇ ಚೇಂಜ್ ಮಾಡ್ರಿ, ಲೈಫ್ ಚೇಂಜ್ ಆಗ್ಲಿಲ್ಲ ಅಂದ್ರೆ ನನ್ಗೆ ಕೇಳಿ. ಸೊ ಹಾಗಾಗಿ ಹೇಳ್ತೀನಿ, ನೀವು ಪರಿವರ್ತನೆ ಆಗದ ಹೊರತಾಗಿ ಹೊರಗಿನ ಯಾವ ವ್ಯವಸ್ಥೆಗಳು ಸಮೇತ ನಮ್ಗೆ ಪರಿವರ್ತನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಇದು ಮಿಲೇನಿಯರ್ ಮೈಂಡ್ ಸೆಟ್ ಇದೆ ನೋಡ್ರಿ, ಇದು 5 days ಕೋರ್ಸ್ ಅನ್ನ ನಾವು ಕೊಡ್ತಾ ಇದೀವಿ. ಇದು ಟೋಟಲ್ 90 days ನಡೆಯುತ್ತೆ. ಈಗ ನನಗೆ ಯಾರು ಎಸ್ ನಾನು ಈ ಕೋರ್ಸ್ ನಲ್ಲಿ ಎನ್ರೋಲ್ ಆಗೋದಕ್ಕೆ ನಾನು ರೆಡಿ ಇದ್ದೀನಿ ಅಂತ ಯಾರಿಗಾದ್ರು, ಮತ್ತೆ ಇಲ್ಲಿ ಯಾರಿಗೂ ಪ್ರೆಷರ್ ಇಲ್ಲ, ಒತ್ತಾಯ ಇಲ್ಲ. ಆಲ್ರೆಡಿ ಕೋರ್ಸ್ ನಡೀತಾ ಇದೆ, ಎಲ್ಲವ್ರು ಬರೋರು ಬರ್ತಿರ್ತಾರೆ, ಹೋಗೋರು ಹೋಗ್ತಿರ್ತಾರೆ, ನಡೀತಾ ಇರುತ್ತೆ, ನಮ್ದೇನಿಲ್ಲ. ಬಟ್ ನಿಮ್ಗೆ ಯಾರಿಗಾದ್ರೂ ಫೀಲ್ ಆಗಿದೆ 90 days ನಲ್ಲಿ ನನ್ನ ಜೀವನ ಪರಿವರ್ತನೆ ಮಾಡ್ಕೊಳ್ಬೇಕು, ಮತ್ತೆ ಇಲ್ಲಿ ಫೀಸ್ ಇದೆ, ಫ್ರೀ ಅಂತ ನಾನು ಹೇಳ್ತಾ ಇಲ್ಲ, ಫ್ರೀ ಕೊಡೋದು